ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಧ್ಯೇಯಃ ಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಶ್ಯಾಮಾನ್ಯಸ್ಯ ಮುಖಾನಿ ತು ಜಟಾವಬದ್ಧೇಂದುಕಲಃ ಪ್ರಿಯಾಯುಂ ನಾಗಭೂಷಣಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರಪಂಚದ ಎಲ್ಲ ಆಗುಹೋಗುಗಳಿಗೆ ಮೂಲ ಕಾರಣವಾದದ್ದು ಯಜ್ಞ. ಯಜ್ಞ ಅನ್ನುವುದು 3 ಅನ್ನುವ ಸಂಖ್ಯೆಯ ಸಂಕೇತ. 3ರಲ್ಲಿ ಎಲ್ಲ ಅಡಗಿದೆ ಅನ್ನುವುದು ವಂದಿಯ ತರ್ಕ. ವಂದಿ ಮತ್ತು ಅಷ್ಟಾವಕ್ರ ಇಬ್ಬರು ಎದುರಾಗಿದ್ದಾರೆ. ಆರಂಭದಲ್ಲಿ ವಂದಿ 1 ಅನ್ನುವ ಸಂಖ್ಯೆಯ ಮೇಲೆ ಕೆಲವು ಆಟಗಳನ್ನು ಆಡಿದರೆ ಅದನ್ನು ನಿರಾಕರಿಸಿ 2 ಅನ್ನುವ ಸಂಖ್ಯೆಯ ಮೂಲಕ ಏಕತ್ವವನ್ನು ದ್ವಿತ್ವದಿಂದ ಹೊಡೆಯುವ ಕೆಲಸವನ್ನು ಈ ಅಷ್ಟಾವಕ್ರ ತಾನು ವೇದಾಂತದ ಒಂದು ಪಂಚಾಂಗವನ್ನಿಟ್ಟುಕೊಂಡು ನಿರೂಪಿಸಿದ. ಆಸರಣ್ಯರಿಗೆ ನಮಸ್ಕಾರ. ಯಾವಾಗ 2 ಅನ್ನುವ ಸಂಖ್ಯೆಯ ವಿಷಯ ಮುಗಿಯಿತು, ಅಷ್ಟು ಹೊತ್ತಿಗೆ 1 ಅನ್ನುವ ಸಂಖ್ಯೆಯಿಂದ ವಿಚಾರಧಾರೆಯನ್ನು ಆರಂಭಿಸಿದ್ದಂತಹ ವಂದಿ ಈಗ 3 ಅನ್ನುವ ಸಂಖ್ಯೆಯನ್ನಿಟ್ಟುಕೊಂಡು ಮುಂದುವರಿಸ್ತಾನೆ. ಕರ್ಮ 3 ವಿಧ: ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ. ನಿತ್ಯಂ, ನೈಮಿತ್ತಿಕಂ, ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ. ನಿತ್ಯ ಕರ್ಮ ಅಂದರೆ ಯಾವುದನ್ನು ಮಾಡದೇ ಇರುವುದೇ ಅಪರಾಧವಾಗ್ತದೋ ಅಂಥದ್ದಕ್ಕೆ ನಿತ್ಯ ಕರ್ಮ ಅಂತ ಹೆಸರು. ಪ್ರತಿನಿತ್ಯ ಒಂದು ಸ್ನಾನ, ಅದು ಈ ಭಾರತ ದೇಶದಲ್ಲಿ ಹುಟ್ಟಿದ ವ್ಯಕ್ತಿಗೆ ನಿತ್ಯ ಕರ್ಮ. ಅದನ್ನು ಮಾಡದೇ ಹೋದರೆ ತಪ್ಪಾಗ್ತದೆ. ಯದಕರಣೆ ಪ್ರತ್ಯವಾಯಸ್ತನ್ನಿತ್ಯಂ. ಅಂತಹ ನಿತ್ಯ ಕರ್ಮಗಳು ತುಂಬ. ಗತಿಸಿ ಹೋದ ಹಿರಿಯರನ್ನು ವರ್ಷಕ್ಕೆ 1 ದಿವಸ ಆ ತಿಥಿಯ ದಿವಸ ಸ್ಮರಿಸಿಕೊಳ್ಳುವಂಥದ್ದು ನಿತ್ಯ ಕರ್ಮ. ಮಾಡದೇ ಹೋದರೆ ಯಾವುದು ತಪ್ಪಾಗ್ತದೆ ಅವೆಲ್ಲ ನಿತ್ಯ ಅಂತ ಕರೆಸಿಕೊಳ್ತದೆ. ನಾವು ಕೆಳಗೆ ಬೀಳದೇ ಇರುವುದಕ್ಕೋಸ್ಕರ ಆಧರಿಸುವ ಕರ್ಮಕ್ಕೆ ನಿತ್ಯ ಕರ್ಮ ಅಂತ ಹೆಸರು. ಇದ್ದಲ್ಲಿಯೇ ಸ್ಥಿರವಾಗಿ ನಿಲ್ಲುವುದಕ್ಕೆ ಬೇಕಾದ ಕರ್ಮಕ್ಕೆ ನೈಮಿತ್ತಿಕ ಕರ್ಮ ಅಂತ ಹೆಸರು. ಎತ್ತರಕ್ಕೇರಿಸತಕ್ಕಂತಹ ಕರ್ಮಕ್ಕೆ ಕಾಮ್ಯ ಕರ್ಮಗಳು ಅಂತ ಹೆಸರು. ಸ್ವರ್ಗ ಕಾಮೋ ಜ್ಯೋತಿಷ್ಠೋ ಮೇನ ಯಜೇತ ಅಂತ ಕೆಲವೆಲ್ಲ ಯಜ್ಞಗಳನ್ನು ಶಾಸ್ತ್ರ ಹೇಳ್ತದೆ. ಅದು ಮನುಷ್ಯನನ್ನು ಎತ್ತರಕ್ಕೆ ಏರಿಸುವುದಕ್ಕೋಸ್ಕರ ಇರತಕ್ಕಂತಹ ಕರ್ಮಗಳು. ಈ 3 ಕರ್ಮದಿಂದ ಮನುಷ್ಯ ಎತ್ತರಕ್ಕೆ ಇರ್ತಾನೆ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಮೀಮಾಂಸಕ ದರ್ಶನ ಅನ್ನುವುದು ಬಹಳ ಪ್ರಸಿದ್ಧವಾದದ್ದು. ಕರ್ಮೇತಿ ಮೀಮಾಂಸಕಾಹ ಅನ್ನುವ ಮಾತನ್ನು ಹೆಚ್ಚಿನ ಜನ ಕೇಳಿರ್ತಾರೆ. ಕರ್ಮವೇ ತಾರಕ. ಕರ್ಮಕ್ಕಿಂತ ಬೇರೆಯದ್ದಾಗಿ ಒಬ್ಬ ದೇವರು ಅಂತ ಬೇಕು ಅಂತಿಲ್ಲ. ನಾವು ಮಾಡುವ ಯಜ್ಞಯಾಗಗಳೇ ಫಲವನ್ನು ಕೊಡುವುದೇ ಹೊರತು ಅದಕ್ಕೋಸ್ಕರ ಒಬ್ಬ ದೇವತೆಯನ್ನು ಒಪ್ಪಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುವ ಒಂದು ನಿರೀಶ್ವರ ಮೀಮಾಂಸಕ ಮತ ಇದೆ. ಆ ಮತವನ್ನು ಮುಂದಿಟ್ಟುಕೊಂಡು ವಂದಿ 3 ಅನ್ನುವ ಸಂಖ್ಯೆಯ ಆಟವನ್ನು ಆಡ್ತಾನೆ. 3 ಕರ್ಮಗಳು, ಆ 3 ಕರ್ಮಗಳನ್ನು ಬಂಧಿಸತಕ್ಕಂತಹ 3 ಪರಿಧಿಗಳು, ಆ 3 ಪರಿಧಿಗಳಿಂದ ಬದ್ಧವಾದ ಕರ್ಮಗಳನ್ನು ಮಾಡುವುದಕ್ಕೆ 3 ಸವನಗಳು. ತ್ರಿಶವಣ ಅಂತ ಅದಕ್ಕೆ ಹೆಸರು. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಅಥವಾ ಇಡೀ ಒಂದು ವರ್ಷವನ್ನು ಒಂದು ದಿನ ಅಂತ ಇಟ್ಟುಕೊಂಡ್ರೆ ಅದರಲ್ಲಿ 3 ಚಾತುರ್ಮಾಸ್ಯಗಳು. ಮಳೆಗಾಲದ ಒಂದು ಚಾತುರ್ಮಾಸ್ಯ, ಬೇಸಿಗೆಗಾಲದ ಒಂದು ಚಾತುರ್ಮಾಸ್ಯ, ಚಳಿಗಾಲದ ಒಂದು ಚಾತುರ್ಮಾಸ್ಯ ಅಂತ ಹೀಗೆ ಒಟ್ಟು ತ್ರಿಶವಣ.
ಒಂದೇ ದಿವಸ ಯಾಗ ಮಾಡುವುದಾದರೂ 3 ಯಾಗಗಳು. ಅದಕ್ಕೋಸ್ಕರ ತ್ರಿಶವಣ ಸ್ನಾನ. ಈ 3ರಲ್ಲಿ ಎಲ್ಲವೂ ಕೂಡ ಬದ್ಧವಾಗಿದೆ. ಈ ಕರ್ಮವೇ ತಾರಕ ಅನ್ನುವ ಅಭಿಪ್ರಾಯದ ಮಾತುಗಳನ್ನು ಒಂದಿ ಹೇಳಿದರೆ ಮುಂದುವರಿಸ್ತಾನೆ ಅಷ್ಟಾವಕ್ರ. 3 ಅಲ್ಲ 4 ಅಂತ. ಹೀಗೆ 1ರಿಂದ 4 ತನಕ ಸಾಗ್ತದೆ. ಕರ್ಮಕ್ಕಿಂತ ಎತ್ತರದಲ್ಲಿರುವಂಥದ್ದು ಜ್ಞಾನ. ಜ್ಞಾನ ಇಲ್ಲದ ಕರ್ಮ ಅದು ತೂತಾದ ಮಡಿಕೆ. ಮಡಿಕೆ ಬೇಕು, ಯಾಕಂದರೆ ಅಮೃತವನ್ನು ಸಂಗ್ರಹಿಸುವುದಕ್ಕೋಸ್ಕರ, ನೀರನ್ನು ಸಂಗ್ರಹಿಸಿಡುವುದಕ್ಕೋಸ್ಕರ ಮಡಿಕೆ ಬೇಕು. ಆದರೆ ತೂತು ಮಡಿಕೆಯಲ್ಲಿ ಎಷ್ಟು ನೀವು ಅಮೃತವನ್ನು ಸಂಗ್ರಹಿಸಿದರೂ ಅದು ಸೋರಿ ಹೋಗ್ತದೆ. ಕರ್ಮ ಎಂಬುದು ಮಡಿಕೆ ಇದ್ದ ಹಾಗೆ. ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನ ಸಂಗ್ರಹಿಸಬೇಕಾದರೆ ಮೊದಲು ಅಂತಃಕರಣ ಶುದ್ಧಿಗೆ ಕರ್ಮ ಅಪೇಕ್ಷಿತ. ಆದರೆ ಜ್ಞಾನವಿಲ್ಲದ ಕರ್ಮ ಅದು ಭಿನ್ನ ಭಾಂಡಾತ್ ಪಯೋ ಯಥ, ಅದು ತುಂಡಾದ ಅಥವಾ ಒಳಗೆ ತೂತಾಗಿರುವ ಮಡಿಕೆಯಂತೆ. ಅದರಲ್ಲಿ ಏನು ನೀವು ಕರ್ಮದ ಪುಣ್ಯವನ್ನು ತುಂಬಿಸಿದರೂ ಕೂಡ ಸೋರಿ ಹೋಗ್ತದೆ. ಅದು ಸೋರದೇ ಇರುವುದಕ್ಕೋಸ್ಕರ ಅದಕ್ಕೆ ಜ್ಞಾನ ಅನ್ನುವ ಒಂದು ಗಟ್ಟಿಯಾದಂತಹ ಮುಚ್ಚಳ ಬೇಕು, ಅಡಿ ಬೇಕು, ಆಧಾರ ಬೇಕು. ಜ್ಞಾನದ ಆಧಾರದಲ್ಲಿ ಕರ್ಮ ನಿಂತಿರ್ತದೆ. ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಇಲ್ಲದೆ ಹೋದರೆ ಕರ್ಮಕ್ಕೆ ಬೆಲೆ ಇಲ್ಲ. ಜ್ಞಾನ ಅನ್ನೋದು 3 ಅಲ್ಲ, ಜ್ಞಾನ ಅನ್ನೋದು 4. ಜ್ಞಾನ ಅಂದರೂ ವೇದ ಅಂದರೂ ಸಮಾನ ಪರ್ಯಾಯ ಪದ. ವೇದ ಅಂದರೆ ವೇದನ, ವೇದನ ಅಂದರೆ ಜ್ಞಾನ. ಆ ವೇದಕವಾದಂತಹ ಜ್ಞಾನ 4 ವಿಧ. ಋಗ್ಯಜು ಸಾಮಾಥರ್ವ ಅನ್ನುವ ಹೆಸರಿನಲ್ಲಿ 4 ಇದೆ. ಆ 4 ವೇದವನ್ನು ಗ್ರಹಣ ಮಾಡುವುದಕ್ಕೋಸ್ಕರ ಮನುಷ್ಯನಿಗಿರತಕ್ಕಂತಹ ಸ್ಥಿತಿಗಳು 4. ಆರಂಭದಲ್ಲಿ ಓದುವ ಸ್ಥಿತಿ, ಓದಿದ ಮೇಲೆ ಓದಿದ್ದನ್ನು ಇನ್ನೊಬ್ಬರಿಗೆ ಪಾಠ ಹೇಳುವ ಸ್ಥಿತಿ. ಓದುವ ಸ್ಥಿತಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಬ್ರಹ್ಮಚರ್ಯದ ನಂತರ ಪಾಠ ಹೇಳುವ ಸ್ಥಿತಿಗೆ ಗಾರ್ಹಸ್ಥ್ಯ ಅಂತ ಕರೀತಾರೆ. ಯಾಕಂದರೆ ಪಾಠ ಹೇಳಬೇಕಾದ್ರೆ ಮನೆಯಲ್ಲಿ ಅಡಿಗೆ ಮಾಡಬೇಕು. ಅಡಿಗೆ ಮಾಡಿ ಶಿಷ್ಯರನ್ನು ಸಾಕಿದರೆ ಮಾತ್ರ ಪಾಠ ಹೇಳುವುದಕ್ಕೆ ಶಿಷ್ಯರು ಮನೆಯಲ್ಲಿರ್ತಾರೆ. ಅಷ್ಟಾಗಬೇಕು ಅಂತಾದರೆ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ಪಾಠವನ್ನು ಹೇಳಿದ ಮೇಲೆ ಅವರು ಅರ್ಥ ಮಾಡಿಕೊಂಡು ನಾನು ಕಲ್ತದ್ದನ್ನಷ್ಟನ್ನು ಶಿಷ್ಯರಲ್ಲಿಟ್ಟಾಯಿತು, ಇನ್ನು ಅವರು ನನ್ನ ಜ್ಞಾನವನ್ನು ಬೆಳೆಸ್ತಾರೆ ಅನ್ನುವ ನಿಶ್ಚಯ ಇವನಿಗಾದಾಗ ತಾನು ಇಲ್ಲಿಯ ತನಕ ಹೇಳಿದ್ದನ್ನು ಒಳಗಿನಿಂದ ಅದನ್ನು ದೃಢೀಕರಿಸಿಕೊಂಡು ಅಂತರ್ಮುಖ ಚಿಂತನೆ ನಡೆಸುವುದಕ್ಕೋಸ್ಕರ, ಆತ್ಮಸಾಧನೆಗೋಸ್ಕರ ಮುಂದಿನ ಕಾಲ, ಆ ಕಾಲವನ್ನು ವಾನಪ್ರಸ್ಥ ಅಂತ ಕರೀತಾರೆ. ವನ ಅಂದರೆ ಏಕಾಂತ, ಯಾರ ಹಂಗೂ ಇಲ್ಲ. ಅವರ ಹತ್ರ ಅದು ಬೇಕು. ಬೆಳಗ್ಗೆ ಹಾಲು ಕುಡಿಬೇಕಾದ್ರೆ ಡೈರಿ ಹತ್ರ ಹೋಗಬೇಕು, ಇಲ್ಲ ಹಸುವಿನ ಹತ್ರ ಹೋಗಬೇಕು. ಇದು ಯಾವುದೂ ಇಲ್ಲ ಅವರಿಗೆ. ಮರ ಅಲ್ಲಿ ಸಿಕ್ಕಿದ ಗೆಡ್ಡೆ ಗೆಣಸಗಳು ಸಾಕಾಗ್ತದೆ. ಬೇರೆ ಯಾರನ್ನೂ ಆಶ್ರಯಿಸಿಕೊಂಡು ಬದುಕು ಇಲ್ಲದೆ ಇರುವ ಒಂದು ರೀತಿಯ ಪೂರ್ಣ ನಿವೃತ್ತ ಜೀವನ. ಟಯರ್ಡ್ ಜೀವನ ಅಲ್ಲ, ರಿಟೈರ್ಡ್ ಜೀವನ. ಆ ಜೀವನವನ್ನು ವಾನಪ್ರಸ್ಥ ಅಂತ ಕರೀತಾರೆ. ಅದು 3ನೇ ಹಂತ. ಇದರ ನಂತರದಲ್ಲಿ ಶಾಸ್ತ್ರದ ರಹಸ್ಯಗಳನ್ನು ಬಗೆದು ತೆಗೆಯುವುದಕ್ಕೋಸ್ಕರ ಎಲ್ಲದರ ಸಂಘವನ್ನು ತ್ಯಾಗ ಮಾಡಬೇಕು. ವಾನಪ್ರಸ್ಥದಲ್ಲಿ ಆಗುವಾಗ ಅವನು ಮನೆಯನ್ನು ಬಿಟ್ಟಿರ್ತಾನೆ. ಮನೆಯ ಸಂಬಂಧ ಎಲ್ಲ ಮಕ್ಕಳಿಗೆ ಮನೆಯ ಜವಾಬ್ದಾರಿ ಕೊಟ್ಟಾಗಿದೆ. ಇವನು ಅದರಿಂದ ರಿಟೈರ್ ಆಗಿದ್ದಾನೆ. ಆದರೆ ಪತ್ನಿಯನ್ನು ಒಟ್ಟಿಗೆ ಕರ್ಕೊಂಡು ಹೋಗಿದ್ದಾನೆ. ಜೊತೆಗೆ ತನ್ನ ಶರೀರಕ್ಕೆ ಒಂದು ಅಡಿಗೆ ಮಾಡಿ ತಿನ್ನುವಂತಹ ಕೆಲಸವನ್ನು ಇಟ್ಟುಕೊಂಡಿದ್ದಾನೆ. ಕಾಡಿನಲ್ಲಾದರೂ ಕೂಡ ಬೇಯಿಸಿದ್ದನ್ನು ತಿನ್ನುವುದಿಲ್ಲ ಅನ್ನುವ ನಿಯಮವನ್ನು ಇಟ್ಟುಕೊಳ್ಳಿಲ್ಲ. ಯಾವಾಗ ಇವ ಸನ್ಯಾಸ ಅನ್ನುವ ಹಂತಕ್ಕೆ ಹೋಗ್ತಾನೆ ಆವಾಗ ಬೇಯಿಸಿದ ವಸ್ತುವು ಬೇಡ ಅವನಿಗೆ. ಶರೀರವೂ ನನ್ನದಲ್ಲ ಅನ್ನುವ ರೀತಿಯ ತ್ಯಾಗ, ಶರೀರಕ್ಕೆ ಬಟ್ಟೆ ಬೇಕು ಅನ್ನುವ ಭಾವವೂ ಇಲ್ಲದೆ ಇರತಕ್ಕಂತಹ ಸನ್ಯಾಸವನ್ನು ಆತ ಸ್ವೀಕರಿಸ್ತಾನೆ. ಈ ರೀತಿ 4 ಜ್ಞಾನದ ಹಂತದಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅನ್ನುವ 4 ಎತ್ತರ. ಈ 4 ಎತ್ತರದಲ್ಲೂ ಈತ ಆಳವಾಗಿ ಗ್ರಹಣ ಮಾಡುವಂತಹ ವೇದಗಳು 4. ಆ ವೇದಗಳಲ್ಲೂ ಕೂಡ ಇವ ಕಾಲಕ್ಕೆ ಸರಿಯಾಗಿ ಗ್ರಹಿಸುವ ವೇದ ಭಾಗಗಳು 4. ಈ 4 ವೇದದಲ್ಲೂ 4 ಭಾಗಗಳು. ಬ್ರಹ್ಮಚರ್ಯದಲ್ಲಿ ವೇದವನ್ನು ಪೂರ್ತಿ ಕಂಠಸ್ಥೀಕರಣ ಮಾಡಿಕೊಳ್ಳಬೇಕು. ಕಂಠಸ್ಥೀಕರಣ ಮಾಡಿಕೊಳ್ಳುವುದಕ್ಕೋಸ್ಕರ ಇರುವ ವೇದದ ಭಾಗಕ್ಕೆ ಸಂಹಿತ ಅಂತ ಹೆಸರು. ಆಮೇಲೆ ಗಾರ್ಹಸ್ಥ್ಯಕ್ಕೆ ಬಂದಾಗ ವೇದದ ಅರ್ಥವನ್ನು ತಾನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ವೇದದ ಅರ್ಥವನ್ನು ಜೀವನದಲ್ಲಿ ಪ್ರಾಕ್ಟಿಕಲ್ಲಾಗಿ ಇಟ್ಟುಕೊಳ್ಳುವಂತಹ ವಿಷಯಗಳನ್ನು ಹೇಳುವ ವೇದದ ಭಾಗಕ್ಕೆ ಬ್ರಾಹ್ಮಣಗಳು ಅಂತ ಹೆಸರು. ಇದರ ನಂತರದಲ್ಲಿ ಅದರಲ್ಲಿರುವ ಆಳವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಏಕಾಂತದಲ್ಲಿ ಆಲೋಚನೆ ಮಾಡಬೇಕು. ಆಲೋಚನೆಗೆ ಸಂಬಂಧಪಟ್ಟಂತಹ ವೇದದ ಭಾಗಗಳಿಗೆ ಆರಣ್ಯಕಗಳು ಅಂತ ಹೆಸರು. ಆಮೇಲೆ ಅದರಲ್ಲಿದ್ದ ರಹಸ್ಯವನ್ನು ಹುಡುಕಿ ಹೇಗೆ
ಒಂದು ಆಲದ ಮರದ ಬೀಜ, ಆ ಬೀಜವನ್ನು ಒಡೆದು ಬೀಜದ ಒಳಗಿರುವ ಸಾಸಿವೆ ಕಾಳಿನ ಹಾಗೆ ಅದನ್ನು ಒಡೆದು ಅದರ ಒಳಗಿರುವ ಖಾಲಿ, ಆ ಖಾಲಿಯೇ ಈ ವೃಕ್ಷ ಬೆಳೆಯುವುದಕ್ಕೆ ಕಾರಣವಾದಂತಹ ಅಂಕುರದ ಮೂಲಸತ್ವ ಅಂತ ತಿಳಿತೇವೆ. ಹಾಗೆ ಸೂಕ್ಷ್ಮದಿಂದ ಸೂಕ್ಷ್ಮಕ್ಕೆ ಹೋಗುವ ರೀತಿಯ ವೇದದ ಭಾಗಕ್ಕೆ ಉಪನಿಷತ್ತುಗಳು ಅಂತ ಹೆಸರು. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅನ್ನುವ ನಾಲ್ಕು ಜ್ಞಾನ ಅನ್ನುವುದು 4 ಅನ್ನುವ ಮೆಟ್ಟಿಲಿನಲ್ಲಿ ನಿಂತಿದೆ. ಆ 4 ಅನ್ನುವುದು ಇಲ್ಲದೆ ಹೋದರೆ ನೀನು ಹೇಳಿದ 3ಕ್ಕೆ ಬೆಲೆಯೇ ಇಲ್ಲ. 3 ಅನ್ನುವ ಕರ್ಮ 4 ಅನ್ನುವ ಜ್ಞಾನದ ಆಧಾರದಲ್ಲಿ ನಿಂತಿರುವಂಥದ್ದು. ಆದ್ದರಿಂದ 3ಕ್ಕಿಂತ 4 ದೊಡ್ಡದು ಅಂತ ಯೋಗೋಪಪಾದನೆ ಮಾಡಿದ. ಇಷ್ಟರಲ್ಲೇ ಒಂದು ಹಂತದಲ್ಲಿ ವಂದಿ ಸೋತ ಸ್ಥಿತಿಗೆ ಬಂದಿದ್ದಾನೆ. ಯಾಕಂದರೆ ವಂದಿ ಹಿಡ್ಕೊಂಡಂತಹ ಶಾಖೆ ಗಟ್ಟಿ ಇಲ್ಲ. ಯಾವತ್ತು ಗೆಲ್ಲಬೇಕಾದರೆ ಹಿಡಿದ ಶಾಖೆ ಗಟ್ಟಿ ಇರಬೇಕು. ಇಲ್ಲ, ಹಿಡಿದ ಶಾಖೆಯನ್ನು ಯಾವ ಭಾಗದಲ್ಲಿ ಹಿಡಿದ್ರೆ ಗಟ್ಟಿಯಾಗುತ್ತೋ ಆ ಭಾಗದಲ್ಲಿ ಹಿಡತಕ್ಕಂತಹ ಚಾತುರ್ಯ ಬೇಕು. ಗೃಹೀಯಾತ್ ತಿಂತ್ರಿಣೀ ಶಾಖಾಂ ಶಿಗ್ರು ಶಾಖಾ ಗ್ರಹೇಣ ಕಿಂ. ಶ್ರೀ ವಾದಿರಾಜ ತೀರ್ಥರು ಕೇಳುವ ಒಂದು ಪ್ರಶ್ನೆ. ಯಾವತ್ತು ಜಾರಿ ಬೀಳ್ತಾ ಇದ್ದೇವೆ ಅಂದರೆ ಅದು ಹುಳಿಯ ಅಡರನ್ನು ಹಿಡ್ಕೊಳ್ಬೇಕು. ಹುಣಸೆ ಹುಳಿ ಇದ್ದು ಮರ ಹಿಡ್ಕೊಂಡ್ರೆ ಪರವಾಗಿಲ್ಲ, ಅದು ಬಿಟ್ಟು ನುಗ್ಗೆ ಮರವನ್ನು ಹಿಡ್ಕೊಂಡ್ರೆ ನಿನ್ನನ್ನು ಹಿಡ್ಕೊಳ್ಳುತ್ತೇನದು? ಒಳಗೆ ಟೊಳ್ಳಿರ್ತಕ್ಕಂತಹ ವೃಕ್ಷ ಯಾವತ್ತೂ ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಾರದು. ಆದ್ದರಿಂದ ಹಿಡಿದುಕೊಳ್ಳುವಾಗ ನೀನು ಮೀಮಾಂಸಾ ಕರ್ಮ ದರ್ಶನವನ್ನು ಹಿಡ್ಕೊಂಡ್ಯಲ್ಲ, ಅದು ಸಮಂಜಸ ಇಲ್ಲ. ಜ್ಞಾನ ದರ್ಶನವನ್ನು ಹಿಡ್ಕೊಳ್ಬೇಕು. ಅದನ್ನು ಅವ ಏನು ಹಿಡ್ಕೊಳ್ತಾನೆ ಅದಕ್ಕೆ ವಿರುದ್ಧವಾದ ಭಾಗವನ್ನು ಹಿಡ್ಕೊಂಡು ಅಷ್ಟಾವಕ್ರ ಸಮರ್ಥನೆ ಮಾಡ್ತಾ ಇದ್ದಾನೆ. ಮುಂದುವರಿಸಿದ ವಂದಿ ಮತ್ತೆ ಕರ್ಮದ ಕಡೆಗೆ ಹೋಗ್ತಾನೆ. ನಾನು ಹಿಂದೆ ಹೇಳಿದೆ ಎಲ್ಲ ಕರ್ಮ 3ರಲ್ಲಿ ನಿಂತಿದೆ ಅಂತ ಹೇಳಿ. ಈಗ 5 ಹೇಳ್ತೇನೆ ನಾನು. 4ಕ್ಕಿಂತ ದೊಡ್ಡದು 5. 5ರಲ್ಲಿ ಕರ್ಮ ನಿಂತಿದೆ. ಪಂಚಾಗ್ನಯ ಪಂಚಾಹುತಯೋ ಯಥೋಕ್ತಾ. 5 ಅಗ್ನಿಗಳು. 5 ಅಗ್ನಿ ಅಂದರೆ ವಸ್ತುತಃ ಅಗ್ನಿ 3. ಗಾರ್ಹಪತ್ಯ ಅನ್ನುವ ಪ್ರಧಾನ ಅಗ್ನಿ, ಗಾರ್ಹಪತ್ಯಾಗ್ನಿಯ ದಕ್ಷಿಣದಲ್ಲಿರ್ತಕ್ಕಂತಹ ದಕ್ಷಿಣಾಗ್ನಿ ಅಂತ ಹೇಳುವ ಒಂದು ತ್ರಿಕೋನಾಕಾರದ ಕುಂಡದಲ್ಲಿ ಸಂಸ್ಥಿತವಾಗತಕ್ಕಂತಹ ಅಗ್ನಿ, ಅದರ ಜೊತೆಗೆ ಆಹವನೀಯ ಅಂತ ಹೇಳ್ತಕ್ಕಂತಹ ಒಂದು ಕುಂಡದಿಂದ ಮತ್ತೊಂದು ಕುಂಡಕ್ಕೆ ಎಳೆದು ಹಾಕತಕ್ಕಂತಹ ಅಗ್ನಿ. ಈ 3 ಅಗ್ನಿಗಳು ವಸ್ತುತಃ ಯಜ್ಞದಲ್ಲಿ ಆರಾಧ್ಯ. ಇದನ್ನು ಅಗ್ನಿತ್ರಯ ಅಥವಾ ತ್ರಿನಗ್ನಿ ಅಥವಾ ತ್ರಿನಾಚಿಕೇತ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತಾರೆ. ಈ 3 ಅಗ್ನಿಗಳ ಮೇಲೆ ಆತ ಹೋಗ್ತಾನೆ. ಪಂಚಾಗ್ನಯ. ಪಂಚಾಗ್ನಿಗಳು ಅಂದರೆ ಪಂಚ ಇಂದ್ರಿಯಗಳು. ನಮ್ಮ 5 ಇಂದ್ರಿಯಗಳಲ್ಲಿ 5 ರೀತಿಯಾದ ವಸ್ತುಗಳನ್ನು ನಾವು ಹೋಮ ಮಾಡುವುದು ಅನ್ನುವುದು ಒಂದು ಶಾಸ್ತ್ರೀಯವಾದ ಕ್ರಮ. ಇಂದ್ರಿಯಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯ ನಾನ್ಯೇ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಈ ವಿಷಯವನ್ನು ಹೇಳ್ತಾನೆ. ಆ ವಿಷಯವನ್ನು ಇಟ್ಟುಕೊಂಡು ವಂದಿ ಈಗ ವಾದಕ್ಕೆ ತೊಡಗಿದ್ದಾನೆ. ಕಿವಿ ಅನ್ನುವ ಇಂದ್ರಿಯದಲ್ಲಿ ಶಬ್ದ ಅನ್ನುವ ಒಂದು ವಸ್ತುವನ್ನು ಹೋಮಿಸುವುದು, ತೊಗಲು ಅಥವಾ ಚರ್ಮ ಅನ್ನುವ ಇಂದ್ರಿಯದಲ್ಲಿ ಸ್ಪರ್ಶವೆಂಬ ದ್ರವ್ಯವನ್ನು ಹೋಮಿಸುವುದು, ಕಣ್ಣು ಅನ್ನುವ ಇಂದ್ರಿಯದಲ್ಲಿ ರೂಪ ಅನ್ನುವ ಒಂದು ವಸ್ತುವನ್ನು ಹೋಮಿಸುವುದು, ನಾಲಿಗೆ ಅಥವಾ ರಸನೇಂದ್ರಿಯ ಅನ್ನುವ ಇಂದ್ರಿಯದಲ್ಲಿ ರಸವೆಂಬ ವಸ್ತುವನ್ನು, ಘ್ರಾಣೇಂದ್ರಿಯದಲ್ಲಿ ಗಂಧವೆಂಬ ವಸ್ತುವನ್ನು ಹೋಮಿಸುವುದು. ಹೀಗೆ ಪಂಚೇಂದ್ರಿಯಗಳಲ್ಲಿ ಪಂಚ ತನ್ಮಾತ್ರೆಗಳನ್ನು ಹೋಮಿಸುವುದು. ಈ ಹೋಮ ಅಂದರೆ ಏನು ಇತ್ಯಾದಿ ಎಲ್ಲ ಭಗವದ್ಗೀತೆಯ ಪ್ರವಚನದಲ್ಲಿ ಕೇಳಿಕೊಳ್ಳಬೇಕು. ಇಲ್ಲಿ ಇಷ್ಟು ಸಾಕು. ಹೀಗೊಂದು ಕ್ರಮ ಇದೆ. ನಾವು ಪಂಚ ಇಂದ್ರಿಯಗಳಲ್ಲಿ ಪಂಚ ಅಗ್ನಿಗಳನ್ನು ಚಿಂತಿಸಿಕೊಂಡು ಅದರಲ್ಲಿ ಪಂಚ ವಿಷಯಗಳನ್ನು ಹೋಮಿಸುವಂಥ ಒಂದು ಕ್ರಮ ಇದೆ. ಈ ಕ್ರಮದ ಮೂಲಕ ಜೀವ ತಾನು ಕೊನೆಗೆ 6ನೇದರಲ್ಲಿ ಸೇರಬೇಕಾಗ್ತದೆ. ಇದನ್ನು ಮೀರಿ ಮೇಲಕ್ಕೆ ಹೋಗಬೇಕು. ಆದ್ದರಿಂದ 5ರಲ್ಲೇ ಮನುಷ್ಯನ ಸಾಧನೆ ಇರುವುದು ಅನ್ನುವ ಒಂದು ಅಭಿಪ್ರಾಯದಲ್ಲಿ ಪಂಚ ಅನ್ನುವ ಶಬ್ದವನ್ನು ಇಟ್ಟುಕೊಂಡು ವಂದಿ ಮಾತಾಡಿದರೆ ಇವು ಹೇಳ್ತಾನೆ 5 ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾನೆ. ಅಷ್ಟಾವಕ್ರ 6 ಬೇಕು. ಯಾಕಂದರೆ ನೀನು 5 ಇಂದ್ರಿಯ ಅಂತ ಹೇಳಿದೆಯಲ್ಲ, ಮನಃಷ್ಠಾನೇಂದ್ರಿಯಾಣಿ. ಈ 5 ಇಂದ್ರಿಯ ಅದು ಬಿರುಗಾಳಿಗೆ ಸಿಕ್ಕಿದಂತಹ ಅಡಿಕೆಯ ಮರದ ಹಾಗೆ, ಅಥವಾ ಸುಂಟರ ಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದ ಹಾಗೆ. ಅದು ಗಟ್ಟಿ ನಿಲ್ಲಲಾರದು. ಅದು ಗಟ್ಟಿ ನಿಲ್ಲಬೇಕಾದ್ರೆ ಅದಕ್ಕೆ ಬೇಕಾದ್ದು 6ನೇದ್ದು. ಇಂದ್ರಿಯದಲ್ಲಿ ಪ್ರಧಾನವಾದದ್ದೇ 6ನೆಯ ಇಂದ್ರಿಯ. ಅದಕ್ಕೆ ಮನಸ್ಸು ಅಂತ ಹೆಸರು. ಕುದುರೆಗಳನ್ನು ರಥಕ್ಕೆ ಕಟ್ಟಿದರೆ ಕುದುರೆ ಸಾಕ್ತದೆ, ಆದರೆ ಚರಂಡಿಯಲ್ಲಿ ಹೋಗಿ ಬೀಳ್ತದೆ. ಕುದುರೆ ಮಾರ್ಗದಲ್ಲೇ ಹೋಗಿ ಗುರಿಯನ್ನು ತಲುಪಬೇಕು ಅಂತಾದರೆ ಅದಕ್ಕೆ ಕಡಿವಾಣ ಗಟ್ಟಿಯಾಗಿರಬೇಕು, ಲಗಾಮು ಸರಿಯಾಗಿರಬೇಕು. 5 ಇಂದ್ರಿಯಗಳು ಪಂಚ ಕುದುರೆಗಳಿದ್ದ ಹಾಗೆ. ಇಂದ್ರಿಯಾಣಿ ಹಯಾನ್ಯಾಹುಹು ಮನಃ ಪ್ರಗ್ರಹಮೇವಚ.
ಈ ಇಂದ್ರಿಯಗಳೆಂಬ ಕುದುರೆಗಳನ್ನು ಗಟ್ಟಿಯಾಗಿ ಸೆಳೆದು ಇದೇ ಮಾರ್ಗದಲ್ಲಿ ಸಾಗಬೇಕು ಅಂತ ನಿಯಂತ್ರಣದಲ್ಲಿಡುವುದಕ್ಕೋಸ್ಕರ ರಶ್ಮಿ ಅಥವಾ ಲಗಾಮು ಅದು ಯಾವುದು ಅಂದರೆ ಮನಸ್ಸು. ಮನಃ ಪ್ರಗ್ರಹಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ. ಬುದ್ಧಿಯ ಸಾರಥ್ಯದಲ್ಲಿ ಮನಸ್ಸೆಂಬಂತಹ ಲಗಾಮು ಇಂದ್ರಿಯಗಳೆಂಬ ಕುದುರೆಗಳಿಗೆ ಕಣ್ಪಟ್ಟಿ ಹಾಕಿ ಸರಿಯಾದ ಮಾರ್ಗದಲ್ಲಿ ಸಾಗಿಸಿದರೆ ಮಾತ್ರ ಈ ಶರೀರವೆಂಬ ರಥ ಆ ಒಳಗಿದ್ದ ಜೀವನೆಂಬ ರಥಿಕನನ್ನು ಸರಿಯಾದ ಗುರಿಯಲ್ಲಿ ಹೋಗಿ ಓಂ ಅಂತ ಹೇಳುವ ಗುರಿಯನ್ನು ಹೋಗಿ ನಿಲ್ಲಿಸುವುದಕ್ಕೆ ಸಾಧ್ಯ. ಹಾಗಾದರೆ ಈ ಜೀವ ಎಲ್ಲ ಮಂತ್ರದ ಮೂಲ ಅಥವಾ ಎಲ್ಲ ಮಂತ್ರದ ಮೂಲ ದೇವ ಆತನನ್ನು ಹೋಗಿ ಸಾಗಬೇಕು ಅಂತಾದರೆ ಅದಕ್ಕೆ ಬೇಕಾದದ್ದು ಮುಖ್ಯವಾದದ್ದು ಮನಸ್ಸು. ಅದು ಆರನೆಯದ್ದು. ಷಡಿಂದ್ರಿಯಾಣ್ಯಾಹು ವೇದ ವೇದ್ಯಾ. ವೇದದಲ್ಲಿ ವೇದ್ಯರಾದ ದೇವತೆಗಳು ಹೇಳ್ತಾರೆ 6ನೆಯ ಇಂದ್ರಿಯವೇ ಪ್ರಧಾನವಾದದ್ದು. 5 ಇಂದ್ರಿಯಗಳು 6ನೆಯದ್ದಕ್ಕೆ ಪೂರಕವಾದದ್ದು. ಅದರಿಂದ 5 ಅನ್ನೋದು ಬೆಲೆ ಇಲ್ಲ. 5ರ ಜೊತೆಗೆ 6ನೆಯದ್ದು ಸೇರಿದರೆ ಮಾತ್ರ ಬೆಲೆ. ಇಷ್ಟಾದಾಗ ಒಂದಿಗೆ ಬೆವರುವುದಕ್ಕೆ ಪ್ರಾರಂಭ ಆಗಿದೆ. ಇನ್ನೇನು ಬಿಡ್ತಾ ಇಲ್ಲ. ನಾನು 5ಕ್ಕೆ ಹೋದರೆ 6ರಲ್ಲಾದರೂ ಸಿಕ್ಕಿ ಹಾಕಿ ಅನ್ನೋದು ನೋಡಿದರೆ 6ರಲ್ಲೂ 5ಅನ್ನು ಹೊಡೆಯುವ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಈಗ ನಾನು 6ರಿಂದ 7ಕ್ಕೆ ಹೋದರೆ 7ಅನ್ನು ಹೊಡೆಯುವ ಕೆಲಸ ಮಾಡ್ತಾನೆ. ಏನು ಮಾಡುವುದು? ಮತ್ತೆ ಯೋಚನೆ ಮಾಡ್ತಾನೆ, 7 ಅಂದರೆ ಎಲ್ಲಿಗೆ ಹೋಗಬೇಕು? 7ರ ಬಗ್ಗೆ ಹೇಳ್ತಾನೆ. ವೇದದಲ್ಲಿ ಹೇಳಿದಂತಹ ಸಾಧ್ಯಸ್ಕ ಅಂತಕ್ಕಂಥ ಹೋಮಗಳು ವೇದದ ಒಂದು ಕರ್ಮಕಾಂಡವನ್ನು ಬಿಟ್ಟು ಹೋಗ್ತಾ ಇಲ್ಲವ. ಯಾಕಂದರೆ ಅವನಿಗೆ ಹೆಚ್ಚು ಗತಿ ಇರುವುದು ಕರ್ಮಕಾಂಡದಲ್ಲಿ. ಕರ್ಮಕಾಂಡದಲ್ಲಿ ಸಮರ್ಥ, ಜ್ಞಾನಕಾಂಡದಲ್ಲಿ ಸ್ವಲ್ಪ ವೀಕ್. ಕೆಲವುದರಲ್ಲಿ ಶಕ್ತರಿರ್ತಾರೆ. ಯಾವುದರಲ್ಲಿ ತಾವು ಶಕ್ತರಿರ್ತಾರೆ ಅದೇ ಭಾಗದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಚೆಸ್ ಆಡುವವರಿಗೆ ಗೊತ್ತಿರ್ತದೆ. ಮುಂದಿನವ ಕುದುರೆಯಲ್ಲಿ ಚೆನ್ನಾಗಿ ಆಡ್ತಾನೆ ಅಂತಾದರೆ ಅದನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಮಂತ್ರಿಯನ್ನು ಕೊಟ್ಟಾದರೂ ಕುದುರೆಯನ್ನು ರಕ್ಷಣೆ ಮಾಡಿಕೊಳ್ತಾನೆ. ಅವರವರ ಪಿಚ್ ಅಂತ ಹೇಳೋದಿಲ್ವಾ, ಅದರ ಬಗ್ಗೆ ಅವರಿಗೆ ಬಲ ಜಾಸ್ತಿ. ಆ ನಿಟ್ಟಿನಿಂದ ಕರ್ಮಕಾಂಡವನ್ನು ಇಟ್ಟುಕೊಂಡು ಸಪ್ತ ಅನ್ನುವ ಶಬ್ದದ ಬಗ್ಗೆ ಮಾತಾಡ್ತಾನೆ. ವೇದೋಕ್ತವಾದ ಸಪ್ತ ಯಜ್ಞಗಳ ವಿಚಾರದಲ್ಲಿ ಮಾತಾಡ್ತಾನೆ. ಅಷ್ಟು ಮಾತಾಡಿದರೆ ನೋಡು, ಕರ್ಮ ಅನ್ನೋದು ಬಂಧಕವಾದದ್ದು. 7 ಕರ್ಮಗಳನ್ನು ಮತ್ತೆ ಉಲ್ಲೇಖ ಮಾಡಿದ್ದಿ. 4 ರೀತಿಯಾದ 7 ಕರ್ಮಗಳನ್ನು ಉಲ್ಲೇಖ ಮಾಡಿದ್ದಿ. ಆದರೆ ಈ 7 ಕರ್ಮಗಳು, 4 ರೀತಿಯಾದ 7 ಕರ್ಮಗಳು ಕೂಡ ಬಂಧನದಿಂದ ನಾವು ಬಿಡುಗಡೆ ಹೊಂದುವುದಕ್ಕೋಸ್ಕರ ಇರುವುದು. ಈ 7 ಕರ್ಮಗಳಿಂದ ಉಂಟಾಗುವ ಬಂಧನ 8. ಆ 8 ಬಂಧನದಿಂದ ಬಿಡಿಸಿಕೊಳ್ಳುವುದೇ 9. ಆದ್ದರಿಂದ 8ರಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. 7ರಿಂದ ಮೇಲಕ್ಕೆ ಹೋದ. 7 ಅನ್ನೋದು ಬಂಧಕ. ಆ 7ರ ಬಂಧನದಿಂದ ಉಂಟಾದ ಗಂಟು 8. ಆ 8 ಗಂಟಿನಿಂದ ಬಿಚ್ಚಿಕೊಳ್ಳುವುದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. 8 ಗಂಟುಗಳು ಯಾವುದು? ಅದಕ್ಕೆ ಅಷ್ಟಮದಗಳು ಅಂತ ಹೇಳ್ತಾರೆ. ಮನುಷ್ಯನಿಗೆ ಉಂಟಾಗತಕ್ಕಂಥ ಅಹಂಕಾರವೇ ವಸ್ತುತಃ ಬಂಧಕ. ಎಲ್ಲ ರೀತಿಯ ಲೌಕಿಕವಾದ ಸಾಂಸಾರಿಕವಾದ ತಾಪತ್ರಯಕ್ಕೆ ಯಾವುದು ಕಾರಣ ಅಂತ ಕೇಳಿದರೆ ಮೂಲಭೂತವಾಗಿ ಮನಃಶಾಸ್ತ್ರ ಮತ್ತು ವೇದಾಂತ ಎರಡೂ ಹೇಳುವುದು ಅದಕ್ಕೆ ಅಹಂಕಾರವು ಕಾರಣ. ಅಹಂಕಾರವನ್ನು ಬಿಟ್ಟವನಿಗೆ ನಿಜವಾಗಿ ಬೇರೆ ರೀತಿಯ ಕ್ಲೇಶಗಳಿಲ್ಲ, ಉಪದ್ರವಗಳಿರುವುದಿಲ್ಲ. ಆತ ಉಪದ್ರವ ಅನ್ನುವುದು ಆರೋಪಿಸಿಕೊಂಡದ್ದು. ಉಪದ್ರವದ ಆರೋಪ ಉಂಟಾಗುವುದಕ್ಕೆ ಮೂಲ ಕಾರಣ ಮನುಷ್ಯನಲ್ಲಿರತಕ್ಕಂಥ ಅಹಂಕಾರಗಳು. ಆ ಅಹಂಕಾರದ ಒಂದು ಪ್ರಭೇದವನ್ನೇ ನಾವು ಮದ ಅಂತ ಕರೆಯೋದು. ಅದು ಅನೇಕ ಥರ. ಮೊದಲನೆಯದ್ದು ಐಶ್ವರ್ಯ ಮದ ಅಂತ ಕರೀತಾರೆ. ಧನಮದ ಅನ್ನುವುದು ಅದಕ್ಕೆ ಮತ್ತೊಂದು ಹೆಸರು. ಎರಡನೆಯದ್ದನ್ನು ರೂಪ ಮದ ಅಂತ ಕರೀತಾರೆ, ತನ್ನ ಶರೀರದಲ್ಲಿರ್ತಕ್ಕಂತಹ ಸೌಂದರ್ಯದ ಮೇಲಿನ ಮದ. ಮೂರನೆಯದ್ದನ್ನು ಅಧಿಕಾರ ಮದ ಅಂತ ಕರೀತಾರೆ. ಇಂಥದ್ದೇ ಮದಗಳು ಸಾಮಾನ್ಯ ಇರುವುದು ಇಂಥದ್ದೇ. ಬಲ, ಅದು ಆತ ಒಳ್ಳೆಯ ಕಡೆಯಿಂದ ಹೆಣ್ಣು ತಂದರೆ ಇನ್ನೊಂದು ಮದ ಶುರು ಆಗ್ತದೆ ಅಂತೆ. ಅದೇನು ಅಂದರೆ ಸಂಬಂಧಿಕರಲ್ಲಿರುವ ಬಲದಿಂದ ಉಂಟಾಗುವ ಮದ. ಇದನ್ನು ಪರಿವಾರ ಮದ ಅಂತ ಕರೀತಾರೆ. ಇಂಥದ್ದೆಲ್ಲ ಮದಗಳು ಮನುಷ್ಯನಲ್ಲಿರ್ತದೆ. ಈ ಅಷ್ಟವಿಧವಾದ ಮದ ಅನ್ನುವುದು ಮನುಷ್ಯನಿಗೆ ಬಂಧಕವಾದ ಹಗ್ಗ. ಈ ಮದಗಳಿಗೆ ಕಾರಣವಾಗುವಂಥದ್ದು ಕರ್ಮ. ಯಾಕಂದರೆ ನೀನು ಹೇಳಿದ ಕರ್ಮಗಳುಂಟಲ್ವ, ಸಪ್ತವಿಧವಾದಂತಹ ಸಪ್ತಸ್ಕಂಧ ಅಂತ ಕರೆಸಿಕೊಂಡಂತಹ ಕರ್ಮಗಳು ಅದೆಲ್ಲ ಕಾಮ್ಯ ಕರ್ಮಗಳು. ಅದು ವೃಷ್ಟಿಕಾಮೋ ಕಾರ್ಯರ್ಯಾಯಜೇತ, ಪುತ್ರಕಾಮೋ ಪುತ್ರೇಷ್ಟ್ಯಾಯಜೇತ. ನಿನಗೆ ಪುತ್ರ ಪ್ರಾಪ್ತಿಯಾಗಬೇಕು, ಪುತ್ರಕಾಮೇಷ್ಟಿ ಮಾಡು. ನಿನಗೆ ಸಂಪತ್ತು ಬರಬೇಕು, ಇಂತಹ ಯಾಗ ಮಾಡು. ಸ್ವರ್ಗ ಸಿಗಬೇಕು, ನೀನು ಇಂಥ ಜ್ಯೋತಿಷ್ಠೋಮವನ್ನು ಮಾಡು. ಹಾಗಾದರೆ ಈ ಕರ್ಮಗಳೆಲ್ಲ ಕಾಮ್ಯಗಳು. ಕಾಮ್ಯ ಕರ್ಮವನ್ನು ಮಾಡಿದರೆ ಅವನಿಗೆ ಅಂಥದ್ದು ಸಿಗುತ್ತೆ. ಯಾಕಂದರೆ ಕರ್ಮಕ್ಕೆ ಅಂತಹ ಬಲ ಇದೆ. ಯಜ್ಞ ಯಾಗಗಳು ಅದು ಈ ಲೋಕದಲ್ಲಿರುವ ಕಾಮಧೇನುಗಳು. ಸಹಯಜ್ಞಾ ಪ್ರಜಾ ಸೃಷ್ಟುವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟಕಾಮಧುಕ್ ಅಂತ ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು.
ಈ ಮನುಷ್ಯರನ್ನು ಸೃಷ್ಟಿಸುವಾಗ ಪ್ರಜಾಪತಿ ಅವನ ಜೊತೆಗೆ ಯಜ್ಞಗಳನ್ನು ಸೃಷ್ಟಿಸಿ ಒಂದು ಮಾತು ಹೇಳಿದ, ನಾನು ನಿಮ್ಮನ್ನು ಭೂಲೋಕದಲ್ಲಿ ಸೃಷ್ಟಿಸ್ತಾ ಇದ್ದೇನೆ. ದೇವತೆಗಳಿಗೆ ದೇವಲೋಕದ ಸೃಷ್ಟಿ, ಆ ದೇವಲೋಕದಲ್ಲಿ ಅವರಿಗೆ 3 ಕೊಟ್ಟಿದ್ದೇನೆ. ಒಂದು ಚಿಂತಾಮಣಿ, ಅದು ಚಿಂತಿಸಿದ್ದನ್ನು ಕೊಡತಕ್ಕಂತಹ ಮಣಿ. ಮತ್ತೊಂದು ಕಲ್ಪವೃಕ್ಷ, ಅವರು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡದ್ದನ್ನೆಲ್ಲ ಕೊಡತಕ್ಕಂತಹ ವೃಕ್ಷ. ಮತ್ತೊಂದು ಕಾಮಧೇನು, ಅವರ ಕಾಮನೆಗೆ ವಿಷಯವಾದದ್ದನ್ನೆಲ್ಲ ಕೊಡುವಂಥ ಧೇನು. ಅಲ್ಲಿ ಕಾಮಧೇನು ಇದೆ. ನೀವು ಹುಟ್ಟಿದ ಪ್ರದೇಶದಲ್ಲಿ ಅಂಥದ್ದು ಯಾವುದೂ ಇಲ್ಲ ಅಂತ ಯೋಚಿಸಬೇಡಿ. ನೀವು ಪ್ರಯತ್ನದಿಂದ ಕಾಮಧೇನುವನ್ನು ಸೃಷ್ಟಿಸಿಕೊಳ್ಳಬೇಕು. ನಾನೇ ಸೃಷ್ಟಿಸಿಕೊಡುವುದಿಲ್ಲ, ನಾನು ನಿಮ್ಮ ಕೈಯಲ್ಲಿ ಯಜ್ಞವನ್ನು ಕೊಟ್ಟಿದ್ದೇನೆ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ಏನು ಹೇಳಿದ ಗೊತ್ತೋ, ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತು ಇಷ್ಟ ಕಾಮಧುಕ್. ಇದು ನಿಮಗೆ ಇಷ್ಟ ಕಾಮಧೇನುವಾಗಿ ನಿಲ್ತದೆ, ಇದರಿಂದ ಬೇಕಾದ್ದನ್ನೆಲ್ಲ ಸೃಷ್ಟಿಸಿಕೊಳ್ಳಿ. ಯಜ್ಞದ ಮೂಲಕ ಹೊಸ ಸ್ವರ್ಗವನ್ನು ಸೃಷ್ಟಿಸಬಹುದು ನೀವು. ವಿಶ್ವಾಮಿತ್ರ ಯಜ್ಞದ ಮೂಲಕವಾಗಿ ತ್ರಿಶಂಕು ಸ್ವರ್ಗ ಅನ್ನುವ ಸತ್ಯ ಸೃಷ್ಟಿಯನ್ನು ಮಾಡಿದ. ಯಾಜೋಪಯಾಜರು ಯಜ್ಞದ ಮೂಲಕವಾಗಿಯೇ ದೃಷ್ಟದ್ಯುಮ್ನ ಮತ್ತು ಯಾಜ್ಞಸೇನಿ ಅನ್ನುವ 2 ಮಕ್ಕಳನ್ನು ಪಡೆದರು. ಹಾಗಾದರೆ ಯಜ್ಞದಿಂದ ಸೃಷ್ಟಿಸಲಾಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಸೃಷ್ಟಿಸಿಕೊಳ್ಬೋದು. ಆದ್ದರಿಂದ ಯಜ್ಞ ಬೇಕಾದ್ದನ್ನು ಕೊಡುತ್ತೆ. ಯಾವಾಗ ಬೇಕಾದ್ದು ಸಿಗ್ತದೆ ಆವಾಗ ಮದ ಪ್ರಾರಂಭ ಆಗ್ತದೆ. ಸಿಕ್ಕಿದ ಕೂಡಲೇ ಮದ ಪ್ರಾರಂಭ. ಆ ಮದ ಅನ್ನೋದು ಲೋಭದಲ್ಲಿ ಪರ್ಯವಸಾನ ಆಗ್ತದೆ. ಮದ ಅನ್ನುವುದು ಕಾಮದ ಮೂಲವನ್ನು ಪಡೆಯುತ್ತೆ. ಅದೇ ಮದ ಎಂಬುದು ಕೊನೆಗೆ ಕ್ರೋಧದಲ್ಲೂ ಪರ್ಯವಸಾನ ಆಗ್ತದೆ. ಮದ ಅನ್ನುವುದು ಎಲ್ಲಕ್ಕೂ ಮೂಲ, ಅರಿಷಡ್ವರ್ಗಗಳಿಗೆ ಮೂಲವಾದದ್ದು ಮದ. ಆದ್ದರಿಂದ ಈ 8 ವಿಧವಾದ ಮದ ಅನ್ನುವುದು ಮನುಷ್ಯನಿಗೆ ಬಂಧಕ. ಆ ಬಂಧನಕ್ಕೆ ಕಾರಣವಾದದ್ದು ನಿನ್ನ ಸಪ್ತ. ಅದರಿಂದ ಸಪ್ತವು 8ದಿಂದಾಗಿ ತೊಂದರೆಗೊಳಗಾಗಿದೆ. ಆದ್ದರಿಂದ 8ವನ್ನು ಮುರಿಯುವುದೇ ನಮ್ಮ ಜೀವನದ ಗುರಿ ಅಂತ ಈ ಸಪ್ತದಿಂದ 8ಕ್ಕೆ ಏರಿದ. ಇವ 8ದ ಬಗ್ಗೆ ಮಾತಾಡಿದರೆ ಅವ 9ದ ಬಗ್ಗೆ ಮಾತಾಡ್ತಾನೆ, 9ರ ಬಗ್ಗೆ ಮಾತಾಡ್ತಾನೆ. ಎಲ್ಲ 8 ಆದಮೇಲೆ 9. ಎಲ್ಲ ಸಂಸ್ಕೃತದ ನವ ಅನ್ನೋದೇ ಆ ಕಡೆ 9 ಆದದ್ದು. ಈ 9ರ ಬಗ್ಗೆ ಹೇಳ್ತಾನೆ. ವಂದಿ ಮನುಷ್ಯನಿಗೆ 9 ವಿಧವಾದ ಮದ ಬಂಧಕ ಹೌದು, 8 ವಿಧವಾದ ಮದ ಬಂಧಕ ಹೌದು. ಆದರೆ 8 ವಿಧವಾದ ಮದವನ್ನು ತೆಗೆಯುವುದಕ್ಕೂ ಕೂಡ ಆತ 9 ವಿಧವಾದ ಕರ್ಮವನ್ನೇ ಮಾಡಬೇಕು ಅಂತ. ಮತ್ತೆ ಕರ್ಮವನ್ನು ಬಿಡೋಲ್ಲವ, ಕರ್ಮದಿಂದಲೇ ತೆಗೆಯುವುದು. 9 ವಿಧವಾದಂತಹ ಪಿತೃಕರ್ಮವನ್ನು ಶಾಸ್ತ್ರ ಹೇಳಿದೆ ಅಂತ ಈಗ ಪಿತೃಗಳ ಕಡೆಗೆ ಬರ್ತಾನೆ. ಇಲ್ಲಿಯ ತನಕ ಯಜ್ಞ ಯಾಗಗಳು ಅಂದರೆ ದೇವತಾಕವಾದ ಕರ್ಮಗಳು, ದೇವರಿಗೆ ಸಂಬಂಧಪಟ್ಟದ್ದು. ಈಗ ಪಿತೃಗಳಿಗೆ ಸಂಬಂಧಪಟ್ಟ ವಿಷಯವನ್ನು ಎತ್ತಿಕೊಳ್ತಾನೆ. ಅದು 3 ವರ್ಗ ಅಂದರೆ ಅದು 9. ಆ 9ಕ್ಕೆ ಸಂಬಂಧಪಟ್ಟಂತಹ ಪಿತೃ ಆರಾಧನೆ ಅನ್ನುವುದನ್ನು ಶಾಸ್ತ್ರ ಹೇಳಿದೆ. ಅಲ್ಲದೆ ಶಾಸ್ತ್ರ ಹೇಳಿದ ಈ 9ಕ್ಕೆ ಎಷ್ಟು ಬಲ ಇದೆ ಅಂತ ಹೇಳಿದರೆ, 9 ಆದ ಮೇಲೆ ಸಂಖ್ಯೆಯೇ ಇಲ್ಲ. ಸಂಖ್ಯೆ ಮುಗಿಯುವುದೇ 9ರಲ್ಲಿ. 1 2 3 4 ಶುರು ಮಾಡಿ 8 ಆದ ಮೇಲೆ 9, 9 ಆದ ಮೇಲೆ ಏನು ಸಂಖ್ಯೆ ಇಲ್ಲ, 0. 9 ಆದ ಮೇಲೆ 0 ಇಲ್ಲ, 9 ಆದ ಮೇಲೆ ಮತ್ತೆ 1 ಬರಿಬೇಕು, 1 ಬರೆದು 0 ಬರಿಬೇಕು. ಅಂತೂ 9ರ ನಂತರ ಸಂಖ್ಯೆ ಇಲ್ಲ. ಅಂಕೆಗಳು ಕೊನೆಯಾಗುವುದು 9ರಲ್ಲಿ. ಅದು 9 ಅನ್ನುವುದೇ ಶ್ರೇಷ್ಠವಾದದ್ದು. ವಸ್ತುತಃ ಇಲ್ಲಿಯ ತನಕ ಶಾಸ್ತ್ರದ ವಿಚಾರ ನಡೀತಾ ಇದ್ದರೆ ಒಂದು ಹಂತದಲ್ಲಿ ಸೋತಿದ್ದಾನೆ. ಸೋತು ಸಂಖ್ಯೆಗಳು 9ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾನೆ. ಅದಕ್ಕೂ ವಸ್ತುತಃ ಈಗ ನಡೀತಾ ಇರುವ ಚರ್ಚಾ ವಿಷಯಕ್ಕೂ ಮೂಲಭೂತವಾದ ಸಂಬಂಧ ಇಲ್ಲ. ಆದರೆ ಚರ್ಚೆ ಎಲ್ಲೋ ಸ್ವಲ್ಪ ಬೇರೆ ಕಡೆಗೆ ತಿರುಗಿದ ಹಾಗೆ ಆಯಿತು. ಅದನ್ನು ಗ್ರಹಣ ಮಾಡಿದ ಅಷ್ಟಾವಕ್ರ. ವಂದಿ ಬೇರೆ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಇಲ್ಲಿಯ ತನಕ ಶಾಸ್ತ್ರ ಚಿಂತನೆ ಇತ್ತು, ಈಗ ಸಂಖ್ಯೆಯ ಪಾರಮಾರ್ಥ್ಯದ ಬಗ್ಗೆ, ಆದರೆ ಸಂಖ್ಯೆಯ ಬಲಾಬಲಗಳ ಬಗ್ಗೆ ಈತ ಹೇಳ್ತಾ ಇದ್ದಾನೆ. 9 ಅಲ್ಲ ಅಂತಾನೆ. 9 ಅಲ್ಲ, 10 ಅಂತ ಹೇಳ್ತಾನೆ. 9ರ ನಂತರ 10 ಅನ್ನುವ ಸಂಖ್ಯೆ ಇದೆ. 9ಕ್ಕಿಂತ ಶ್ರೇಷ್ಠವಾದದ್ದು 10. ಯಾಕಂದರೆ 9 ಅನ್ನುವಲ್ಲಿಗೆ ಸಂಖ್ಯೆ ಮುಗಿಯುವುದಿಲ್ಲ. 9 ಅನ್ನುವುದು ಅತ್ಯಂತ ಕನಿಷ್ಠ ಸಂಖ್ಯೆ, ತುಂಬ ಚಿಕ್ಕ ಸಂಖ್ಯೆ ಅಂದರೆ 9. 9 ಆದ ಮೇಲೆ ಸಿಗುವುದೇನು? ಅನಂತ. 0 ಸಿಗುವುದಲ್ಲ. 9 ಆದ ಮೇಲೆ ಸಂಖ್ಯೆ ಇಲ್ಲ ಅಂತಲ್ಲ, 9ರ ನಂತರ ಇರುವ ಸಂಖ್ಯೆ ಅದು ಅನಂತ. ಅದು 0 ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. 360 ಡಿಗ್ರಿ ಅಂದರೆ ಪೂರ್ಣತೆಯನ್ನು ನಿರೂಪಣೆ ಮಾಡತಕ್ಕಂತಹ ವಿಷಯ ಅದು. ಅದನ್ನು 9ರ ನಂತರ ಇರುವುದು ದಶ. ಈ ದಶ ಅನ್ನುವುದೇ ಪ್ರಪಂಚದ ಸಮಗ್ರ ಸಂಖ್ಯೆ. ಇದಕ್ಕಿಂತ ದೊಡ್ಡ ಸಂಖ್ಯೆ ಹೇಳು. ದಶ ಅನ್ನುವುದಕ್ಕಿಂತ ಮೇಲೊಂದು ಸಂಖ್ಯೆ ಉಂಟಾ? ಇಲ್ಲ. ನೀನು ಹಿಂದೆ ಹೇಳಿದ 1 ದಶಕ್ಕೆ ಸೇರಿಸಿ ಏಕಾದಶ ಅನ್ನಬೇಕು. ದಶ ಬಿಟ್ಟು ಮತ್ತೊಂದಿಲ್ಲ. ಇನ್ನೊಂದು ಸೇರಿಸಿ ದ್ವಾದಶ ಅಂತ ಹೇಳಬೇಕು. ಅದು ಬಿಟ್ಟು ದಶವನ್ನು ಬಿಟ್ಟು ಮತ್ತೊಂದು ಸಂಖ್ಯೆ ಇಲ್ಲ. ಈ ದಶಗಳೇ 10 ಅನ್ನುವುದು 2 ಆದರೆ 2 10 ಆಗುತ್ತೆ. 2 10 ಅಂತ ಹೇಳುವುದಕ್ಕೆ ಕಷ್ಟ ಆದರೆ 20 ಅಂತ ಹೇಳ್ತೇವೆ ಅಷ್ಟೇ.
3 10 ಅಂದರೆ 30 ಅಂತೇವೆ. 9 10 ಅಂತ ಹೇಳುವುದರ ಬದಲು 90 ಅಂತೇವೆ. ಏನಾದರೂ 10 ಬಿಟ್ಟು ಬೇರೆ ಏನು ಸಂಖ್ಯೆ ಇದೆ? 10ರ ಮೇಲೆ ಹತ್ತುವುದಕ್ಕಾಗುವುದಿಲ್ಲ. 10 ಕೊನೆಗೆ 10 10 ಅಂತ ಹೇಳುವುದರ ಬದಲು ಒಂದು 100 ಅಂತ ಹೇಳ್ತೀರಿ ಅಷ್ಟೇ. ದಶಂ ಶತ, ದಶಗಳು ಸೇರಿದರೆ ಶತ ಅಂತ ಶಬ್ದ ಅಷ್ಟೇ ಹೊರತು ಅದು ದಶಕ್ಕಿಂತ ಬೇರೇನಿದೆ? ದಶಗಳೇ ಸೇರಿ ಶತವಾದದ್ದು, ಶತಗಳೇ 10 ಸೇರಿ ಸಹಸ್ರವಾದದ್ದು, ಸಹಸ್ರವೇ 10 ಸೇರಿ ಅಯುತವಾದದ್ದು, ಅಯುತವೇ 10 ಸೇರಿ ಲಕ್ಷವಾದದ್ದು, ಲಕ್ಷವೇ 10 ಸೇರಿ ನಿಯುತವಾದದ್ದು, ನಿಯುತವೇ 10 ಸೇರಿ ಕೋಟಿಯಾದದ್ದು, ಕೋಟಿಯೇ 10 ಸೇರಿ ಅರ್ಬುದವಾದದ್ದು, ಅರ್ಬುದ 10 ಪದ್ಮವಾಗಿ ಮಹಾಪದ್ಮ, ಖರ್ವ, ಮಹಾಖರ್ವ ಅನ್ನುವ ಸಂಖ್ಯೆಗಳಲ್ಲಿ ಜಾಸ್ತಿ ಆಯಿತೇ ಹೊರತು 10ಕ್ಕಿಂತ ಮೀರಿದ ಸಂಖ್ಯೆ ಯಾವುದಿದೆ? ಸಂಖ್ಯೆ ಅನ್ನೋದು 10ರಲ್ಲಿ ಕೊನೆಯಾಗುತ್ತೆ. ಅದು 10 ಅನ್ನೋದು ಪೂರ್ಣತೆಯನ್ನು ನಿರೂಪಿಸುವಂಥದ್ದು. 10ರಿಂದ 10 ತೆಗೆದರೂ 10, ಯಾಕಂದರೆ 0 ಅನ್ನೋ 10 ಅನ್ನೋದಕ್ಕೆ ವ್ಯತ್ಯಾಸ ಇಲ್ಲ, ಅದು ಪೂರ್ಣ. 0 ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಶೂನ್ಯ. ಶೂನ್ಯ ಅನ್ನುವುದೇ ಕನ್ನಡದಲ್ಲಿ ಶೂನ್ಯ ಅಂತಾಗಿ ಸೂನೆ ಹೋಗಿ 0 ಅಂತ ಆದದ್ದು. ಅದು ಶೂನ್ಯ ಅನ್ನೋದರ ಒಂದು ತದ್ಭವ ರೂಪ 0 ಅನ್ನೋದು. ಶೂನ್ಯ ಅನ್ನುವುದಕ್ಕೆ ಅರ್ಥ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲವೂ ಇದೆ ಅಂತ ಅದಕ್ಕೆ ಅರ್ಥ. ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ದೇವರ ಹೆಸರು ಅದು. ಶೂನ್ಯ ಅನ್ನೋದು ಓಂ ಶೂನ್ಯಾಯ ನಮಃ ಅಂತ ಹೇಳಿದರೆ ಅದನ್ನು ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಭಗವಂತನ ಪೂರ್ಣತೆಯನ್ನು ಹೇಳತಕ್ಕಂತಹ ಶಬ್ದ ಅದು. ಪೂರ್ಣಂ ಅದಹ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವೇ, ಪೂರ್ಣಕ್ಕೆ ಪೂರ್ಣವನ್ನು ಹಾಕಿದರೂ ಪೂರ್ಣಮೇವ ಅವಶಿಷ್ಯತೆ. ಅದು ಈ 0 ಅನ್ನುವ ಲೆಕ್ಕಾಚಾರ ಯಾವ ರೀತಿಯಲ್ಲಿದೆಯೋ ಪೂರ್ಣತೆಯೂ ಕೂಡ ಅದೇ ಇರುವುದು. ಅನಂತದಿಂದ ಅನಂತದಷ್ಟು ತೆಗೆದರೂ ಉಳಿಯುವುದು ಅನಂತವೇ. ಅಕಸ್ಮಾತ್ ಅನಂತದಿಂದ ಅನಂತ ತೆಗೆದಾಗ ಅಲ್ಲಿ ಸ್ವಲ್ಪ ಕಡಿಮೆ ಆದರೆ ಅದು ಅನಂತ ಹೇಗಾಗುವುದು? ಅದು ಶಾಂತ ಆಗುವುದಿಲ್ವೇ? ಅನಂತ ಅಂದರೆ ಏನು? ಯಾವತ್ತಿಗೂ ಕೊನೆ ಇಲ್ಲದೆ ಇರುವಂಥದ್ದು. ಹಾಗಾದರೆ ಅದು ಯಾವತ್ತೂ ಕಡಿಮೆ ಆಗುವುದಿಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅನಂತಕ್ಕೆ ಅನಂತವನ್ನು ಸೇರಿಸಿದರೂ ಇರುವುದು ಅನಂತವೇ. ಅದು ಅನಂತತ್ವ ಅನ್ನುವುದರ ಸ್ವರೂಪವೇ ಹಾಗೆ. ಆದ್ದರಿಂದ ಭಗವತ್ ಶಕ್ತಿ ಅನಂತ ಅಂದರೆ ಅನಂತವೆನಿಸಿದ ಭಗವಂತನಿಂದ ಅನಂತವೇ ಆದ ಅವತಾರ ರೂಪಗಳು ಇಳಿದು ಬಂದರೂ ಆ ಮೂಲ ರೂಪ ಅನಂತವಾಗಿಯೇ ಇರುತ್ತೆ. ಈ ಅವತಾರ ರೂಪಗಳು ಸಾವಿರಾರು ಕೋಟಿ ರೂಪಗಳು ಹೋಗಿ ಆ ಮೂಲ ರೂಪದಲ್ಲಿ ಸೇರಿದರೂ ಕೂಡ ಆ ಮೂಲ ತತ್ವ ಅನಂತವಾಗಿಯೇ ಇರುತ್ತೆ. ಅದನ್ನು ಅನಂತತ್ವವನ್ನು ಹೇಳುವ ಶಬ್ದ ದಶ. ಆ ದಶ ಅನ್ನುವುದಕ್ಕಿಂತ ಎತ್ತರದ್ದಿಲ್ಲ. ನಾವು ದಶ ಆಗಬೇಕು. ನಾವೆಲ್ಲ ದಶ ಆಗುವುದಕ್ಕೋಸ್ಕರ ಇರುವವರು. ನಾವು ದಶ ಆಗುವುದಕ್ಕೋಸ್ಕರ ದಿಕ್ಕುಗಳಿರುವುದು ದಶ ಅಂತ ಹೇಳ್ತಾನೆ. ಒಟ್ಟು ದಶದ ಬಗ್ಗೆ ಒಂದು 8 ವ್ಯಾಖ್ಯಾನವನ್ನು ಮಾಡ್ತಾನೆ. ಇವರೆಲ್ಲ ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನೆಲ್ಲ ನಾನು ಉಪನ್ಯಾಸ ಮಾಡ್ತಾ ಇಲ್ಲ. ಇಲ್ಲದೆ ಹೋದರೆ ಹಾಗೆ ಮಾಡಲಿದ್ರೆ ಏನಾಗ್ತದೆ ಅಂದರೆ ಅಷ್ಟಾವಕ್ರ ಉಪಾಖ್ಯಾನ ಹೇಳುವುದಕ್ಕೆ ಕನಿಷ್ಠ 7 ದಿವಸ ಅದಕ್ಕೆ ಬೇಕು. ಅಷ್ಟು ಸುಂದರವಾದ ವಿಚಾರಧಾರೆಗಳನ್ನು ಇವರಿಬ್ಬರೂ ಮುಂದೆ ಇಡ್ತಾರೆ. ಅದರಲ್ಲಿ ದಶಕ್ಕೋಸ್ಕರ ದಶ ದಿಕ್ಕುಗಳು. ದಿಕ್ಕು ಅಂದರೆ 8 ದಿಕ್ಕುಗಳ ಜೊತೆಗೆ ಊರ್ಧ್ವ ಅಧರ ಅನ್ನುವ ದಿಕ್ಕುಗಳು ಸೇರಿ ದಶ ದಿಕ್ಕುಗಳಾಗ್ತವೆ. ಆದರೆ ಇಲ್ಲಿ ಆತ ಹೇಳುವುದು ಈ ಸಾಮಾನ್ಯ 10 ಅಂತ ಹೇಳಿದರೆ ನಾವು 10ರ ಬಗ್ಗೆ ಒಂದು 5-6 ವಿಷಯ ಹೇಳು ಅಂದರೆ ನಾವೇನು ಶುರು ಮಾಡ್ತೇವೆ? ದಿಕ್ಕುಗಳು 10, ರಾವಣನಿಗೆ ತಲೆ 10, ನಮ್ಮದೆಲ್ಲ ಹೀಗೆ ಶುರು ಆಗೋದು. ನಮ್ಗೆ ಗೊತ್ತಿರುವ 10ಗಳು ಏನೇನುಂಟು ಅದು 10 ಅನ್ನು ನಾವು ಹೇಳ್ತೇವೆ. ಇವನು ಅಂಥದ್ದನ್ನು ದಿಕ್ಕುಗಳು 10 ಅಂತ ಹೇಳಿದರೆ ಅದು ಸಾಮಾನ್ಯ ಹುಡುಗ ಹೇಳಿದ ಹಾಗೆ ಆಯಿತು. ಈ ಶಾಸ್ತ್ರ ವಿಷಯದಲ್ಲಿ ದಿಶಃ ದಶ ಅಂದರೆ ಏನು? ದಿಶಃ ಅಂದರೆ ಉಪದೇಶ ಮಾಡತಕ್ಕಂತಹ ಶಾಸ್ತ್ರ ಇರುವುದು 10. ಆ 10 ಶಾಸ್ತ್ರಗಳ ಉಪದೇಶದಿಂದ ನಾವಾಗುವುದು 10, ನಾವಾಗುವುದು ಪೂರ್ಣ. ಅಂದರೆ ನಾವು ಹತ್ತುವುದು, ನಾವು ಹತ್ತಬೇಕಾದರೆ 10 ಬೇಕು ನಮಗೆ. 10 ನಮಗೆ ಹತ್ತಿದರೆ ನಾವು ಹತ್ತುವುದಕ್ಕೆ ಸಾಧ್ಯ ಅಂತ ಒಂದು ದಶದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡ್ತಾರೆ. 10 ಅಂದರೆ ಯಾವುದು? 4 ವೇದ. 4 ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ 6 ಅಂಗ. ಅದನ್ನು ಷಡಂಗಗಳು ಅಂತ ಕರೀತಾರೆ. 6 ಸಾಂಗ ವೇದ ಅಂತ ಹೇಳುವುದಿಲ್ವ? ಸಾಂಗ ವೇದ ಅಂದರೆ 6 ಅಂಗಗಳಿಂದ ಸಹಿತವಾದ ವೇದ, ಅದು 10 ಆಗುತ್ತೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಅನ್ನುವ 6 ಅಂಗಗಳ ಜೊತೆಗೆ 4 ವೇದಗಳು ಸೇರಿಕೊಂಡ್ರೆ ಅದು ಸಾಂಗ ವೇದ, ಅದು 10 ಆಗುತ್ತೆ. ಈ 10 ಅನ್ನುವ ದಿಕ್ ಅಂದರೆ ದೇಶ, ಉಪದೇಶ. ಆ ಉಪದೇಶಕವಾದದ್ದು 10 ನಮ್ಮಲ್ಲಿ ಸೇರಿಕೊಂಡಾಗ ನಾವು ಕೂಡ ಆ ಪೂರ್ಣವಾದ ತತ್ವದ ಹತ್ತಿರಕ್ಕೆ ಹೋಗಿ ನಮ್ಮ ಪೂರ್ಣತೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ 9ಕ್ಕಿಂತ ಮೇಲೆ 10. ಇಷ್ಟಕ್ಕಾದರೂ ನಿಲ್ತಾನ ವಂದಿ ಮುಂದುವರಿಸಿದ. ಏಕಾದಶಾಹು ರುದ್ರಾಹ. ಈ ರುದ್ರರಿರುವುದು 21 ಶುರು ಮಾಡಿದ, 11 ಶುರು ಮಾಡಿದ. 10ರ ಮೇಲೆ 11 ಇದೆ. ನೀನೇನಂದಿ? 10 ಅನ್ನೋದು ಮುಗೀತು, ಅದು ಕೊನೆ, ಅದರ ಮೇಲೆ ಸಂಖ್ಯೆ ಇಲ್ಲ, ಅದು ಪೂರ್ಣತೆ ಅಂತ ಹೇಳಿದೆಯಲ್ಲ. 10 ಅಂದರೆ 0, ಅದು 9 ಆದ ಮೇಲೆ ಇರತಕ್ಕಂಥದ್ದು ಪೂರ್ಣ. ಈ 0 ಅನ್ನೋದು ಏನು ಮಾಡುವುದಿಲ್ಲ, ಅದು ಅಸಾಧಕ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಯಾವುದು ಎಲ್ಲೆಡೆ ತುಂಬಿ ಅನಂತವಾಗಿದೆಯೋ ಅದು ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ.
ಈಗ ಆಕಾಶ ಅಲುಗಾಡುತ್ತಾ? ಮಳೆ ಅಲುಗಾಡುತ್ತೆ, ಗಾಳಿ ಅಲುಗಾಡುತ್ತೆ, ಯಾಕಂದರೆ ಅದಕ್ಕೆ ಲಿಮಿಟೇಷನ್ ಇದೆ, ಇಷ್ಟು ಅಂತಿದೆ. ಆಗ ಅಲುಗಾಡುವುದಕ್ಕೆ ಬೇರೆ ಜಾಗ ಇದೆ. ಆದರೆ ಎಲ್ಲೆಡೆ ತುಂಬಿದ ಆಕಾಶ ಎಲ್ಲಿಂದ ಅಲುಗಾಡಬೇಕು? ಒಂದು ಚಿಕ್ಕ ಕೋಣೆ ಇದೆ, ಆ ಕೋಣೆಯ ಒಳಗೆ ಒಂದು ಪಾರಿವಾಳವನ್ನು ಹಾಕಿದರೆ ಪಾರಿವಾಳ ಅಲುಗಾಡುತ್ತೆ, ಮೇಲೆ ಕೆಳಗೆ ಓಡಾಡುತ್ತೆ. ಅದೇ ಕೋಣೆಯ ಒಳಗೆ ಒಂದು ಆನೆಯನ್ನು ಒತ್ತಿ ತುಂಬಿಸಿಟ್ರೆ ಆನೆ ಅಲುಗಾಡೋದಕ್ಕಾಗುತ್ತೇನು? ಎಲ್ಲೆಡೆ ತುಂಬಿದ ವಸ್ತು ಅಲುಗಾಡೋದಾಗದು. ವಿಭೂ ಅಂತ ಕರೆಸಿಕೊಂಡ ಆಕಾಶ ಅಲುಗಾಡುವುದಿಲ್ಲ, ಅದರಿಂದ ಯಾವ ಕ್ರಿಯೆಯೂ ಕೂಡ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ದಶ ಅನಿಸಿದಂತಹ ಪೂರ್ಣ ಶಕ್ತಿ ಇದೆಯಲ್ಲ, ಆ ಪರಮಾತ್ಮನನ್ನು ನೀನು ಪೂರ್ಣ ಅಂತ ಇದೆಯಲ್ಲ, ಪೂರ್ಣವಾದ ಪರಬ್ರಹ್ಮ, ಬೃಹತ್ ಅಂದರೆ ತುಂಬಿದ್ದು, ಪರಬ್ರಹ್ಮ ಅಂದರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅಷ್ಟು ದೊಡ್ಡದಾದದ್ದು ಹೇಗೆ ಅಲುಗಾಡುತ್ತೆ? ಅದು ನಿಷ್ಕ್ರಿಯ, ಕೇವಲೋ ನಿರ್ಗುಣಶ್ಚ, ಅದು ಪೂರ್ಣವಾದದ್ದರಿಂದಲೇ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲವನ್ನೂ ಮಾಡಬೇಕಾದ್ರೆ ಆ ಪೂರ್ಣವಲ್ಲದ ಮತ್ತೊಂದು ಬೇಕು. ಇದೆಲ್ಲ ಮತ್ತೆ ದರ್ಶನಕ್ಕೋಯ್ತು. ಸಾಮಾನ್ಯ ಶಂಕರಾಚಾರ್ಯರು ನಿರೂಪಣೆ ಮಾಡಿದ ದರ್ಶನದ ಹತ್ತಿರಕ್ಕೆ ಬರ್ತದೆ. ಅದು ಪೂರ್ಣವಾದ ತತ್ವ ಅಂತ ಹೇಳಿದರೆ ಅದು ಪರಬ್ರಹ್ಮ. ಆ ಪರಬ್ರಹ್ಮವಲ್ಲದ ಮತ್ತೊಂದು ವಿಷ್ಣು ಅಂತಿದೆ, ಅದಕ್ಕೆ ಸಗುಣ ಬ್ರಹ್ಮ ಅಂತ ಕರೀತಾರೆ. ಸಾಮಾನ್ಯ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಂತ ಶ್ಲೋಕ ಕೇಳಿರ್ತಾರೆ ಎಲ್ಲರೂ ಕೂಡ. ಗುರುರ್ ಬ್ರಹ್ಮ, ಬ್ರಹ್ಮನು ನಮ್ಮ ಗುರು, ಗುರುರ್ ವಿಷ್ಣು, ವಿಷ್ಣುವು ಕೂಡ ನಮ್ಮ ಗುರು, ಗುರುರ್ ದೇವೋ ಮಹೇಶ್ವರ, ಆ ಮಹೇಶ್ವರನು ಕೂಡ ನಮ್ಮ ಗುರು. ಆಮೇಲೆ ಗುರು ಸಾಕ್ಷಾತ್ ಪರಬ್ರಹ್ಮ, ಇದಲ್ಲದೆ ನಾಲ್ಕನೆಯವನಾದ ಪರಬ್ರಹ್ಮ ನಮ್ಮ ಸಾಕ್ಷಾತ್ ಗುರು ಅಂತ ಮತ್ತೊಂದಿದೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಆದ ಮೇಲೆ ಮತ್ತೊಂದು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಯಾವುದು? ಅದು ಅದ್ವೈತ ಸಿದ್ಧಾಂತದ ಪ್ರಕಾರ ಪರಬ್ರಹ್ಮ ಅಂತ ಹೇಳಿದರೆ ಈ ಮೂರು ಸಗುಣ ಬ್ರಹ್ಮ, ಇನ್ನೊಂದು ನಿರ್ಗುಣ ಬ್ರಹ್ಮ ಇದೆ, ತುಂಬಿದ ಬ್ರಹ್ಮ ಅಂತ ಕರೀತಾರೆ ಅದನ್ನು. ಆ ಪರಬ್ರಹ್ಮ ಏನಿದೆ ಅದು ಸಾಕ್ಷಾತ್ ಗುರು, ಅಂದರೆ ಕೊನೆಗೆ ನಾವು ಆ ಪರಬ್ರಹ್ಮ ಆಗುವುದಕ್ಕೋಸ್ಕರ ಇರುವುದು ಅನ್ನುವುದು ಶಾಂಕರ ತತ್ವದ ಮೂಲ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಒಂದು ಹೇಳ್ತಾನೆ, ಏಕಾದಶಾಹು ರುದ್ರಾಹ. ರುದ್ರ ಅನ್ನುವುದಕ್ಕೆ ರೋದನವನ್ನು ಬಿಡಿಸುವವ ಅಂತ ಅರ್ಥ. ಋಕ್ ಅಂದರೆ ರೋಗ, ದ್ರ ಅಂದರೆ ಓಡಿಸುವುದು. ರೋಗವನ್ನು ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ಇತ್ಯವಿಧೀಯತೆ ಅಂತ. ರೋಗವನ್ನು ದ್ರಾವಣ ಮಾಡಿಸುವವನಿಗೆ ರುದ್ರ ಅಂತ ಹೆಸರು. ಇಂತಹ ರುದ್ರತ್ವ ಯಾರಲ್ಲಿ ಬೇಕಾದರೂ ಬರ್ಬೋದು. ಅದು ಸರ್ವಶರ್ವ ಶಿವಸ್ಥಾಣು, ಸರ್ವಶರ್ವ ಶಿವಸ್ಥಾಣು ಇತ್ಯಾದಿಗಳು. ರುದ್ರೋ ಬಹುಶಿರಾ ಬಭ್ರುಹು ಅಂತ ವಿಷ್ಣು ಸಹಸ್ರನಾಮದಲ್ಲೂ ರುದ್ರ ಅನ್ನುವ ಶಬ್ದ ಬರ್ಬೋದು. ಯಾಕಂದರೆ ರೋಗನಾಶಕವಾದದ್ದು ರುದ್ರ ಅನ್ನುವ ಶಬ್ದದಿಂದ ವಾಚ್ಯವಾಗ್ತದೆ. ಆದರೆ ಏಕಾದಶ ರುದ್ರ ಅಂತ ಎಲ್ಲಿಯಾದರೂ ಶಬ್ದ ಬಳಸಿದರೆ ಆವಾಗ ಪಾರ್ವತೀಪತಿಯಾದಂತಹ ಮಹೇಶ್ವರನನ್ನು ಸ್ವೀಕರಿಸಬೇಕು. ಯಾಕಂದರೆ ಪಾರ್ವತೀಪತಿ ರುದ್ರನಿಗೆ ಈ 11 ಅನ್ನುವ ಸಂಖ್ಯೆ ಬಹಳ ಇಷ್ಟ. ಆತ ತಾನು 11 ರೂಪದಿಂದ ನಿಲ್ತಾನೆ. 11 ರೂಪದಲ್ಲಿ 11 ಆಯುಧಗಳನ್ನು ಧಾರಣೆ ಮಾಡ್ತಾನೆ. 11 ರೂಪದಲ್ಲಿ 11 ಭಂಗಿಯ ನಾಟ್ಯವನ್ನು ತೋರಿಸ್ತಾನೆ. ನಟರಾಜನಾಗಿ ನಿಂತು ತಾನು 11 ಭಂಗಿಗಳು, ಒಂದು ಭಂಗಿಯಲ್ಲಂತೂ ಎರಡೂ ಕಾಲನ್ನು ಕೂಡ ತಲೆ ಇಟ್ಟುಕೊಂಡು ತಾನು ಕುಣಿತಾನೆ. ಕಾಲಿಲ್ಲದ ಕುಣಿತ, ಬರೀ ತನ್ನ ಶರೀರದಲ್ಲಿ ಕುಣಿಯುವಂಥ ಒಂದು ವಿಶಿಷ್ಟವಾದ ತಾಂಡವವನ್ನು ಆ ಏಕಾದಶನಾಗಿ ತಾನು ರುದ್ರಸ್ವರೂಪದಿಂದ ತೋರಿಸ್ತಾನೆ. ಅಂತಹ ನಟರಾಜ ರುದ್ರ, ಅವನಿಗೆ ಏಕಾದಶ ರುದ್ರ ಅಂತ ಕರೆಯುವುದು. ಆ ಏಕಾದಶ ರುದ್ರನಿಗೆ ಏಕಾದಶ ಅನ್ನೋದು ಬಹಳ ಇಷ್ಟ. ಏಕಾದಶ ಭಕ್ಷ್ಯಗಳಿಂದ ನೈವೇದ್ಯ ಮಾಡುವುದು, ಏಕಾದಶ ಕಲಶಗಳಿಂದ ಏಕಾದಶ ರುದ್ರ ಅಭಿಷೇಕವನ್ನು ಮಾಡುವುದು, ಏಕಾದಶ ವಾರ ರುದ್ರ ನಮಕ ಚಮಕಗಳಿಂದ ಅರ್ಚನೆ ನಡೆಸುವಂಥದ್ದು, ಏಕಾದಶ ಬಿಲ್ವಾರ್ಪಣವನ್ನು ಮಾಡುವಂಥದ್ದು. ಈ ಏಕಾದಶ ಅನ್ನೋದನ್ನು ಬಹಳ ಇಷ್ಟಪಡತಕ್ಕಂಥವ. ಏಕಾದಶಿ ದಿವಸ ಇಷ್ಟ ಆಗೋದಿಲ್ಲ ಅವನಿಗೆ. ಏಕಾದಶಿ ದಿವಸ ತಾನು ಉಪವಾಸವನ್ನು ಮಾಡ್ತಾನೆ ಅಂತ ಹೇಳಿ ಸ್ವತಃ ಪಾರ್ವತೀದೇವಿ ರುದ್ರನಲ್ಲಿ ಸಂವಾದ ಮಾಡುವಾಗ ಹೇಳ್ತಾಳೆ. ಶ್ರೀರಾಮ ರಾಮ ರಾಮೇತಿ ಅಂತ ಪದ್ಮಪುರಾಣದಲ್ಲಿ ಬರುವಾಗ ಏಕಾದಶಿಯ ದಿವಸ ಪರಮವೈಷ್ಣವನಾದಂತಹ ಶಂಭು ತಾನೂ ಕೂಡ ವಿಷ್ಣು ಪ್ರೀತ್ಯರ್ಥವಾಗಿ ಉಪವಾಸ ಮಾಡ್ತಾನೆ ಅಂತ ಉಲ್ಲೇಖ ಮಾಡ್ತಾರೆ. ಅಂತೂ ಶಂಭುವಿಗೆ ಏಕಾದಶ ಅನ್ನುವುದು ಇಷ್ಟವಾಗಿರತಕ್ಕಂಥ ವಿಷಯ. ಆದ್ದರಿಂದ ಏಕಾದಶಾಹು ರುದ್ರಾಹ ಅಂದರೆ ರುದ್ರನ ಸ್ವರೂಪ 11 ಆ 11 ರೂಪದಿಂದ ಆತ ನಾಟ್ಯವನ್ನು ತೋರ್ತಾನೆ. ನಾಟ್ಯ ಅನ್ನುವುದು ಮನುಷ್ಯನ ಆನಂದಕ್ಕೆ ದ್ಯೋತಕವಾದದ್ದು. ಆದ್ದರಿಂದ ಆನಂದವನ್ನು ಕೊಡುವಂತಹ ಸಂಖ್ಯೆ 11. ಆದ್ದರಿಂದ 10ಕ್ಕೆ ಮುಗಿಯುವುದಿಲ್ಲ, 10ರ ಮೇಲೆ 11 ಅನ್ನುವ ಸಂಖ್ಯೆ ಇದೆ ಅಂತ ಇವೆ ಹೇಳಿದರೆ, ನೋಡು 11 ಅಂದರೆ ಏನು ಅಂತ ಕೇಳ್ತಾನೆ ಅಷ್ಟಾವಕ್ರ. 10 ಅಂದರೆ ಪೂರ್ಣವಾದದ್ದಲ್ವಾ? ಪೂರ್ಣವಾದದ್ದರ ಮೇಲೆ 1 ಇದೆ ಅಂತ ಹೇಳ್ತಾ ಇದೆಯಲ್ವ. ಪೂರ್ಣವಾದದ್ದು ಏನೂ ಕೆಲಸ ಮಾಡುವುದಿಲ್ಲ, ಅದಕ್ಕೋಸ್ಕರ ಮತ್ತೊಂದು ಸೇರಿಕೊಂಡಾಗ 11 ಆಯಿತು.
ಆ 11 ಸ್ವರೂಪ ಲೋಕದಲ್ಲಿ ನಾಟ್ಯವಾಡ್ತಾ ಆನಂದವನ್ನು ಕೊಡುವಂತಹ ಸ್ವರೂಪ ಅಂತ ಹೇಳ್ತಾ ಇದೆಯಲ್ಲ. ಆದರೆ 10ರ ಮೇಲೆ 1 ಇದ್ದರೆ ಸಾಕಾಗುವುದಿಲ್ಲ, 10ರ ಮೇಲೆ 2 ಬೇಕಾಗ್ತದೆ. ದ್ವಾದಶಾದಿತ್ಯಾನ್ ಪ್ರಾಹು, ನೀನು ಏಕಾದಶ ರುದ್ರ ಅಂದರೆ ನಾನು ದ್ವಾದಶಾದಿತ್ಯ ಅಂತ ಈಗ ಶುರು ಮಾಡಿದ. ಅದರ ಮೇಲೆ 12 ಬೇಕು. ಯಾಕೆಂದರೆ ಈ ದಶ ಅನ್ನೋದು ಪೂರ್ಣವಾದದ್ದು. ಪೂರ್ಣವಾದದ್ದು ಏನನ್ನೂ ಸೃಷ್ಟಿಸುವುದಿಲ್ಲ, ಅದು ನಿಷ್ಕಲ, ನಿಷ್ಕ್ರಿಯ, ನಿರ್ಗುಣ, ನಿರಾಕಾರ. ನಿರಾಕಾರವಾದ ಪೂರ್ಣದ ಹೊರಗೆ ಸಾಕಾರವಾದದ್ದು 2 ಬೇಕು. ಯಾವುದು 2? ಒಂದು ಜೀವ, ಮತ್ತೊಂದು ಜಡ. ಯಾವುದು ಪೂರ್ಣವಾದದ್ದು ಅದು ದೇವ. ಆ ಪೂರ್ಣವಾದ ದೇವನ ಮೂಲಕವಾಗಿ ಸಿಡಿದು ಬಿದ್ದಂತಹ ಜೀವ ಮತ್ತು ಅವನ ಜೊತೆಗೆ ಜಡ, ಇದನ್ನೇ ನಾವು ಪುರುಷ ಪ್ರಕೃತಿಗಳು ಅಂತ ಕರೆಯೋದು. ಎಲ್ಲಿಂದ ಆರಂಭ ಆಯಿತು ಅಲ್ಲಿಗೆ ಬಂತು ಮತ್ತೆ ಪುರುಷ ಪ್ರಕೃತಿಗಳು. ಅಂದರೆ ಪ್ರಕೃತಿ ಅಂದರೆ ಜಡ, ಪ್ರಕೃತಿಯನ್ನು ನಿರ್ಮಾಣ ಮಾಡುವುದಕ್ಕೆ ಬೇಕಾದಂತಹ ಒಬ್ಬ ಜೀವ, ಆ ಜೀವನನ್ನು ನಿಯಂತ್ರಿಸತಕ್ಕಂತಹ ಪೂರ್ಣವಾದ ಮತ್ತೊಂದು ದೇವ. ಈಗ ಜೀವ, ದೇವ, ಜಡ ಅಂತ 3 ಬೇಕು. ಈ 3ಅನ್ನೇ ದ್ವಾದಶ ಅಂತ ಕರೆಯೋದು, 2 ಮತ್ತು 1 ಅಂತ ಕರೆಯೋದು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ, 2 ಇದೆ. ಆಮೇಲೆ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ, ಅವೆರಡರ ವಿವರಣೆ ಕೊಟ್ಟು ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ, 2ರ ಮೇಲೆ 1 ಪೂರ್ಣ ಇದೆ, ದ್ವಾದಶ ಅಂತ ಹೇಳ್ತಾನೆ. ಆದ್ದರಿಂದ ಇರುವುದು 3. ಒಂದು ದೇವ, ಆ ದೇವನಿಂದ ನಿಯಂತ್ರಿಸಲ್ಪಟ್ಟಂತಹ ಜೀವ, ಆ ಜೀವನ ಕಾರ್ಯಕ್ಕೆ ಉಪಯೋಗಿಯಾದ ಉಪಕರಣಗಳಾಗಿರ್ತಕ್ಕಂತಹ ಜಡ. ಒಂದು ಮಡಿಕೆ ಆಗಬೇಕು ಅಂತಾದರೆ ಏನೆಲ್ಲ ಬೇಕು? ಮಣ್ಣು, ನೀರು, ಬೆಂಕಿ ಬೇಕು ಪ್ರಮುಖವಾಗಿ. ಮಣ್ಣಿದೆ, ನೀರಿದೆ, ಬೆಂಕಿ ಇದೆ. ಮಣ್ಣಿಗೆ ನೀರು ಹಾಕಿ ಅದನ್ನು ಕಲಸಿ ಅದು ಹುಳಿ ಬರುವಲ್ಲಿಯ ತನಕ ಕಾದು ಚಕ್ರವನ್ನು ತಿರುಗಿಸಿ ಚಕ್ರದಲ್ಲಿ ಮಣ್ಣಿಟ್ಟು ಅದರ ಒಳಗೆ ಕೈ ಹಾಕಿ ಬೇಕಾದ ಆಕಾರವನ್ನು ನಿರ್ಮಿಸಿ ಆಮೇಲೆ ಬೆಂಕಿಯಲ್ಲಿಟ್ಟು ಅದನ್ನು ಸರಿಯಾಗಿ ಬೆಂಕಿಯಲ್ಲಿ ಕುದಿಸಿ ಅಥವಾ ಬೇಯಿಸಿದ ಮಡಿಕೆ ಎಷ್ಟು ಬೆಂದಿದೆ ಅಂತ ನೋಡಿ ಅದಕ್ಕೆ ಟಕ್ ಅಂತ ಹೊಡೆದು ಅದರ ಶಬ್ದವನ್ನು ಗಮನಿಸಿ ಇಷ್ಟು ಸಾಕಾಗಲಿಲ್ಲ ಅಂತ ಅನಿಸಿದಾಗ 1 ಬಾರಿ ನೀರಿನಲ್ಲಿ ಮುಳುಗಿಸಿ ಮತ್ತೆ ಅದನ್ನು ಬೇಯಿಸಿ ಎಷ್ಟು ಬಾರಿ ನೀರಿನಲ್ಲಿ ಮುಳುಗಿಸಿದ ಅಷ್ಟು ಗಟ್ಟಿಯಾದ ಮಡಿಕೆ ಆಗ್ತದೆ. ಆದರೆ ಮಡಿಕೆ ಮಣ್ಣು, ನೀರು, ಬೆಂಕಿ 3 ಇದ್ದ ಕೂಡಲೇ ಮಡಿಕೆ ಆಗುವುದಿಲ್ಲ. ಆ 3ಕ್ಕೆ ಒಬ್ಬ ಕುಂಬಾರನ ಸ್ಪರ್ಶ ಬೇಕು. ಆ ಕುಂಬಾರನನ್ನು ನಾವು ಜೀವ ಅಂತ ಕರೆಯೋದು. ಆದರೆ ಜೀವ ಬೇಕು, ಮಣ್ಣು, ನೀರು, ಬೆಂಕಿ ಎಂಬತಕ್ಕಂತಹ ಜಡ ಬೇಕು. ಜಡ ವಸ್ತುವನ್ನು ಬೇಕಾದ ರೀತಿಯಲ್ಲಿ ಪರಿಣಾಮಗೊಳಿಸುವುದಕ್ಕೆ ಬೇಕಾದ ಜೀವಶಕ್ತಿ ಬೇಕು. ಒಂದು ಜೀವ, ಒಂದು ಜಡ. ಜೀವ ಜಡ ಮಾತ್ರ ಸಾಕಾಗ್ತದಾ? ಇವನು ಮಡಿಕೆ ಮಾಡ್ತಾನೆ, ಅದರಲ್ಲಿಡ್ತಾನೆ, ಇಟ್ಟು ಮತ್ತೆ ಬೇಯಿಸಿದ ಹಾಗೆ ಟಕ್ ಅಂತ ಒಡೆದು ಹೋಗುತ್ತೆ. ಅವನು 100 ಮಡಿಕೆ ಮಾಡಿದಲ್ಲಿ ಒಂದು 10-12 ಮಡಿಕೆಗಳು ಒಡೆದು ಹೋಗ್ತವೆ. ಬರೀ ಅವನಿಗೆ ಒಂದು 80-85 ಮಾತ್ರ ಸಿಗುವುದು. ಅದು ಒಡೆದು ಹೋಯಿತು, ಇದು ಒಡೆದು ಹೋಗಲಿಲ್ಲ. ಯಾಕೆ? ಅದಕ್ಕೆ ಅದೃಷ್ಟ ಅಂತ ಕರಿತೇವೆ. ಅದೃಷ್ಟ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಹಿಂದಿನ ಜನ್ಮಾಂತರದ ಪುಣ್ಯವೋ ಪಾಪವೋ, ಅದರ ಜೊತೆಗೆ ಈಶ್ವರ, ಅದರ ಜೊತೆಗೆ ಕಾಲ. ಈ ದೇವ, ಈಶ್ವರ, ಕಾಲ, ಈ ಹಿನ್ನೆಲೆಯಲ್ಲಿ ಅದೃಷ್ಟ, ಇವುಗಳೆಲ್ಲ ಸೇರಿ ಒಂದು ಕೆಲಸ ನಡೆಯುತ್ತೆ. ಆದರೆ ಕೆಲಸ ನಡೆಯುವುದರ ಹಿನ್ನೆಲೆಯಲ್ಲಿ ಒಬ್ಬ ಅಸ್ವತಂತ್ರನಾದ ಜೀವ, ಆ ಅಸ್ವತಂತ್ರನಾದ ಜೀವನನ್ನು ಕುಣಿಯುವ ಕೀಲುಗೊಂಬೆಗಳನ್ನು ಕುಣಿಸತಕ್ಕಂತಹ ಸೂತ್ರಧಾರನ ಹಾಗೆ ಕುಣಿಸತಕ್ಕಂತಹ ಒಂದು ದೇವಶಕ್ತಿ, ಅದರ ಜೊತೆಗೆ ಈ ಕುಣಿಯುವ ವ್ಯಕ್ತಿ ಕುಣಿಯುವುದಕ್ಕೋಸ್ಕರ ಬಳಸಿಕೊಳ್ಳತಕ್ಕಂತಹ ಉಪಕರಣಗಳಾದ ಜಡ, ಇಷ್ಟು ಸೇರಿದರೆ ಮಾತ್ರ ಪ್ರಪಂಚದ ಎಲ್ಲ ವ್ಯವಹಾರಗಳು ನಡೆಯುವುದು. ಆದ್ದರಿಂದ ಬರೀ ಏಕಾದಶದಿಂದ ನಡೆಯುವುದಲ್ಲ, ದ್ವಾದಶದಿಂದ ನಡೆಯುವುದು. ಆ ದ್ವಾದಶವನ್ನು ಆದಿತ್ಯ ಅಂತ ಕರೆಯುವುದು. ಆದಿತ್ಯ ಅಂದರೆ ಅನಾದಿ ಕಾಲದಿಂದ ಇರುವಂತಹದ್ದು ಅಂತ ಅರ್ಥ. ತತ್ರತ್ಯ ಅಂದರೆ ಅಲ್ಲಿರುವಂತಹದ್ದು ಅಂತ ಅರ್ಥ. ಅತ್ರತ್ಯ ಅಂದರೆ ಇಲ್ಲಿರುವುದು. ಪಾಶ್ಚಾತ್ಯ ಅಂದರೆ ಪಶ್ಚಿಮದಲ್ಲಿರುವುದು. ಹಾಗೆ ಆದಿತ್ಯ ಅಂದರೆ ಆದಿಯಲ್ಲಿ ಇರುವಂತಹದ್ದು ಅಂತ ಅರ್ಥ. ಅನಾದಿ ಕಾಲದಿಂದಲೂ ದೇವ, ಜೀವ, ಜಡ ಅನ್ನುವ ಅನಾದಿ ಪದಾರ್ಥಗಳಿದ್ದಾವೆ. ಈ ಅನಾದಿ ಪದಾರ್ಥಗಳಿಂದಲೇ ಪ್ರಪಂಚದ ಎಲ್ಲ ರೀತಿಯ ಪ್ರಭೇದಗಳು ನಿರ್ಮಿತವಾದದ್ದು. ದ್ವಾದಶಾದಿತ್ಯಾನ್ ಆಹುರೈ ವೇದ ವೇದ್ಯಾ, ವೇದದಲ್ಲಿ ಇದನ್ನು ನಿರೂಪಿಸಿದ್ದಾರೆ. 12ರ ತನಕ ಹೋದರೂ ಈ ಕೈಕಾಲು ಸೊಟ್ಟಾಗಿರುವ ಅಷ್ಟಾವಕ್ರ ಸುಮ್ಮನಿರ್ತಾ ಇಲ್ಲ. ಬರೀ 12 ವರ್ಷದ ಹುಡುಗ ಇವನು ಇಷ್ಟು ಮೇಲೆ ಹೇಳಿದ್ದಾನಲ್ಲ. 13ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಬಂದಿ. ಏನು ಹೇಳಬೇಕು 13ರ ಬಗ್ಗೆ? ನೆನಪೇ ಆಗ್ತಾ ಇಲ್ಲ 13. ಕೊನೆಗೆ ಅವತ್ತು ತಿಥಿ ಯಾವುದು ಅಂತ ಯೋಚಿಸಿದರೆ ಅದು ತ್ರಯೋದಶಿ ತಿಥಿ ಇತ್ತು. ಅವತ್ತು ಒಂದದ್ದು ಸಿಕ್ಕಿತು ಅಂತ, ತ್ರಯೋದಶಿ ತಿಥಿ ರುಗ್ರ ಪ್ರಣೀತ. ಇವ ಶುರು ಮಾಡಿದ. ತ್ರಯೋದಶಿ ಅಂತ ತಿಥಿ ಉಂಟಲ್ಲ, ಅದಕ್ಕೆ ಉಗ್ರ ತಿಥಿ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೆಸರು ಅಂತ ಒಂದು ಶಾಸ್ತ್ರ ಗೊತ್ತಿತ್ತು. ಅದಕ್ಕೊಂದು ಹೆಸರು ಕೊಟ್ಟ.
ಅಷ್ಟು ಹೇಳಿ ಮುಂದೆ ಏನು ತ್ರಯೋದಶಿ ಶ್ಲೋಕ ಪೂರ್ತಿ ಆಗಬೇಕಲ್ಲ. ಆಮೇಲೆ ತ್ರಯೋದಶಾಹು ದ್ವೀಪಾನಿ ಪೃಥಿವ್ಯಾಂ, ಈ ಭೂಮಿಯಲ್ಲಿ 13 ದ್ವೀಪಗಳಿದ್ದಾವೆ ಅಂತ ಶ್ರೀಮದ್ಭಾಗವತ ಹೇಳಿದೆ. ಅಂತೂ ಅರ್ಧ ಶ್ಲೋಕದ ತನಕ ನೆನಪಾಯಿತು. 13 ದ್ವೀಪ ಇದೆ, ತ್ರಯೋದಶಿ ತಿಥಿ ಅನ್ನೋದು ಉಗ್ರ ತಿಥಿ. ಇನ್ನು ಮುಂದೆ ನೆನಪಾಗ್ತಾ ಇಲ್ಲ. ನಿಲ್ಲಿಸಿಬಿಟ್ಟ. ನಿಲ್ಲಿಸಿ ಆಕಾಶ ನೋಡ್ತಾ ಇದ್ದಾನೆ, ಏನಾದ್ರು ನೆನಪಿಸಿಕೊಳ್ಳುವ ಅಂತ. ಅಷ್ಟೊತ್ತಿಗೆ ಸಭೆಯೆಲ್ಲ ಉಘೆ ಉಘೆ ಅಂತ ಹೇಳ್ತಾ ಇದೆ. ಈತ ಕೈ ಎತ್ತಿದ ಅಷ್ಟಾವಕ್ರ, ನಾನು ಹೇಳ್ಬೋದೋ ಅಂತ. ಇವನು ಕಷ್ಟಪಟ್ಟು ಯೋಚನೆ ಮಾಡ್ತಾ ಇದ್ದಾನೆ, ಇವನಿಗೆ ಹೇಳುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಷ್ಟರಲ್ಲಿ ಜನಕ ಮಹಾರಾಜ ಹೇಳ್ತಾನೆ, ಅವನಿಗೆ ಶ್ಲೋಕ ಪೂರ್ತಿ ಮಾಡುವುದಕ್ಕೆ ಆಗ್ತಾ ಇಲ್ಲ, ಅಷ್ಟಾವಕ್ರ ನೀನು ಪೂರ್ತಿ ಮಾಡಬಹುದು. ಇವನು ಮುಂದುವರಿಸಿದ, ತ್ರಯೋದಶಾಹಾನಿ ಕೇಶಿ ಅಂತಕ್ಕಂಥ ಒಬ್ಬ ದಾನವ, ಆತ ಭಗವಂತನ ಜೊತೆಗೆ ಹೋರಾಡಿದ್ದಾನೆ, 13 ದಿವಸ ಹೋರಾಡಿದ್ದಾನೆ ಅಂತ ಅವನು ಕಥೆ ಶುರು ಮಾಡಿದ್ದಲ್ಲ. ಇವನು 13 ಒಂದು ಕಥೆ ಸೇರಿಸಿದ. 13 ದಿವಸ ಹೋರಾಟ ನಡೆದಿದೆ. ಆಮೇಲೆ ಕೊನೆ ಮಾಡಬೇಕಲ್ಲ. ತ್ರಯೋದಶಾದೀನ್ಯತಿ ಛಂದಾಂಸಿ ಚಾಹುಹು, ಶ್ಲೋಕ ಪೂರ್ತಿ ಆಯಿತು. ಛಂದಸ್ಸುಗಳು, ವೇದಕ್ಕೆ ಸಂಬಂಧಪಟ್ಟ ಛಂದಸ್ಸುಗಳು, ಅದು ಗಾಯತ್ರಿ ಅನ್ನುವ 24 ಅಕ್ಷರದ ಛಂದಸ್ಸಿನಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ 28 ಅಕ್ಷರಕ್ಕೆ ಉಷ್ಣಿಕ್ ಅನ್ನುವ ಛಂದಸ್ಸು. ಈ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ 7 ಛಂದಸ್ಸುಗಳಿದ್ದಾವೆ. 7 ಛಂದಸ್ಸುಗಳಲ್ಲಿ ಪಾದಗಳಲ್ಲಿ ಎಷ್ಟು ಅಕ್ಷರ ಅಂತ ನೋಡಿದರೆ 6, 7, 8, 9, 10, 11, 12. 12 ಅಕ್ಷರಗಳು ಒಂದು ಪಾದದಲ್ಲಿ ಬಂದರೆ, ಅಂದರೆ ಚತುಷ್ಪಾತ್ ಅಂದಾಗ ಅದು 48 ಅಕ್ಷರ ಆಗ್ತದೆ. ಆ 48 ಅಕ್ಷರದ ಛಂದಸ್ಸಿಗೆ ಜಗತಿ ಛಂದಸ್ಸು ಅಂತ ಹೆಸರು. ಇಲ್ಲಿಗೆ ಛಂದಸ್ಸು ಮುಗಿಯಿತು. ಇದು ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಮತ್ತು ಪಂಚಮ ಅನ್ನುವ ಈ 7 ಸ್ವರಗಳಿಗೆ ಸಂಬಂಧಪಟ್ಟಂತಹ 7 ಛಂದಸ್ಸುಗಳು. ಈ 7 ಛಂದಸ್ಸು ಆದ ಮೇಲೆ ಏನು, ಅದಕ್ಕಿಂತ ಜಾಸ್ತಿ ಅಕ್ಷರಗಳು ಒಂದು ಶ್ಲೋಕದಲ್ಲಿ ಬಳಸಬೇಕಾದ್ರೆ ಏನು, ಅದಕ್ಕೆ ಅತಿ ಛಂದಸ್ಸು ಅಂತ ಕರೀತಾರೆ. ಅಂದರೆ 12 ಅಕ್ಷರಕ್ಕಿಂತ ಜಾಸ್ತಿ ಒಂದು ಪಾದದಲ್ಲಿ ಅಕ್ಷರ ಇದ್ದರೆ, 13 ಅಕ್ಷರ ಇತ್ತು ಅಂತಾದರೆ ಅದನ್ನು ಅತಿ ಜಗತಿ ಅಂತ ಕರೀತಾರೆ. 14 ಅಕ್ಷರ ಇದ್ದರೆ ಶಕ್ವರಿ ಅಂತಾರೆ, 15 ಅಕ್ಷರ ಇದ್ದರೆ ಅತಿ ಶಕ್ವರಿ, ಆಮೇಲೆ ಅಷ್ಟಿ, ಅತ್ಯಷ್ಟಿ, ಇದನ್ನೆಲ್ಲ ಅತಿ ಛಂದಸ್ಸುಗಳು ಅಂತ ಕರೀತಾರೆ. ಈ 13 ಅಕ್ಷರದ ಮೇಲೆ ಹೋದರೆ ಅದೆಲ್ಲ ಅತಿ ಛಂದಾಂಸಿ ಚಾಹುಹು, ಅದಕ್ಕೆ ಅತಿ ಛಂದಸ್ಸು ಅಂತ ಕರೀತಾರೆ. ಒಂದಿ ತಲೆಯ ಮೇಲೆ ಕೈ ಇಟ್ಟುಕೊಳ್ತಾನೆ, ನಂಗೆ ಗೊತ್ತಿತ್ತು ವಿಷಯ, ನಾನು ಹೇಳ್ಬೋದಿತ್ತು ಅಂತ. ಆದರೆ ಅಷ್ಟಾವಕ್ರ ವಿವರಿಸಿ ಹೇಳ್ತಾನೆ, ಬರೀ ನೀನು ಕೊನೆಗೆ ಮೊದಲು 5, 6 ಸಂಖ್ಯೆಯ ತನಕ ಸರಿಯಾಗಿ ಹೇಳ್ತಾ ಇದ್ದಿ, ಸರಿಯಾಗಿ ಶಾಸ್ತ್ರ ವಿಷಯವನ್ನೇ ಸಂಖ್ಯೆಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಿ. ಆಮೇಲೆ ಸಂಖ್ಯೆಗೆ ಏನಾದರೂ ಸಿಕ್ಕಿದರೆ ಸಾಕು ಅಂತ ಸೇರಿಸಿಕೊಂಡು ಹೋದಿ. ನಾನು ಹಾಗೆ ಸೇರಿಸಿದ್ದಲ್ಲ, ನಾನು ಹೇಳಿದರಲ್ಲಿ ಅಧ್ಯಾತ್ಮದ ಅರ್ಥ ಇದೆ ಅಂತ ಈ ಅಷ್ಟಾವಕ್ರ ಬಿಡಿಸಿ ಹೇಳ್ತಾನೆ. ಸುಮ್ಮನೆ ಸಂಖ್ಯೆಯಲ್ಲಿ ಹೇಳುವುದೇನು ತೊಂದರೆ, ಈಗ ಮಕ್ಕಳಿಗೆ ಆಟ ಆಡುವಾಗ 5ರ ಬಗ್ಗೆ ಹೇಳಿ ಅಂದರೆ ಅವರು ಶುರು ಮಾಡ್ತಾರೆ, ಪಂಚಮಹಾಸಾಗರಗಳು, ಪಂಚಕಜ್ಜಾಯ ಅಂತ ಎಲ್ಲ ಪಂಚ ಅಂತ ಹಿಡ್ಕೊಂಡು ಪಂಚದಿಂದ ಪಂಚಾಮೃತ, ಪಂಚಗವ್ಯ ಅಂತ ಹೇಳುವುದಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ 5ಕ್ಕೆ ಸಂಬಂಧಿಸಿದ್ದು ಹೇಳು ಅಂತ ಹೇಳಿದುಕೊಳ್ಳೆ ಯಾವುದೋ ಸಂಬಂಧ ಇಲ್ಲದೆ ಇದ್ದದ್ದು ಹೇಳುವುದಲ್ಲ. ಶಾಸ್ತ್ರದಲ್ಲಿ ಹೇಳಿದ ವಿಷಯಕ್ಕೆ, ಅದೊಂದು ದರ್ಶನಕ್ಕೆ ಆಧಾರವಾಗಿ ಆ ವಿಷಯಗಳನ್ನು ನಿರೂಪಿಸುವುದು ಅನ್ನುವುದು ಪಾಂಡಿತ್ಯ. ಅದಕ್ಕೆ ಅನುಗುಣವಾಗಿ ಪ್ರಾರಂಭದಲ್ಲಿ 5 ಅನ್ನುವ ಸಂಖ್ಯೆಯ ತನಕ ಬಂದಿತ್ತು. 6 ಈತ ಆ ಶಾಸ್ತ್ರನಿಷ್ಠವಾಗಿಯೇ ಹೇಳಿದ ಅಷ್ಟಾವಕ್ರ. ಆದರೆ 7ಕ್ಕೆ ಹೋಗುವಾಗ ಅವನಿಗೆ ಏನೂ ಸಿಗದೆ ಬರೀ ಸಪ್ತಕುಲ ಪರ್ವತಗಳು, ಸಪ್ತ 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 ಅಂತ ಹೇಳಿ ಬೇರೆ ವಿಷಯಗಳನ್ನು ಯಜ್ಞಗಳ ಸಂಬಂಧಿಸಿದ ಹಾಗೆ ಹೇಳಿದ. ಆದರೆ ಅಷ್ಟಾವಕ್ರ ಎಲ್ಲೂ ದರ್ಶನವನ್ನು ಬಿಟ್ಟು ಹೋಗಲಿಲ್ಲ. ಈತ 13ರಲ್ಲಿ ಹೇಳುವಾಗಲೂ ಹೇಳ್ತಾನೆ, ತ್ರಯೋದಶಾದೀನಿ ಅತಿ ಛಂದಾಂಸಿ ಚಾಹು. ಛಂದಸ್ಸು ಅಂದರೆ ವೇದ ಅಂತಲೂ ಅರ್ಥ ಇದೆ. ಛಾದಯಂತಿ ಇತಿ ಛಂದಾಂಸಿ, ದೇವತೆಗಳನ್ನು ಮುಚ್ಚಿ ಹೇಳುವಂಥವುಗಳು. ಛಾದನ ಅಂದರೆ ಆಚ್ಛಾದನ, ಆಚ್ಛಾದನೆ ಮಾಡಿ ಹೇಳುವಂತಹ ಮಾತುಗಳ ಸಮುದಾಯಕ್ಕೆ ಛಂದಸ್ಸುಗಳು ಅಂತ ಹೆಸರು. ವೇದಗಳು ದೇವರನ್ನು ಬಿಚ್ಚಿ ಹೇಳುವುದಿಲ್ಲ, ಮುಚ್ಚಿ ಹೇಳುವುದು ವೇದಗಳ ಸ್ವಭಾವ. ಯಾಕಂದರೆ ವೇದಗಳ ಹತ್ತಿರ ವೇದ ಪುರುಷ ಬರ್ತಾನಂತೆ, ವೇದಜ್ಞನ ಹತ್ರ ಮಾತಾಡ್ತಾನೆ. ವೇದಗಳು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ವೇದಜ್ಞನಲ್ಲಿ ವೇದಗಳು ನಿಂತಿರ್ತವೆ. ಅವನ ಹತ್ರ ಬಂದು ವೇದ ಪುರುಷ ಹೇಳ್ತಾನೆ, ವೇದಾಹವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ ಶೇವಧಿಷ್ಠೇಹಮಸ್ಮಿ. ಆ ವೇದಜ್ಞನ ಮುಂದೆ ವೇದ ಹೇಳ್ತದೆ. ವೇದ ಪುರುಷ ಹೇಳ್ತಾನೆ, ನೋಡು, ನಾನು ನಿನ್ನ ನಿಧಿಯನ್ನು 4 ರಸ್ತೆಗಳಲ್ಲಿ ಚೆಲ್ಲುವುದಲ್ಲ, ನಿಧಿಯನ್ನು ಜಾಗೃತೆಯಾಗಿ ಒಳಗಿಂದ ಗುಪ್ತವಾಗಿಡಬೇಕು, ರಕ್ಷಿಸಬೇಕು, ಮುಚ್ಚಿಡಬೇಕು. ಆದ್ದರಿಂದ ನಿನ್ನ ನಿಧಿಯಾದ ನನ್ನನ್ನು ನೀನು ಚೆಲ್ಲಬೇಡ. ಶೇವಧಿಹಿತೇ ಅಹಮಸ್ಮಿ ಗೋಪಾಯ ಮಾಂ, ನನ್ನನ್ನು ಗುಪ್ತವನ್ನಾಗಿಡು.
ನನ್ನನ್ನು ಯಾರ್ಯಾರಿಗೋ ಹೇಗೋ ಕೊಡಬೇಡ, ಅದಕ್ಕೆ ವಿಧಿ ಇದೆ. ಪರಿಶುದ್ಧನಾಗಿ ಪೂರ್ವಾಭಿಮುಖವಾಗಿ ಕುಳಿತು ವಿಧಿವಿಹಿತವಾದ ರೀತಿಯ ವಸ್ತ್ರದಲ್ಲಿ ವಿಧಿವಿಹಿತವಾದ ರೀತಿಯ ಶೌಚವನ್ನು ಆಚರಣೆ ಮಾಡಿಕೊಂಡು ಕುಳಿತಂತಹ ವ್ಯಕ್ತಿಗೆ ಮಾತ್ರ ನೀನು ನನ್ನನ್ನು ಉಪದೇಶ ಮಾಡು, ಎಲ್ಲೆಲ್ಲೋ ಚೆಲ್ಲಬೇಡ ಅಂತ ವೇದಕ್ಕೊಂದು ಕಟ್ಟುಪಾಡುಗಳನ್ನು ವೇದವೇ ಕೊಟ್ಟಿತು. ಅದನ್ನು ಅಧ್ಯಯನ ಮಾಡುವವ ಹೀಗೇ ಇರಬೇಕು, ಇಂತಹ ಸಂಸ್ಕಾರಕ್ಕೆ ಒಳಪಟ್ಟಿರಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿದ ಕಾರಣದಿಂದ ವೇದಕ್ಕೆ ಛಂದಸ್ಸುಗಳು ಅಂತ ಹೆಸರು. ಇವತ್ತು ವೇದಗಳು ಛಂದಸ್ಸುಗಳಾಗಿ ಉಳಿದಿಲ್ಲ, ನಾವು ಅದನ್ನೆಲ್ಲೆಲ್ಲೋ ಸ್ವಚ್ಛಂದವಾಗಿಸಿದ್ದೇವೆ. ಸ್ವಚ್ಛಂದವಾದ ವೇದ ತನ್ನ ಶಕ್ತಿಯನ್ನು ಕ್ಷೀಣ ಮಾಡಿಕೊಳ್ತದೆ. ಎಲ್ಲಿ ವೇದವನ್ನು ನಾವು ವಿಧಿಬದ್ಧವಾಗಿಯೇ ಅಧ್ಯಯನ ಮಾಡ್ತೇವೆ, ಆವಾಗ ವೇದಕ್ಕೆ ಏನು ಫಲ ಹೇಳಿದ್ದಾರೋ ಆ ಫಲ ನಮಗೆ ವೇದದಿಂದ ಸಿಗ್ತದೆ. ಎಲ್ಲಿ ವೇದವನ್ನು ನಾವು ಸ್ವಚ್ಛಂದವಾಗಿ ಬಿಟ್ಟು ಬಿಡ್ತೇವೆ, ಆವಾಗ ವೇದ ಅದಕ್ಕೆ ಕೊಡಬೇಕಾದ ಫಲವನ್ನು ಕೊಡುವುದಿಲ್ಲ, ಅದು ಕ್ಷೀಣ ಶಕ್ತಿಯಾಗಿ ಬಿಡ್ತದೆ. ಅದನ್ನ ವೇದಕ್ಕೆ ಛಂದಸ್ತ್ವ ಅನ್ನೋದು ಬಹಳ ಮುಖ್ಯವಾದದ್ದು. ನಾವು ವೇದಗಳನ್ನು ಅಧ್ಯಯನ ಮಾಡುವುದು ಜ್ಞಾನಕ್ಕೋಸ್ಕರ, ಲೌಕಿಕ ಜ್ಞಾನಕ್ಕೋಸ್ಕರ ಅಲ್ಲ, ಪಾರತ್ರಿಕ ಜ್ಞಾನಕ್ಕೋಸ್ಕರ ವೇದಗಳು ಬೇಕು. ವೇದಗಳ ಮೂಲಕ ಪಾರತ್ರಿಕ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಒಂದು ಹಂತದಲ್ಲಿ ವೇದವನ್ನು ಮೀರಿ ನಿಲ್ಲಬೇಕಾಗ್ತದೆ. ಯಾಕಂದರೆ ವೇದಗಳು ಅನ್ನೋದು ಶಬ್ದಗಳು. ಶಬ್ದಗಳು ಅನ್ನೋದು ಎಷ್ಟು ಹೇಳಿಕೊಡ್ಬೋದು ಒಬ್ಬ ಮನುಷ್ಯನಿಗೆ? ಶಬ್ದಕ್ಕೆ ಲಿಮಿಟೇಷನ್ ಇದೆ. ಶಬ್ದವು ಎಲ್ಲವನ್ನೂ ತಿಳಿಸಿ ಹೇಳುವುದಿಲ್ಲ. ನಮಗೆ ಗೊತ್ತಿದ್ದ ವಿಷಯವನ್ನು ಮಾತ್ರ ಶಬ್ದದಿಂದ ನಾವು ಹೇಳಬಹುದೇ ಹೊರತು ಗೊತ್ತಿಲ್ಲದೇ ಇದ್ದ ಹೊಸ ವಿಷಯವನ್ನು ಶಬ್ದದಿಂದ ಹೇಳುವುದಕ್ಕಾಗುವುದಿಲ್ಲ. ಇದಿರುವ ಸ್ಥಿತಿ. ಯಾರು ಲಂಡನ್ ಅನ್ನುವ ಪಟ್ಟಣ ನೋಡಲಿಲ್ಲ, ನಾನು ಶಬ್ದದಿಂದ ಅವನಿಗೆ ಲಂಡನ್ ಬಗ್ಗೆ ಹೇಳ್ತೇನೆ ಅಂತಾದರೆ, ಲಂಡನ್ ಹೇಗಿದೆ ಗೊತ್ತೋ? ಅಲ್ಲಿ ಒಂದು ನದಿ ಇದೆ. ಅದು ಎಂಥ ನದಿ ಅಂದರೆ ಅದರಲ್ಲಿ ಮೇಲಿಂದ ನೋಡಿದರೆ ಕೆಳಗಿನ ಕಲ್ಲು ಕೂಡ ಕಾಣಿಸುತ್ತೆ. ಅಂಥದ್ದು ಥೇಮ್ಸ್ ಅಂತ ಕರೀತಾರೆ, ಅಷ್ಟು ಶುದ್ಧವಾಗಿದೆ. ಅಲ್ಲಿ ಭವನಗಳು ಎಲ್ಲ ಗಗನಚುಂಬಿಗಳು. ನಾವು ಹೇಳ್ತಾ ಹೋದರೆ ಇವನೇನು ಅರ್ಥ ಮಾಡ್ಕೊಳ್ತಾನೆ? ಇವನು ನೋಡಿದ ಊರು, ಅವ ಬೆಂಗಳೂರು ನೋಡಿದ್ದಾನೆ, ಬೆಂಗಳೂರಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ನೋಡಿದ್ದಾನೆ, ಅವನು ಅದನ್ನೇ ಅರ್ಥ ಮಾಡ್ಕೊಳ್ಳೋದು. ಓ, ಹೀಗೆ ಬಿಲ್ಡಿಂಗ್ ಇರ್ತದೆ. ನೀರು ಪರಿಶುದ್ಧವಾದದ್ದು ಅಂದರೆ ಅವನು ನೋಡಿರ್ತಾನೆ, ಯಾವುದು ಬಾಟ್ಲಿಯಲ್ಲಿ ನೀರು ನೋಡಿರ್ತಾನೆ, ಬಿಸಿಲರಿ ಬಾಟ್ಲಿ, ಅದರಲ್ಲಿರುವ ನೀರು, ಅದರಲ್ಲಿ ಒಳಗಿದ್ದದ್ದೆಲ್ಲ ಕಾಣಿಸುತ್ತೆ, ಹಾಗೆ ನೀರು ಇರ್ತದೆ. ಅಂದರೆ ಅಲ್ಲಿ ಏನಿದೆ ಅದನ್ನು ಇವ ತಿಳ್ಕೊಳ್ಳಲ್ಲ. ಇವನು ಏನು ತಿಳ್ಕೊಂಡಿದ್ದಾನೆ ಅದಕ್ಕೆ ಸರಿಯಾಗಿ ಅವನು ಹೇಳಿದ್ದನ್ನೆಲ್ಲ ತಾನು ಕಲ್ಪನೆ ಮಾಡ್ತಾ ಹೋಗ್ತಾನೆ. ಉದಾಹರಣೆಗೆ ನಾವೇ ಅರ್ಥ ಮಾಡಿಕೊಳ್ಳುವುದಾದರೆ, ಒಂದು ಮಾವಿನ ಹಣ್ಣು ತಿನ್ನದೇ ಇದ್ದ ವ್ಯಕ್ತಿಗೆ ಮಾವಿನ ಹಣ್ಣು ಹೇಗಿರ್ತದೆ ಅಂತ ಅರ್ಥ ಮಾಡಿಸಿ ನೋಡುವ. ನಾವೇ ಹೋಗಿ ಯಾಕೋ ನಿಂಗೆ ಅರ್ಥ ಆಗ್ತಾ ಇಲ್ಲ, ನಾನು ಒಂದು ತಿಂದು ಬರ್ತೇನೆ ಆಮೇಲೆ ಸರಿಯಾಗಿ ಅರ್ಥ ಮಾಡ್ತೇನೆ ಅಂತ ಒಳಗೆ ಹೋಗಿ ತಿಂದು ಬಂದು ಆಮೇಲೆ ಅವನಿಗೆ ಹೇಳಿದರೂ ಕೂಡ ಅವನು ಹೌದಾ ಅಷ್ಟು ಸಿಹಿ ಇರ್ತದಾ, ಬೆಲ್ಲದ ಹಾಗೆ ಸಿಹಿ ಇರ್ತದಾ ಅಂತ ಕೇಳ್ತಾನೆ. ಇಲ್ಲ, ಬೆಲ್ಲದ ಹಾಗಲ್ಲ. ಹಾಗಾದರೆ ಸಕ್ಕರೆ ಹಾಗಿರಬೇಕು. ಅಲ್ಲ, ಮತ್ತೆ ಹೇಗೆ? ಹಾಗಾದರೆ ಬಾಳೆಹಣ್ಣಿನ ಹಾಗೆ ಸಿಹಿಯಾ? ಅಲ್ಲ. ಅವನು ಏನಿದ್ರು ಅವ ಅನುಭವಿಸಿದರ ಬಗ್ಗೆ ಹೇಳ್ತಾನೆ ಹೊರತು ಇವನು ಅದು ಸ್ವಲ್ಪ ಹುಳಿ ಇರ್ತದೆ, ಸ್ವಲ್ಪ ಸಿಹಿ ಇರ್ತದೆ, ಆಮೇಲೆ ಹಾಗೆ ಪಚಪಚ ಅಂತ ಅನುಭವಿಸುವಂತ ಆಗ್ತದೆ. ಇವ ಎಷ್ಟು ಹೇಳಿದ್ರು ಅವೇನು ಅರ್ಥ ಮಾಡ್ಕೋತಾನೆ? ಅವ ಯಾವುದನ್ನು ಅನುಭವಿಸಿದ್ದಾನೋ ಅದನ್ನೇ ಅರ್ಥ ಮಾಡಿಕೊಳ್ತಾನೆ ಹೊರತು ಹೊಸ ವಿಷಯವನ್ನು ಇವನ ಮಾತಿನಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀನು 1.5 ಗಂಟೆ ಅವನಿಗೆ ಮಾವಿನ ಹಣ್ಣಿನ ವಿವರಣೆ ಕೊಟ್ಟು ಅವ ನನಗೆ ಅರ್ಥ ಆಯಿತು ಅಂತ ಹೇಳ್ತಾನೆ. ಯಾಕಂದರೆ ಈ ಹೇಳಿದವನಿಗೆ ಬೇಸರ ಆಗಬಾರ್ದು ಅಂತೇಳಿ ಅರ್ಥ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಅವನಿಗೊಂದು ಮಾವಿನ ಹಣ್ಣು ಸಿಕ್ಕಿದಾಗ ತಿಂದಾಗ, ಓ ಹೀಗ, ನಾನೇನೋ ಅಂದ್ಕೊಂಡಿದ್ದೆ ಅಂತಾನೆ ಅವ. ಇವನು 1.5 ಗಂಟೆಯ ಉಪನ್ಯಾಸ ಇಲ್ಲ, ಅದದ್ದಷ್ಟೇ ಪರಿಣಾಮ. ಯಾವುದು ಗೊತ್ತಿಲ್ಲವೋ ಅದನ್ನು ಶಬ್ದ ನಿರೂಪಿಸುವಲ್ಲಿ ಸೋಲುತ್ತೆ. ಇದು ಶಬ್ದಕ್ಕಿರತಕ್ಕಂತಹ ಒಂದು ತಹಬಂದಿ, ಶಬ್ದಕ್ಕಿರುವ ಚೌಕಟ್ಟು, ಶಬ್ದದ ಒಂದು ಪರಿಮಿತಿ, ಲಿಮಿಟೇಷನ್ನು. ಅದನ್ನು ಮೀರಿ ಶಬ್ದ ಹಾರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವೇದ ಅನ್ನುವುದಕ್ಕೂ ಒಂದು ಪರಿಮಿತಿ ಇದೆ. ಅನಂತವಾದ ವೇದವು ಅನಂತವನ್ನು ಸಾರಲಾರದು. ವೇದವನ್ನು ಮೀರಿ ನಿಂತಹ ತತ್ವ ಆ ಪರತತ್ವ. ಅತ್ಯತಿಷ್ಠದಶಾಂಗುಲಂ, ಅದೆಲ್ಲವನ್ನೂ ಮೀರಿ ನಿಂತಿರುವ ತತ್ವ. ಹಾಗಾಗಿ ವೇದವನ್ನು ನಾವು ಮೀರುವುದಕ್ಕೆ ಅತಿಛಂದಸ್ತ್ವ ಅಂತ ಹೆಸರು. ಛಂದಸ್ಸನ್ನು ಮೀರಿ ನಿಲ್ಲುವುದು. ಶಬ್ದ ಹೇಳಿದ ಅರ್ಥ ಅದು ನಮಗೆ ಆಧಾರವಾಗಿ ನಿಂತು ಅದಕ್ಕೆ ತಾಗದೇ ನಾವು ನಿಲ್ಲುವುದು. ಅಂದರೆ ಶಬ್ದದ ಸ್ಪಿರಿಟ್ಟನ್ನು ಗ್ರಹಣ ಮಾಡುವುದು. ಶಬ್ದದ ಅರ್ಥವನ್ನಲ್ಲ, ಶಬ್ದದ ಭಾವವನ್ನೂ ಅಲ್ಲ, ಶಬ್ದದ ಒಳಗೆ ತುಂಬಿದ ಒಂದು ತಾಕತ್ತು ಏನಿದೆ ಅದನ್ನು ನಾವು ಸ್ಪಿರಿಟ್ ಅಂತೇವೆ. ಆ ಶಬ್ದದ ಸ್ಪಿರಿಟ್ಟು ಗ್ರಹಣ ಮಾಡತಕ್ಕಂತಹ ಶಕ್ತಿ ಆಜ್ಞಾಚಕ್ರದ ಒಂದು ಉದ್ಘಾಟನೆಯಿಂದ ಮನುಷ್ಯನಿಗೆ ಬಂತು ಅಂತಾದರೆ ಮಾತ್ರ ಅವ ವೇದವನ್ನು ಮೀರಿದ ವ್ಯಕ್ತಿ ಅಂತ ಕರೆಸಿಕೊಳ್ತಾನೆ. ಆ ರೀತಿಯ ವೇದವನ್ನು ಮೀರಬೇಕು ಅಂತಾದರೆ ಆತ ತ್ರಯೋದಶನಾಗಬೇಕು. 12 ಬಿಟ್ಟು 13ರ ಹಂತಕ್ಕೆ ಹೋಗಬೇಕು. 12 ಬಿಡುವುದು ಅಂತ ಹೇಳಿದರೆ ಮೊದಲು ಅರಿಷಡ್ವರ್ಗಗಳು ಅಂತ ಹೇಳ್ತಕ್ಕಂತಹ 6, ಆ ಅರಿಷಡ್ವರ್ಗಗಳ ಜೊತೆಗೆ ಪಂಚ ಇಂದ್ರಿಯ ಗೋಚರವಾದ ವಿಷಯಗಳು, ಪಂಚ ತನ್ಮಾತ್ರೆಗಳು, ಅಲ್ಲಿಗೆ 11 ಆಯಿತು. 11ರ ಜೊತೆಗೆ ಮನಸ್ತತ್ವ ಮತ್ತು ಬುದ್ಧಿತತ್ವಕ್ಕೆ ತಮ್ಮ ಸಂಬಂಧಪಟ್ಟಂತಹ ಗುಣ, ವಿಕಲ್ಪ, ಸಂಕಲ್ಪ, ವಿಕಲ್ಪಗಳು. ಈ 13 ಆತ ತ್ಯಜಿಸಿದ ಅಂತಾದರೆ ಮಾತ್ರ ಆತ ವೇದಗಳನ್ನು ಮೀರಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಯಾರು ವೇದದಲ್ಲೇ ಮುಳುಗಿದ್ದಾನೋ ಅವನು ಪರಮ ವೈದಿಕ.
ಆದರೆ ಆತ ಶ್ರೋತ್ರಿಯನಾಗುವುದಿಲ್ಲ. ವೇದದನ್ನು ಮುಳುಗಿ ಆಮೇಲೆ ವೇದದಲ್ಲಿ ತೇಲಬೇಕು. ವೇದದಲ್ಲಿ ಮುಳುಗಿದವನಷ್ಟೇ ಪರತತ್ವವನ್ನು ಅರಿಯುವುದಲ್ಲ, ವೇದದಲ್ಲಿ ತೇಲತಕ್ಕಂತಹ ವ್ಯಕ್ತಿ, ವೇದದ ಮೇಲೆ ಅತಿ ಛಂದಸ್ಕ ಯಾರಿದ್ದಾನೆ ಆತ ಪರತತ್ವವನ್ನು ಪಡಿತಾನೆ. ಇಂತಹ ಅಧ್ಯಾತ್ಮದ ಒಂದು ಎತ್ತರ, ಇದನ್ನು ಸಾಮಾನ್ಯ ವ್ಯಕ್ತಿ ಅರ್ಥೈಸಿಕೊಳ್ಳುವುದು ಕಷ್ಟ ಆಗ್ತದೆ. ಅನುಭವಿಸಿದವನಿಗೆ ಒಂದು ಆನಂದ ಸಿಗ್ತದೆ ಇವನ ಮಾತಿನಿಂದ. ಅಂತಹ ಆನಂದದ ಮಾತುಗಳನ್ನು ಹೇಳಿ ಈತ ಅಲ್ಲಿಗೆ ಪೂರ್ಣಗೊಳಿಸಿದ್ದಾನೆ. ಸಭೆಯೇ ಕರತಾಡನ ಮಾಡಿದೆ. ಇಡೀ ಸಭೆ ಎದ್ದು ನಿಂತು ಅಷ್ಟಾವಕ್ರನನ್ನು ಗೌರವಿಸ್ತದೆ. ಪರಸ್ಪರ ಗುಜುಗುಜು ಮಾತಾಡಿಕೊಳ್ತಾರೆ. ನೋಡುವುದಕ್ಕೆ ಹೇಗಿದ್ದಾನೆ ಹುಡುಗ, ಕಾಲು ಸೊಟ್ಟ, ಕೈ ಸೊಟ್ಟ, ಮೂಗು ಸೊಟ್ಟ, ಅಷ್ಟಾವಕ್ರವ. ಆದರೆ ನಾವು ಹೊರರೂಪದಿಂದ ಯಾರ ಜ್ಞಾನವನ್ನು ಹೇಗೆ ಅಳೆಯುವುದಕ್ಕೆ ಸಾಧ್ಯ? ಬೂದಿ ಮಿಚ್ಚಿದ ಕೆಂಡ, ಪ್ರಪಂಚವನ್ನು ಸುಡಬಲ್ಲ ಶಕ್ತಿ ಅದರಲ್ಲಿ ಇರುವುದಿಲ್ಲವೇ? ಎಂತಹ ಶಕ್ತಿ ಈತನದ್ದು. ವಂದಿ ಸಾಮಾನ್ಯ ವ್ಯಕ್ತಿಯೋ? ಎಷ್ಟು ವರ್ಷಗಳಿಂದ, 12 ವರ್ಷಗಳಿಂದ ಆಸ್ಥಾನದಲ್ಲಿದ್ದಾನೆ. ಜನಕನ ಆಸ್ಥಾನದಲ್ಲಿದ್ದುಕೊಂಡು 200ಕ್ಕಿಂತ ಹೆಚ್ಚು ಮಹಾ ವಿದ್ವಾಂಸರನ್ನು ಸಮುದ್ರದಲ್ಲಿ ಮುಳುಗಿಸಿದಂತಹ ವ್ಯಕ್ತಿ ವಂದಿ. ಅಂಥವನನ್ನು ಈ ಪುಟ್ಟ ಬಾಲಕ ಅಷ್ಟಾವಕ್ರ ಇಷ್ಟು ಚೆನ್ನಾಗಿ ಕಟ್ಟಿ ಹಾಕ್ತಾನೆ. ಕಟ್ಟಿ ಹಾಕಿದ್ದು ಮಾತ್ರ ಅಲ್ಲ, ತಾನು ಹೇಳಿದ ಪ್ರತಿಯೊಂದು ವಿಷಯದ ಆಂತರ್ಯವನ್ನು ನಮಗೆ ಅರ್ಥವಾಗುವ ಹಾಗೆ ನಿರೂಪಿಸ್ತಾನೆ. ಅರ್ಥವಾಗದೇ ಹೋದರೂ ಕೂಡ ಅದರಲ್ಲೇನೋ ಸತ್ವ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾನಲ್ಲ. ನಾವು ತಿಳ್ಕೊಂಡದ್ದು ಒಂದಾದರೆ ಇವನು ತಿಳ್ಕೊಂಡದ್ದು 1000. ಅಷ್ಟು ಎತ್ತರಕ್ಕಿದ್ದಾನೆ ಇವ ಅಂತ ಇಡೀ ಸಭೆ ಅವನ ವ್ಯಕ್ತಿತ್ವದ ಬಗ್ಗೆ ಜಾಗರೂಕವಾಗ್ತದೆ, ಖುಷಿ ಪಡ್ತದೆ. ಒಂದು ಆನಂದದ ಪರಮಾವಧಿ. ಎದುರುಗಡೆ ರಾಜ ಜನಕ ಇದ್ದಾನೆ. ರಾಜರು ಇರುವಾಗ ಸಭೆಯಲ್ಲಿದ್ದಂತಹ ವ್ಯಕ್ತಿಗಳು ಕುಣಿದು ಕುಪ್ಪಳಿಸುವುದು ಇತ್ಯಾದಿ ಮಾಡುವುದಿಲ್ಲ. ಒಂದು ಸಭಾ ಮರ್ಯಾದೆ ಅಂತಿರ್ತದೆ. ದೊಡ್ಡವರಿರುವಾಗ ಸಭೆ ಹೀಗಿರಬೇಕು. ಅದು ಎಷ್ಟೇ ಆನಂದವಾದರೂ ಒಂದು 3 ಚಪ್ಪಾಳೆ ಮಾತ್ರ, ಅದು ಬಿಟ್ಟು ಹಿಡ್ಕೊಂಡು ಫೀ ಅಂತ ಒಂದು ಶಬ್ದ ಮಾಡುವುದು, ಇದನ್ನೆಲ್ಲ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಈ ಸಭೆಯಲ್ಲಿ ಇವರೆಲ್ಲ ಪಕ್ಕದಲ್ಲಿದ್ದವರನ್ನು ಅಪ್ಪಿಕೊಂಡ್ರಂತೆ, ಮುದ್ದಾಡಿದರಂತೆ, ಕುಣಿದಾಡಿದರಂತೆ. ಏನು ತಾವು ಕೂತಿದ್ದಂತಹ ಬೃಸಿ ಅಂದ್ರೇನು? ಅದು ದರ್ಬೆಯ ಚಾಪೆಗೆ ಕೃಷ್ಣಾಜಿನವನ್ನು ಅಂಟಿಸಿರ್ತಕ್ಕಂಥದ್ದು. ಅದನ್ನು ಹಾರಿಸಿ ಕ್ಯಾಚ್ ಹಿಡಿಯುವುದಂತೆ. ಖುಷಿ. ಈ ಯಾವುದು ಪಾಕಿಸ್ತಾನ ಮತ್ತು ಭಾರತ 2 ಕ್ರಿಕೆಟ್ ಆಡಿದಾಗ ಅದರಲ್ಲಿ ಭಾರತ ಒಂದು ವಿಶಿಷ್ಟ ಹಂತದಲ್ಲಿ ಗೆದ್ದಿತು ಅಂತಾದರೆ ಈ ಜನರು ಕುಣಿದಾಡ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಕುಣಿದಾಡಿಬಿಟ್ರು ಇವರು. ನಮ್ಮ ಅಷ್ಟಾವಕ್ರ ಗೆದ್ದಿದ್ದಾನೆ. ವಕ್ರನಿಗೂ ಸಭೆಯಲ್ಲಿದ್ದವರಿಗೆ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಯಾರು ಅಷ್ಟಾವಕ್ರ ಅಂತಲೇ ಅವರಿಗೆ ಗೊತ್ತಿಲ್ಲ. ಆದರೆ ಖುಷಿ. ಯಾಕೆ ಖುಷಿ ಅಂದರೆ ಈ ವಂದಿ ಬಂದ ದಿವಸದಿಂದ ಎಷ್ಟು ಜನರನ್ನು ಸೋಲಿಸಿದ್ದಾನೆ, ಎಷ್ಟು ವಿದ್ಯೆ ಇದೆ, ಅದರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಆದರೆ ಸೋಲಿಸಿದ ಮೇಲೆ ಮಾಡಿದ್ದೇನು? ಎತ್ತಿ ಸಮುದ್ರಕ್ಕೆ ಬಿಸಾಡಿತ್ತು. ಎಂತೆಂಥ ವಿದ್ವಾಂಸರನ್ನು ಸಮುದ್ರಕ್ಕೆ ಮುಳುಗಿಸುವುದರ ಮೂಲಕ ಇಷ್ಟು ಪಾಪವನ್ನು ಅಂಟಿಸಿಕೊಂಡಿದ್ದಾನೆ ಇವ. ಯಾವಾಗ ಇವ ಸಾಯುವುದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ. ಆದ್ದರಿಂದ ವಿದ್ಯೆಗೆ ಮಹತ್ವ ಹೌದು, ಹೊರಗಿನ ಶರೀರದ ರೂಪಕ್ಕೆ ಮಹತ್ವ ಅಲ್ಲ, ಅದು ಅಷ್ಟಾವಕ್ರನಿಂದ ಗೊತ್ತಾದದ್ದು. ಆದರೆ ಎಷ್ಟು ವಿದ್ಯೆ ಇದ್ದರೂ ವಿದ್ಯೆಯ ಜೊತೆಗೆ ಅಹಂಕಾರ, ವಿದ್ಯೆಯ ಜೊತೆಗೆ ದೌರ್ಜನ್ಯ ಅನ್ನೋದು ಸೇರಿಕೊಂಡ್ರೆ ಆತ ಎಲ್ಲರ ಕಾಲ ಕಸವಾಗ್ತಾನೆ ಅನ್ನುವುದಕ್ಕೆ ಇಲ್ಲಿ ವಂದಿ ಉದಾಹರಣೆಯಾಗಿ ನಿಂತ. ಅಷ್ಟಾವಕ್ರ ಇವರೆಲ್ಲ ಗಲಾಟೆ ಮಾಡ್ತಾ ಇರುವಾಗಲೇ ತಾನು ಕೈ ಮುಗಿದುಕೊಂಡು ಹೇಳ್ತಾನೆ, ನಾನು ಈ ರಾಜ ಜನಕನಲ್ಲಿ ಒಂದು ಭಿನ್ನವನ್ನು ಮುಂದಿಡ್ತಾ ಇದ್ದೇನೆ. ಎಷ್ಟೆಷ್ಟೋ ವಿದ್ವಾಂಸರನ್ನು ಸಮುದ್ರದಲ್ಲಿ ಬೀಸಿ ಒಗೆದಂತಹ ಈ ವ್ಯಕ್ತಿಯನ್ನು ಇದೇ ಕ್ಷಣದಲ್ಲಿ ಸಮುದ್ರದಲ್ಲಿ ಮುಳುಗಿಸಬೇಕು. ಅವನು ಸಮುದ್ರದಲ್ಲಿ ಮುಳುಗುವುದನ್ನು ನೋಡಿ ನಾವೆಲ್ಲ ಖುಷಿ ಪಡಬೇಕು. ನಮ್ಮ ಎಂತೆಂಥ ಹಿರಿಯರು ಸಮುದ್ರದಲ್ಲಿ ಮುಳುಗಿ ಕಷ್ಟಪಟ್ಟು ಪ್ರಾಣ ಕಳೆದುಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ತೃಪ್ತಿ ಪ್ರಾಪ್ತಿಯಾಗುವುದು ಇವನು ಸಮುದ್ರದಲ್ಲಿ ಮುಳುಗಿದಾಗ. ಇಷ್ಟು ಹೇಳ್ತಾ ಇದ್ದ ಹಾಗೆ ಇಡೀ ಸಮುದಾಯ ಮತ್ತೊಮ್ಮೆ ಉಘೆ ಅಂತ ಶಬ್ದ ಮಾಡಿತು. ಆದರೆ ಅಷ್ಟರಲ್ಲಿ ವಂದಿ ನಿಂತು ಅಷ್ಟಾವಕ್ರನ ಕಡೆಗೆ ಕೈ ಮುಗಿದು ನಗುತ್ತಾ ನಿಂತು ಬಿಟ್ಟಿದ್ದಾನೆ. ಅವನಿಗೆ ಖುಷಿ, ನನ್ನನ್ನು ಸಮುದ್ರಕ್ಕೆ ಬಿಸಾಡ್ತಾರೆ ಅಂತ ಅವನಿಗೆ ಖುಷಿ. ಅವ ಹೇಳ್ತಾನೆ, ತುಂಬ ಸಂತೋಷದ ವಿಷಯ, ನನಗೆ ಮುಕ್ತಿಯನ್ನು ಕೊಡುವ ಕೆಲಸವನ್ನು ಈ ಅಷ್ಟಾವಕ್ರ ಮಾಡ್ತಾ ಇದ್ದಾನೆ. ಇಂತಹ ವ್ಯಕ್ತಿ ಯಾವಾಗ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನೀವು ನನ್ನನ್ನು ಸಮುದ್ರಕ್ಕೆ ಹಾಕುವ ಕೆಲಸ ಇಲ್ಲ, ನಾನೇ ಸಮುದ್ರಕ್ಕೆ ಮುಳುಗ್ತೇನೆ. ಆದರೆ ನೀವೆಲ್ಲ ಪ್ರೀತಿಯಿಂದ ನನ್ನನ್ನು ಸಮುದ್ರಕ್ಕೆ ಹೋಗುವುದಕ್ಕೆ ಅನುಮತಿ ಕೊಡಬೇಕು. ಯಾಕಂದರೆ ನೀವೆಲ್ಲ ಏನು ಅಂದುಕೊಂಡಿದ್ದೀರಿ ಅಂದರೆ ನಾನು 200 ಜನರನ್ನು ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸಿದ್ದೇನೆ ಅಂತ ಅಂದುಕೊಂಡಿದ್ದೀರಿ. ನಾನು ಹಾಗೆ ಮಾಡಲಿಲ್ಲ. ನಾನು ನಿಮ್ಮೆಲ್ಲರ ಪರಮಪ್ರಿಯನಾದಂತಹ ವ್ಯಕ್ತಿ, ನಿಮ್ಮೆಲ್ಲರನ್ನೂ ಪ್ರೀತಿಸತಕ್ಕಂಥ ವ್ಯಕ್ತಿ. ಜ್ಞಾನಿಗಳು ಅಂದರೆ ನನಗೆ ಪರಮ ಆದರ. ನನ್ನ ಜೊತೆಗೆ ಶಾಸ್ತ್ರಾರ್ಥ ಚಿಂತನೆಗೆ ಒಬ್ಬ ಜ್ಞಾನಿ ಬರ್ತಾನೆ ಅಂದರೆ ಇಲ್ಲಿಯ ತನಕ ಬಂದವರಲ್ಲಿ ಒಬ್ಬನೂ ದಡ್ಡ ಇಲ್ಲ. ಸಾಕ್ಷಾತ್ ಓಡಾಡುವ ವೇದಗಳು ಅನ್ನುವ ಹಾಗೆ ವೇದಮೂರ್ತಿ ಅನ್ನುವ ಶಬ್ದ ಸಾರ್ಥಕವಾಗುವ ರೀತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನನ್ನ ಹತ್ರ ಬಂದಿದ್ದಾರೆ. ಅವರನ್ನು ನಾನು
ನದಿಯಲ್ಲಿ ಹಾಕುವುದಕ್ಕೆ, ಸಮುದ್ರದಲ್ಲಿ ಹಾಕುವುದಕ್ಕೆ ಕಾರಣ ಏನು ಗೊತ್ತೋ ಅಂತ ಹೇಳಿ ತನ್ನ ಮೈ ಮೇಲಿದ್ದ ಬಟ್ಟೆಯನ್ನು ಕೆಳಗೆ ಬೀಳಿಸಿದರೆ ಒಬ್ಬ ದೇವತೆಯ ಹಾಗೆ ವಂದಿ ಕಂಗೊಳಿಸ್ತಾ ಇದ್ದಾನೆ. ವಂದಿ ಹೇಳ್ತಾನೆ, ನಾನು ವರುಣದೇವನ ಮಗ, ನನಗೆ ವಂದಿ ಅಂತ ಹೆಸರು. ನನ್ನ ತಮ್ಮ ಭೃಗುವಿನ ಅಣ್ಣನಾದಂತಹ ನಾನು ತಂದೆಯ ಆಜ್ಞೆಯನ್ನು ಹೊತ್ತು ಜನಕನ ಆಸ್ಥಾನಕ್ಕೆ ಬಂದಿದ್ದೇನೆ. ತಂದೆಯಾದಂತಹ ವರುಣದೇವ 12 ವಾರ್ಷಿಕವಾದ ಒಂದು ಯಾಗದಲ್ಲಿ ದೀಕ್ಷಿತನಾಗಿದ್ದಾನೆ. ಆ ಯಾಗದಲ್ಲಿ ಭೂಲೋಕದ ವಿದ್ವಾಂಸರು ಬೇಕು ಅಂತ ಆತ ಕೇಳಿಕೊಂಡ. ಆದರೆ ವರುಣಲೋಕಕ್ಕೆ ಈ ಭೂಲೋಕದ ವಿದ್ವಾಂಸರು ಹೋಗುವುದಕ್ಕೆ ಸಿದ್ಧರಿಲ್ಲ. ಯಾಕಂದರೆ ಜನಕನ ಯಜ್ಞ ನಡೀತಾ ಇರಬೇಕಾದ್ರೆ ನಾವೆಲ್ಲ ವರುಣನಲ್ಲಿಗೆ ಹೋಗುವುದಾ ಅಂತ ಯಾರೂ ಹೋಗುವುದಕ್ಕೆ ಸಿದ್ಧ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಅಪ್ಪನಾದ ವರುಣ ಅಂದರೆ ಸಾಗರ, ಆ ಸಾಗರದಲ್ಲಿ ಮುಳುಗಿಸಿದ್ದು ಅಂದರೆ ವರುಣನ ಯಾಗಶಾಲೆಗೆ ಕಳಿಸಿತ್ತು. ನಿನ್ನೆಗೆ ಅಲ್ಲಿ ಪೂರ್ಣಾಹುತಿಯಾಗಿದೆ. ಇವತ್ತವರು ಹಿಂತಿರುಗುವವರಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಜನಕನ ಸಿಂಹಾಸನದ ಪೃಷ್ಠಭಾಗದಿಂದ ಅವರೆಲ್ಲ ಎದ್ದು ಬರುವವರಿದ್ದಾರೆ. ಇವನು ಹೇಳಿ ಮುಗಿಸುವುದರ ಜೊತೆಗೆ ಒಬ್ಬೊಬ್ಬರು 200 ಮಹಾವಿದ್ವಾಂಸರು ಕನಕಾಭರಣ ಭೂಷಿತರಾಗಿ ಅಲ್ಲಿ ನಿಂತಿದ್ದಾರೆ. ಹೋಗುವಾಗ ಅವರು ಬೃಸಿ ಮಡಿ ಉಟ್ಟುಕೊಂಡು ಹೋದವರು ಸಮುದ್ರಕ್ಕೆ ಹಾಗೆ ಬಿಸಾಡಿದ್ದಾರೆ. ಉತ್ತರಿಯ ಮೈ ಮೇಲೆ ಒಂದು ತುಳಸಿಯ ಮಣಿ ಬಿಟ್ಟರೆ ಬೇರೆ ಏನು ಇರಲಿಲ್ಲ ಅವರಿಗೆ. ಆದರೆ ಈಗ ಬರುವಾಗ ಅವರ ಶಿರಸ್ಸಿಗೆ, ಅವರ ಕಂಠಕ್ಕೆ, ಅವರ ಕಿವಿಗೆ, ಒಬ್ಬ ಪುರುಷನಿಗೆ ಆಭರಣಗಳನ್ನು ಧಾರಣೆ ಮಾಡಿಸುವುದಾದರೆ ಯಾವ ಯಾವ ಭಾಗಕ್ಕೆ ಎಷ್ಟೆಷ್ಟು ಅಮೂಲ್ಯವಾದ ವಸ್ತುಗಳನ್ನು ಹಚ್ಚಬಹುದೋ ಅಷ್ಟೆಲ್ಲ ಅಲಂಕಾರ ಮಾಡಿ ರಾಜಪುರುಷರ ಹಾಗೆ ವರುಣ ಅವರನ್ನೆಲ್ಲ ಅಲಂಕಾರ ಮಾಡಿ ಕಳಿಸಿದ್ದಾನೆ. ಅವರಿಗೆಲ್ಲ ವಿದ್ವತ್ ಸಂಭಾವನಾ ಪೂಜೆಯನ್ನು ಮಾಡಿ ಕಳಿಸಿದ್ದಾನೆ. ಅವರೆಲ್ಲ ಅಲ್ಲಿ ಆವಿರ್ಭವಿಸಿದ್ದಾರೆ. ಅದರಲ್ಲಿ ಮುಂಭಾಗದಲ್ಲಿ ಕಾಣಿಸ್ತಾ ಇರುವ ಕಹೋಳ ಮಗನಾದಂತಹ ಅಷ್ಟಾವಕ್ರನನ್ನು ನೋಡ್ತಾನೆ. ಇದು ಮೊದಲ ಬಾರಿ ನೋಡುವುದು. ಗರ್ಭದಲ್ಲಿರಬೇಕಾದ್ರೆ ನೀನು ಅಷ್ಟಾವಕ್ರನಾಗು ಅಂತ ಶಾಪ ಕೊಟ್ಟವನು ಕಹೋಳನೇ. ಅದೇ ಕಹೋಳ ಇವನೇ ನನ್ನ ಮಗ ಅನ್ನುವುದು ಅವನ ಕರುಳಿಗೆ ಗೊತ್ತಾಗುತ್ತೆ. ಜೊತೆಗೆ ಅಷ್ಟಾವಕ್ರನಾಗಿರುವುದರಿಂದಲೂ ಅವನಿಗೆ ಕಲ್ಪನೆ ಇದೆ. ಅವನು ಈ ಜನಕರಾಜನ ಮುಂದೆ ಕೈ ಮುಗಿದು ರಾಜನಿಗೆ ಹೇಳ್ತಾನೆ, ರಾಜನ್, ಮಕ್ಕಳು ಬೇಕು ಅಂತ ಹಿರಿಯರು ಅಪೇಕ್ಷಿಸುವುದಕ್ಕೋಸ್ಕರ ಯಾವತ್ತೂ ಮಕ್ಕಳು ಅಪ್ಪನನ್ನು ಮೀರಿಸಿದವರೇ ಆಗಿರ್ತಾರೆ ಅನ್ನುವುದು ಈ ಭಾರತ ದೇಶದ ವಿಶೇಷ. ಅಪ್ಪ ಮಗನನ್ನು, ನನ್ನನ್ನು ಸೋಲಿಸುವ ವ್ಯಕ್ತಿಯಾಗಿ ಹುಟ್ಟಬೇಕು ಅಂತಲೇ ಯಾವತ್ತೂ ಬಯಸ್ತಾನೆ. ಅಂತಹ ಮಗ ಇವತ್ತು ನಮ್ಮನ್ನು ಮಾತ್ರ ಅಲ್ಲ, ಇಷ್ಟೂ ಅಪ್ಪಂದಿರನ್ನು ಬಿಡಿಸಿದ್ದಾನೆ. ಇಷ್ಟೂ ಜನರಿಗೂ ಇವನು ಒಬ್ಬ ಮಗ ಸಾಕು. ಅಂತಹ ಅಷ್ಟಾವಕ್ರನನ್ನು ದಯಪಾಲಿಸಿದ್ದಾನೆ ಭಗವಂತ ನನಗೆ ಅಂತ ಆ ರಾಜನ ಮುಂದೆ ತನ್ನ ಮಗನನ್ನು ಕೊಂಡಾಡಿ, ಮಗನನ್ನು ಅಪ್ಪಿ ಮುದ್ದಾಡಿ, ರಾಜನ ಅನುಜ್ಞೆಯನ್ನು ಪಡೆದು ಮನೆಗೆ ಬಂದು ತನ್ನ ಮೈಯಲ್ಲಿದ್ದ ಆಭರಣವನ್ನೆಲ್ಲ ಬಿಚ್ಚಿ ತನ್ನ ಪತ್ನಿಯಾದಂತಹ ಸುಜಾತೆಗೆ ಕೊಡ್ತಾನೆ. ಇವತ್ತು ನಾವು ಮಗುವಿಗೆ ನಾಮಕರಣ ಮಾಡುವ ಅಂತ. ಅವತ್ತು ನಾಮಕರಣ ಮಾಡುವುದಕ್ಕೋಸ್ಕರ ದುಡ್ಡು ತರಬೇಕು ಅಂತ ಇವ ರಾಜನ ಹತ್ರ ಬಂದವ. ಆದರೆ ರಾಜನ ಹತ್ರ ಬಂದವನನ್ನು ಮುಳುಗಿಸಿಬಿಟ್ಟಿದ್ರು. 12 ವರ್ಷವಾದ ಮೇಲೆ ಈ ಹುಡುಗನಿಗೆ 12 ವರ್ಷ, ಮಗು ಹುಟ್ಟುವ ದಿವಸ ಆತ ನೀರಿನಲ್ಲಿ ಮುಳುಗಿದ್ದು. ಇವತ್ತು ಈ ಮಗುವಿನ ಜೊತೆಗೆ ಮನೆಗೆ ಬಂದು ನಾಮಕರಣ ಮಾಡೋಣ ಅಲ್ಲ, ಅಷ್ಟಾವಕ್ರ ಅಂತ ಹೆಸರಿಟ್ಟಾಗಿದೆ. ಅದು ಅಷ್ಟಾವಕ್ರ ಅಂತ ಹೆಸರಲ್ಲ, ಅದು ನಾನು ಕೊಟ್ಟ ಶಾಪ. ಅವನಿಗೆ ಹೆಸರು ಬೇರೆ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿರುವ ಸಮಂಗ ಅನ್ನುವ ನದಿಯಲ್ಲಿ ನೀನು ಮಗುವನ್ನು ಹಿಡ್ಕೊಂಡು ಮುಳುಗು ಅಂತ ತನ್ನ ಪತ್ನಿಯಾದ ಸುಜಾತೆಗೆ ಹೇಳ್ತಾನೆ. ಸುಜಾತೆಯ ಜೊತೆಗೆ ಅಷ್ಟಾವಕ್ರ ಇಬ್ಬರು ನೀರಿನಲ್ಲಿ ಮುಳುಗ್ತಾರೆ. ನೀರಿನಲ್ಲಿ ಮುಳುಗಿ ಎದ್ದಾಗ ಅಷ್ಟಾವಕ್ರ ಸ್ಫುರದ್ರೂಪಿಯಾದ ವಟುವಾಗಿದ್ದಾನೆ. ಅವನ 8 ವಕ್ರಗಳು ಹೋಗಿ ಪರಿಶುದ್ಧವಾದ ಸ್ವರೂಪದಲ್ಲಿ ಎದ್ದು ಬಂದಿದ್ದಾನೆ. ಈ ರೀತಿ ವಿಕಲಾಂಗವಾಗಿದ್ದ ಅಂಗಗಳನ್ನೆಲ್ಲ ಸಮಾನವಾದ ಅಂಗದ ಹಾಗೆ ಮಾಡಿದ ಕಾರಣದಿಂದ ಈ ನದಿಗೆ ಸಮಂಗ ಅಂತ ಹೆಸರು. ಈ ಸಮಂಗ ಅನ್ನುವ ನದಿ, ಇದರಲ್ಲಿ ಸ್ನಾನ ಮಾಡು. ಇದು ಅಷ್ಟಾವಕ್ರನಲ್ಲಿದ್ದ ಜ್ಞಾನವನ್ನು ಸ್ವಲ್ಪವಾದರೂ ನಮ್ಮಲ್ಲಿ ತುಂಬಿಸತಕ್ಕಂತಹ ನದಿಯಪ್ಪ ಅಂತ ಲೋಮಶರು ಯುಧಿಷ್ಠಿರನಿಗೆ ಆ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಆದೇಶ ಮಾಡಿದರು. ಇದು ಒಟ್ಟು ಅಷ್ಟಾವಕ್ರನ ಕಥೆ. ಮಹಾಭಾರತದ ವನಪರ್ವದಲ್ಲಿ ಬಂದಂತಹ ಒಂದು ವಿಶಿಷ್ಟವಾದ ಕಥಾನಕ. ಇನ್ನು ಮುಂದೆ ಒಂದು ಕಥೆ ಕೇಳಿದರೆ ಮತ್ತೆ ನಾವು ಮಹಾಭಾರತದ ಕಥೆಗೆ ಬರ್ತೇವೆ. ಯಾಕಂದರೆ ಇಲ್ಲೀಗ ಬೇರೆ ಬೇರೆ ರೀತಿಯ ಉಪಾಖ್ಯಾನಗಳ ಕಥೆಗಳು ನಡೀತಾ ಇದ್ದಾವೆ. ಕೊನೆಯ ಉಪಾಖ್ಯಾನ, ಅದನ್ನು ಶತಕ್ರೀತೋಪಾಖ್ಯಾನ ಅಂತ ಕರೀತಾರೆ, ಅಥವಾ ಅರ್ವಾವಸು ಪರಾವಸು ಉಪಾಖ್ಯಾನ ಅಂತ ಕರೀತಾರೆ, ಅಥವಾ ಭಾರದ್ವಾಜ ರೇಭ್ಯೋಪಾಖ್ಯಾನ ಅಂತ ಕರೀತಾರೆ. ಬಹಳ ಸುಂದರವಾದ ಉಪಾಖ್ಯಾನ, ನಮ್ಮ ಜೀವನದಲ್ಲಿ ಅನೇಕ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಉಪಾಖ್ಯಾನ. ಭರದ್ವಾಜ ಮತ್ತು ರೇಭ್ಯ ಅಂತ ಇಬ್ಬರು ಮಹರ್ಷಿಗಳು. ಭರದ್ವಾಜ ಅವನಿಗೆ ಪಾಂಡಿತ್ಯದ ಬಗ್ಗೆ, ತಮ್ಮ ಪಾಂಡಿತ್ಯವನ್ನು ಅಲ್ಲಿ ಹೋಗಿ ವಾಕ್ಯಾರ್ಥದಲ್ಲಿ ಪ್ರಸರಣ ಮಾಡುವುದರ ಬಗ್ಗೆ ಅದರಲ್ಲೆಲ್ಲ ಇಷ್ಟ ಇಲ್ಲ.
ಅವನೇನಿದ್ರು ದೇವರ ಕೋಣೆಯಲ್ಲಿ ಕೂತುಕೊಳ್ಳುವುದು, ಸಂಧ್ಯಾ ವಂದನೆ, ಜಪ, ತಪಸ್ಸು ಇದರಲ್ಲೇ ಮುಳುಗೋದು. ಹೊರಗೆ ಪ್ರಪಂಚದಲ್ಲಿ ತನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡುವುದು ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ರೈಭ್ಯ ಅದಕ್ಕಿಂತ ತದ್ವಿರುದ್ಧ. ಅವನದ್ದು ಒಳಗಿನ ಅನುಷ್ಠಾನ ಕಡಿಮೆ, ಹೊರಗೆ ಎಲ್ಲ ಮಹಾವ್ಯಕ್ತಿ ಅವ. ಎಲ್ಲ ಕಡೆ ಸಭೆಯಲ್ಲಿ ಮೊದಲು ಶಾಲ ಹಾಕುವುದು ಅವನಿಗೆ, ಅದು ಬಹಳ ಪ್ರಸಿದ್ಧ. ಯಾರಿಗಾದರೂ ಏನಾದರೂ ಸಮಸ್ಯೆ ಬಂದರೆ ಅಲ್ಲಿ ರೈಭ್ಯ ಇದ್ದಾನೆ, ಅಲ್ಲಿ ಒಂದು ಪಂಚಾಯತಿಗೆ ಮಾಡಿ ಅದನ್ನೆಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೆ ಹೋಗ್ತಾನೆ. ಯಾರಿಗಾದರೂ ಧಾರ್ಮಿಕವಾಗಿ ಅಥವಾ ಒಂದು ಕುಷ್ಠರೋಗವೋ ಮತ್ತೊಂದೋ ಬಂತು ಅಂತಾದರೆ ಇವ ಹೋಗಿ ಅವರನ್ನು ಮುಟ್ಟಿಕೊಂಡು ಒಂದಿಷ್ಟು ಮಂತ್ರ ಜಪ ಮಾಡಿ ಅವರ ರೋಗ ವಾಸಿ ಮಾಡ್ತಾನೆ. ಲೋಕದ ಜನರ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಒಂದು ಊರಿನಲ್ಲಿ ಮಳೆ ಬರಲಿಲ್ಲ ಅಂದರೆ ತಾನೇ ತನ್ನ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ರಾಜನಿಗೆ ಹೇಳ್ತಾನೆ, ಅಲ್ಲಿ ಇಂಥ ಯಾಗ ಮಾಡಿದರೆ ಸರಿಯಾಗ್ತದೆ ಅಂತ. ಅಲ್ಲಿ ಹೋಗಿ ತಾನೇ ಆಧ್ವರ್ಯದಲ್ಲಿ ನಿಂತು ಯಾಗ ಮಾಡಿಸಿ ಅದಕ್ಕೆ ಎಷ್ಟು ದಕ್ಷಿಣೆ ಹೇಳಿದ್ದಾರೋ ಅಷ್ಟು ದಕ್ಷಿಣೆಯನ್ನು ವಿತರಣೆ ಮಾಡಿಸಿ ಅಲ್ಲಿ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ನಿಟ್ಟಿನಿಂದ ರೈಭ್ಯ ಊರಲ್ಲೆಲ್ಲ ಜನಪ್ರಿಯನಾದ ವ್ಯಕ್ತಿ. ಆದರೆ ರೈಭ್ಯನ ಆಪ್ತ ಗೆಳೆಯನಾದಂತಹ ಭರದ್ವಾಜ ಅಂತ ಅನೇಕ ಋಷಿಗಳಿದ್ದಾರೆ. ಈ ಋಷಿ ಬೇರೆ, ಗೋತ್ರ ಪ್ರವರ್ತಕನಾದ ಭರದ್ವಾಜ ಅಲ್ಲ, ಇದು ಬೇರೆ ಭರದ್ವಾಜ. ಆ ಭಾರದ್ವಾಜ ಗೋತ್ರದಲ್ಲಿ ಬಂದವ. ಆ ಭರದ್ವಾಜ ಅವನು ಬರೀ ತಪಸ್ಸಿನಲ್ಲಿ ಮುಳುಗಿರ್ತಾನೆ. ಅವನಿಗೆ ಈ ವೇದಾಧ್ಯಯನ, ವೇದಾಂತ ಅಧ್ಯಯನ, ಅದರಿಂದ ಪಾಂಡಿತ್ಯ ಪ್ರಕರ್ಷ ತೋರಿಸುವುದು, ಜನೋಪಕಾರ ಇದೆಲ್ಲ ಇಲ್ಲ. ನಾನು ಆತ್ಮ ಸಾಧನೆ ಮಾಡಿಕೊಂಡ್ರೆ ಸಾಕು ಅನ್ನುವ ರೀತಿಯಲ್ಲಿ ಬೆಳೆಯತಕ್ಕಂತಹ ವ್ಯಕ್ತಿ. ಸಾಮಾನ್ಯವಾಗಿ ವಿದ್ವಾಂಸರಲ್ಲಿ ಎರಡೂ ಥರದ ಜನರು ಕೂಡ ಇರ್ತಾರೆ, ಎಲ್ಲ ಕಾಲದಲ್ಲೂ ಇರ್ತಾರೆ. ಭರದ್ವಾಜನ ಮಗ ಶತಕ್ರೀತ ಅಂತ ಅವನ ಹೆಸರು. ಒಬ್ಬ ಮಗ ಅವನಿಗೆ. ರೈಭ್ಯನಿಗೆ 2 ಮಕ್ಕಳು. ಅಣ್ಣನಿಗೆ ಪರಾವಸು ಅಂತ ಹೆಸರು, ತಮ್ಮನಿಗೆ ಅರುವಾವಸು ಅಂತ ಹೆಸರು. ಅರುವಾವಸು ಪರಾವಸು ಅಂತ 2 ಮಕ್ಕಳು. ಈ ಅರುವಾವಸು ಪರಾವಸುಗಳು ಕೂಡ ಪೌರೋಹಿತ್ಯ ಅಧ್ಯಯನ ಮಾಡಿದ್ದಾರೆ, ವೇದ, ವೇದಾಂಗ, ವೇದಾಂತ ಎಲ್ಲ ಅಧ್ಯಯನ ಮಾಡಿದ್ದಾರೆ. ಅವರು ಕೂಡ ಬಹಳ ವಿಖ್ಯಾತರು. ತಂದೆಯ ಹಾಗೆ ತಂದೆಗೆ ತಕ್ಕ ಮಗ ಅಂತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ 2 ಮಕ್ಕಳು. ಶತಕ್ರೀತ ತಂದೆಯ ಹಾಗೆ ತಪಸ್ಸು ಮಾಡ್ತಾ ಇರ್ತಾನೆ. ಆದರೆ ಇನ್ನೂ ಹುಡುಗ ಆದ್ರಿಂದ ಅವನಿಗೆ ಅರುವಾವಸು ಪರಾವಸುಗಳ ಜೊತೆಗೆ ಕೆಲವು ಸಲ ಹೊರಗೆ ಹೋಗಿ ಬರ್ತಾನೆ. ಹೋಗುವಾಗ ಜನ ಎಲ್ಲ ಈ ಅರುವಾವಸು ಪರಾವಸುಗಳಿಗೆ ನಮಸ್ಕಾರ ಮಾಡ್ತಾರೆ. ಈ ಶತಕ್ರೀತನನ್ನು ನೋಡಿದರೆ ಸ್ವಲ್ಪ ತಾತ್ಸಾರ. ಅವನ ಹತ್ರ ಯಾರು ಮಾತಾಡಿಸುವುದಿಲ್ಲ. ಯಾಕಂದರೆ ಇವರ ಅಪ್ಪ ಬರೀ ಮೂಗು ಹಿಡ್ಕೊಂಡು ಕೂತಿಡುವುದು, ಇವ್ರದ್ದೇನಿದೆ ಅಂತ ಇವನ ಬಗ್ಗೆ ಯಾರಿಗೂ ಅಷ್ಟು ಪ್ರೀತಿ ಇಲ್ಲ. ಅರುವಾವಸು ಪರಾವಸು ಹಾಗಲ್ಲ, ಇವರ ಅಪ್ಪ ಎಷ್ಟೆಲ್ಲ ಮಾಡ್ತಾರೆ, ರಾಜರ ಏನು ಪೌರೋಹಿತ್ಯ ಇದ್ದರೂ ಇವರೇ ಮಾಡಿಸುವುದು ಅಂತ, ರಾಜಪುರೋಹಿತರು ಅನ್ನುವ ಕಾರಣದಿಂದ ಆ ಮಕ್ಕಳಿಗೆ ಭಾರಿ ಗೌರವ. ಈ ಶತಕ್ರೀತನಿಗೆ ಯಾವುದೇ ರೀತಿಯ ಗೌರವ ಇಲ್ಲ. ಆ ಶತಕ್ರೀತನನ್ನು ಯವಕ್ರೀತ ಅನ್ನುವ ಶಬ್ದದಿಂದ ಬೇರೆ ಕಡೆಯಲ್ಲೆಲ್ಲ ವ್ಯವಹರಿಸಿದ್ದಾರೆ. ನಾವು ಅದೇ ಶಬ್ದ ಇಟ್ಟುಕೊಳ್ಳುವ. ಅವನಿಗೆ 2 ಹೆಸರು ಮಹಾಭಾರತ, ಯವಕ್ರೀ ಮತ್ತು ಯವಕ್ರೀತ. ಅದು ಯವಕ್ರೀಹಿ ಅಂತ, ಯವಕ್ರೀ ಅನ್ನೋ ಶಬ್ದವನ್ನು ಕರೆಯುತ್ತೆ, ಯವಕ್ರೀತ ಅಂತ ಕರೀತದೆ. ಬೇರೆ ಪುರಾಣಗಳಲ್ಲಿ ಶತಕ್ರೀತ ಅಂತ ಕರೀತಾರೆ. ಈ ಯವಕ್ರೀತನಿಗೆ ತುಂಬ ಅಪ್ಪನ ಬಗ್ಗೆ ಬೇಸರ. ನನ್ನ ಅಪ್ಪ ಏನು ಹೆಸರೇ ಮಾಡಲಿಲ್ಲ ಊರಲ್ಲಿ, ಆದ್ದರಿಂದ ನನಗೆ ಅಷ್ಟು ಗೌರವವೇ ಇಲ್ಲ ಅಂತ ಅವನಿಗೆ ಅನಿಸ್ತಾ ಇರ್ತದೆ. ಒಂದು ಸಮಾನ ವಯಸ್ಸಿನ ಮಕ್ಕಳಲ್ಲಿ ಈ ರೀತಿಯ ಮನಸ್ಥಿತಿ ತಾನಾಗಿ ಬರ್ತದೆ. ಇದರಿಂದಾಗಿ ಈ ಯವಕ್ರೀತ ಒಂದು ತೀರ್ಮಾನ ಮಾಡ್ತಾನೆ, ಈ ರೀತಿ ತಾರತಮ್ಯ ಇರಬಾರ್ದು ನಮ್ಮಲ್ಲಿ. ಸಮಾಜದಲ್ಲಿ ಒಂದು ಪುರೋಹಿತರ ವ್ಯವಸ್ಥೆ ಅಂತಾದರೆ ಎಲ್ರಿಗೂ ಸಮಾನ ಗೌರವ ಸಿಗಬೇಕು. ಇಲ್ಲ ಕರ್ಮಕಾರರು ಅಂತಾದರೆ ಎಲ್ರಿಗೂ ಸಮಾನ ಸಿಗಬೇಕು. ರಾಜರು ಅಂತಾದರೆ ಅವರಿಗೆ ಎಲ್ರಿಗೂ ಸಮಾನವಾದ ಸ್ಥಾನಮಾನ ಸಿಗಬೇಕು. ಅವರಲ್ಲಿ ತಾರತಮ್ಯ ಆಗಬಾರ್ದು. ಕೆಲವರಿಗೆ ಮಹತ್ವ, ಕೆಲವರಿಗೆ ಕನಿಷ್ಠ, ಇಂಥದ್ದು ಉಂಟಾಗಬಾರ್ದು. ಇದಕ್ಕೇನು ಮಾಡಬೇಕು? ಬ್ರಾಹ್ಮಣರು ಅಂತಾದರೆ ಎಲ್ಲರೂ ವೇದ ವಿದ್ಯಾಸಂಪನ್ನರಾಗಬೇಕು. ವೈಶ್ಯರು ಅಂತಾದರೆ ಪ್ರತಿಯೊಬ್ಬರೂ ಕೂಡ ಕೃಷಿ, ಗೋರಕ್ಷಾ, ವಾಣಿಜ್ಯ ಇದರಲ್ಲಿ ಸಂಪನ್ನರಾಗಬೇಕು. ಒಬ್ಬರಲ್ಲಿ ಹೀಗೆ ಹಾಗೆ ಅಂತ ತಳಮಳ ಇರಬಾರ್ದು. ಅದಕ್ಕೇನು ಮಾಡುವುದು? ಒಂದು ತಪಸ್ಸು ಮಾಡೋಣ. ಯಾಕಂದರೆ ತಪಸ್ಸಿನಿಂದ ಎಲ್ಲವನ್ನೂ ಸಂಪಾದಿಸಬಹುದು ಅಂತ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ತಪಸ್ಸು ಮಾಡುವುದು, ಅದು ಇಂದ್ರನನ್ನು ಕುರಿತು ತಪಸ್ಸು ಮಾಡುವುದು. ಯಾಕಂದರೆ ಭೂಲೋಕದ ಸಮಗ್ರ ವ್ಯವಸ್ಥೆಯನ್ನು ನಿಭಾಯಿಸುವ ಜವಾಬ್ದಾರಿ ಇರುವುದು ಇಂದ್ರನಿಗೆ. ಅವನಿಗೆ ತ್ರಿವಿಷ್ಟಪದ ಅಧಿಪತಿ ಅಂತ ಹೆಸರು. ಆದ್ದರಿಂದ ಭೂಲೋಕದ ವ್ಯವಸ್ಥೆ ಅವನ ಕೈಯಲ್ಲಿರುವುದು. ತಪಸ್ಸು ಮಾಡಿ ಏನು ವರ ಪಡ್ಕೊಳ್ಬೇಕು ಅಂದರೆ, ಇನ್ನು ಮುಂದೆ ಯಾವುದೇ ಬ್ರಾಹ್ಮಣನಿಗೆ ವೇದಾಧ್ಯಯನ ಇಲ್ಲದೆ ಎಲ್ಲ ವೇದಗಳು ಜ್ಞಾನ ಬರಬೇಕು, ಹೀಗೊಂದು ವರ ಪಡೆಯೋದು ಅಂತ. ನಮಗೆಲ್ಲ ತುಂಬ ಉಪಕಾರ ಆಗ್ತಿತ್ತು. ಹೀಗೆ ಅವನ ಅಕಸ್ಮಾತ್ ವರ ಪಡೆದಿದ್ದರೆ ನಾವೆಲ್ಲ ದೊಡ್ಡ ಲಕ್ಕಿ ಡಿಪ್ ಬಿದ್ದ ಹಾಗೆ ಆಗ್ತಿತ್ತು. ಆದರೆ ಏನೋ ಎಡವಟ್ಟಾಯಿತು, ಅದು ಸಿಗಲಿಲ್ಲ ವರ ಅವನಿಗೆ. ಹೀಗೊಂದು ಉದ್ದೇಶದಿಂದ ತಪಸ್ಸು ಪ್ರಾರಂಭಿಸಿದ. ತಪಸ್ಸು ಘನಘೋರವಾದ ತಪಸ್ಸು. ಇಂದ್ರ ಏನಾದರೂ ಬರಲೇಬೇಕು ಅನ್ನುವ ರೀತಿಯಿಂದ ಘೋರ ತಪಸ್ಸನ್ನು ಆಚರಿಸಿದ. ಸುಮಾರು ಒಂದು 2-3 ವರ್ಷಗಳಷ್ಟು ತಪಸ್ಸು ಮಾಡಿದ್ದಾನೆ.
ಈಗ ಬರೀ ಅವನಿಗೆ 12, 13, 14 ವರ್ಷಗಳಷ್ಟೇ. ಅಷ್ಟರಲ್ಲಿ ಇಂದ್ರ ಆ ತಪಸ್ಸಿನ ಒಂದು ಪಾಶಕ್ಕೆ ಸಿಕ್ಕಿ ಅನಿವಾರ್ಯವಾಗಿ ಬಂದು ನಿಂತು ಕೇಳಿದ, ಏನು ಬೇಕು ನಿನಗೆ, ಯಾಕೆ ಇಷ್ಟು ನನ್ನನ್ನು ಒದ್ದಾಡಿಸ್ತಾ ಇದ್ದಿ, ಕರಿತಾ ಇದ್ದಿ? ಇವ ಹೇಳಿದ, ನನ್ನ ಸಂಕಲ್ಪ ಹೀಗಿದೆ. ವಿಪ್ರರು ಅಂದರೆ ವೇದಾಧ್ಯಯನ ಮಾಡತಕ್ಕಂಥವರು, ಅವರಿಗೆ ವೇದಾಧ್ಯಯನ ಮಾಡದೇನೆ ವೇದಗಳೆಲ್ಲ ಹುಟ್ಟಿದಾಗಲೇ ಪ್ರತಿಭಾಸ್ಯಮಾನ ಆಗಬೇಕು ಅಂತ ಕೇಳಿದ. ಇಂದ್ರ ಹೇಳ್ತಾನೆ, ಅದಕ್ಕೆ ಅವಕಾಶ ಇಲ್ಲ. ಯಾರಿಗೆ ಯಾವುದು ಹೇಗೆ ಸಿಗಬೇಕೋ ಅದು ಹಾಗೇ ಸಿಗಬೇಕು. ನೀನು ವರ ಕೇಳಿದಿ ಅಂತ ಪ್ರಪಂಚದ ವ್ಯವಸ್ಥೆಯನ್ನೇ ಮೀರಿ ವರ ಕೊಡುವುದಕ್ಕಾಗೋದಿಲ್ಲ. ಮನೆಯಲ್ಲಿ ಒಂದು ತೆಂಗಿನ ಗಿಡ ನೆಟ್ಟು ನಾವು ಅದು ನೆಟ್ಟ ಕೂಡಲೇ ಅದರಲ್ಲಿ ನನಗೆ ಕಾಯಿ ಸಿಗಬೇಕು ಅಂತ ಕೇಳಿದರೆ ಆಗುತ್ತೇನು? ಅದು ಈ ಪ್ರಕೃತಿ ಅಂತ ಇರ್ತದೆ, ಅದು ಅದರ ಹಾಗೆ ಆಗಬೇಕು. ವೇದಜ್ಞ ಆಗಬೇಕಾದರೆ ಅವನು ಗುರುಕುಲ ಕ್ಲಿಷ್ಟನಾಗಬೇಕು, ಗುರುಕುಲದಲ್ಲಿ ಹೋಗಬೇಕು. ಗುರುಗಳು ಅವನನ್ನು ವರ್ಷದ ತನಕ ಪರೀಕ್ಷೆ ಮಾಡಬೇಕು. ನಾಸಂವತ್ಸರ ವಾಸಿನೇ ವಿದ್ಯಾಂ ಪ್ರಬ್ರೂಯಾತ್, 1 ಸಂವತ್ಸರದ ತನಕ ನೋಡಬೇಕು. ನೋಡಿ ಅವನ ಅರ್ಹನಿದ್ದಾನೋ ಅಂತ ತೀರ್ಮಾನಿಸಿದ ಮೇಲೆ ಇವನಿಗೆ ವೇದಜ್ಞಾನ ಕೊಡಬಹುದು ಅಂತ ಅವನನ್ನು ಅನೇಕ ಪರೀಕ್ಷೆಗಳನ್ನು ಮಾಡಿ ಆಮೇಲೆ ವೇದ ಕೊಡಬೇಕು. ಆ ಪರೀಕ್ಷೆಗಿಂತ ಮುಂಚೆ ಅವನು ಸೋತರೆ, ವೇದಾರ್ಹ ಇಲ್ಲ ಅಂತ ಅನಿಸಿದರೆ ಅವನನ್ನು ಹಸು ಕಾಯುವುದಕ್ಕೆ ಬಿಡಬೇಕು, ದನ ಕಾಯುವ ಕೆಲಸ ಕೊಡಬೇಕು. ಆ ಗೋಸೇವೆಯನ್ನು ಮಾಡ್ತಾ ಮಾಡ್ತಾ ಆತನಲ್ಲಿ ಪಕ್ವತೆ ಉಂಟಾಗ್ತದೆ. ಗೋವಿನ ಸನಿಹದಲ್ಲಿದ್ದು ಗೋವಿನ ವಾಸನೆಯನ್ನು ಆತ ಶರೀರದಲ್ಲಿ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಆತನ ಮಾನಸಿಕವಾದ ಬೌದ್ಧಿಕವಾದ ಬದಲಾವಣೆಗಳು ಕಾಣಿಸಿಕೊಳ್ತವೆ. ಅದು ವೇದಜ್ಞತೆಗೆ ಬೇಕಾದಂತಹ ಪಕ್ವತೆಯನ್ನು ಹುಟ್ಟಿಸುತ್ತೆ. ಅಷ್ಟೆಲ್ಲ ಮಾಡಿದ ಮೇಲೆ ಅವ ಸಮರ್ಥನಾದ ಮೇಲೆ ವೇದವಿದ್ಯೆಯನ್ನು ಕೊಡಬೇಕು ಅನ್ನುವುದು ಗುರುಕುಲದಲ್ಲಿರ್ತಕ್ಕಂಥ ವಿಧಾನ. ಆ ವಿಧಾನವನ್ನೆಲ್ಲ ಅನುಸರಿಸದೆ ಬರೀ ತಪಸ್ಸು ಮಾಡಿದ್ರಿಂದ ನನಗೆ ವೇದವಿದ್ಯೆ ಸಿಗಬೇಕು ಅಂತ ಹೀಗೊಂದು ಮಾರ್ಗವೇ ಇಲ್ಲ, ಅದು ಅಮಾರ್ಗ. ನೀನು ವರ ಕೇಳುವುದೇನು ಅಂದರೆ, ನಾಳೆ ಸೂರ್ಯ ನಮ್ಮ ಮನೆಯಿಂದ ಉದಯಿಸಬೇಕು ಅಂತ ವರ ಕೇಳಿದರೆ, ಸೂರ್ಯ ಪೂರ್ವದಿಂದ ಉದಯಿಸಬೇಕು ಅಂತ ನಿಯಮ ಇರುವುದು, ಪಶ್ಚಿಮದಲ್ಲಿರುವ ನಿನ್ನ ಮನೆಯಿಂದ ಉದಯಿಸಬೇಕು ಅಂತ ವರಗೊಳ್ಳಲಿಕ್ಕೆ ಬರುವುದಿಲ್ಲ. ಪ್ರಕೃತಿಯ ನಿಯಮವನ್ನು ಮೀರಿ ವರಗಳು ಇರುವುದಿಲ್ಲ. ಆದ್ದರಿಂದ ಈ ಹುಚ್ಚು ಸಾಹಸವನ್ನು ಬಿಡು, ಗುರುಕುಲಕ್ಕೆ ಹೋಗು, ಅಧ್ಯಯನ ಮಾಡು. ಯವಕ್ರೀತ ಹಠ ಬಿಡುವುದಿಲ್ಲ. ಅವನು ಹೌದಾ, ಸರಿ ಹಾಗಾದರೆ ನೀನು ಹೋಗು ಅಂತ ಹೇಳಿದ. ಮತ್ತೆ ತಪಸ್ಸು ಮುಂದುವರಿಸಿದ. ಈ ದೇವತೆಗಳ ಪರಿಸ್ಥಿತಿ ಹೇಗೆ ಅಂತೇಳಿದರೆ, ತಪಸ್ಸು ಮಂತ್ರ ಅನ್ನುವುದು ಅವರಿಗೆ ಪಾಶ ಹಾಕಿದ ಹಾಗೆ ಎಳೆದು ಬಿಡುತ್ತೆ. ಜನಮೇಜಯ ಸರ್ಪಯಾಗ ಮಾಡಿದಾಗ ದೇವತೆಯೇ ಆಗಿದ್ದ ತಕ್ಷಕನು ಕೂಡ ಎಳ್ಕೊಂಡು ಬರುವ ಹಾಗೆ ಆಯಿತು. ಕೊನೆಗೆ ಇಂದ್ರ ಬಿಡಲಿಲ್ಲ ಅಂತ ಹೇಳಿದಾಗ ಸೇಂದ್ರಾಯ ತಕ್ಷಕಾಯ ಅಂತ ಮಂತ್ರವನ್ನು ಉಚ್ಚರಿಸಿದ ಕೂಡಲೇ ಇಂದ್ರನೂ ಕೂಡ ಆಹುತಿಯ ರೂಪದಲ್ಲಿ ಬೀಳಬೇಕಾದ ಸ್ಥಿತಿ ಬಂತು. ಆದ್ದರಿಂದ ಮಂತ್ರ ಅನ್ನುವುದು ದೇವತೆಗಳನ್ನು ಎಳೆಯುವಂತಹ ಶಕ್ತಿ. ಆದ್ದರಿಂದ ಇವನು ಮತ್ತೆ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದರೆ ಇಂದ್ರ ಮತ್ತೆ ಓಡಿ ಬರಬೇಕಾಯಿತು. ಬಂದ, ಇವನನ್ನು ನೋಡಿ ನಕ್ಕ. ಏನು ಅದೇ ವಿಷಯವಾ? ಹೌದು, ಅದೇ ವಿಷಯ, ಬೇರೆ ಇಲ್ಲ. ನನಗೆ ನೀನು ಸಮಗ್ರ ವೇದಾಧ್ಯಯನದ ಶಕ್ತಿ, ನನಗೆ ಮಾತ್ರ ಅಲ್ಲ, ನನ್ನ ಅಪ್ಪನಿಗೆ ಮಾತ್ರ ಅಲ್ಲ, ಸಮಗ್ರ ನಮ್ಮ ಸಮುದಾಯಕ್ಕೆ ಅಂತಹ ಶಕ್ತಿ ಕೊಡಬೇಕು ಅಂತ ಅವರ ಹಠ ಹಿಡಿದು ಬಿಟ್ಟಿದ್ದಾನೆ. ಇಂದ್ರ ಸರಿ ಇನ್ನಷ್ಟು ತಪಸ್ಸು ಮಾಡು ಅಂತ ಹೇಳಿಬಿಟ್ಟು ಹೋದ. ಇವನು ತಪಸ್ಸು ಮಾಡ್ತಾ ಇದ್ದವ ಮರುದಿವಸ ಸ್ನಾನ ಮಾಡುವುದಕ್ಕೆ ಪಕ್ಕದಲ್ಲಿದ್ದ ನದಿಗೆ ಬರ್ತಾನೆ. ಮರುದಿವಸ ನದಿಗೆ ಈತ ಸ್ನಾನಕ್ಕೋಸ್ಕರ ಹೋಗಿದ್ದಾನೆ. ನದಿಯಲ್ಲಿ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಮರಳನ್ನು ಎತ್ತಿ ನದಿಗೆ ಬಿಸಾಡ್ತಾ ಇದ್ದಾನೆ. ಇವನು ಬಂದ ಕೂಡಲೇ ಇನ್ನಷ್ಟು ವೇಗವಾಗಿ ಎತ್ತುವುದು ಬಿಸಾಡುವುದು, ಕೈಪೂರ್ತಿ ಎತ್ತುವುದು ಬಿಸಾಡುವುದು, ಮರಳು ಹಾಕ್ತಾ ಇದ್ದಾನೆ ನದಿಗೆ. ಯವಕ್ರೀತನಿಗೆ ಆಶ್ಚರ್ಯ ಆಯಿತು. ನೋಡಿದ ಸ್ವಲ್ಪ ಹೊತ್ತು, ಏನು ಸ್ವಾಮಿ ಏನು ಮಾಡ್ತಾ ಇದ್ದೀರಿ? ನನಗೆ ಈ ನದಿ ದಾಟಿ ಆ ಕಡೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ಮರಳಿನಿಂದ ಒಂದು ಕಟ್ಟೆ ಕಟ್ಟಿದರೆ ನಡ್ಕೊಂಡು ಸುಲಭವಾಗಿ ಹೋಗ್ಬೋದಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ. ಯವಕ್ರೀತ ನಗ್ತಾನೆ, ಸ್ವಾಮಿ ಇದು ಗಂಗಾ ನದಿ, ಅತಿ ವೇಗಶಾಲಿನಿಯಾದದ್ದು. ಇದರಲ್ಲಿ ನೀನು ಈ ಮರಳಲ್ಲ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿದರೂ ಕೂಡ ಕಲ್ಲನ್ನು ಎಳ್ಕೊಂಡು ಹೋಗುತ್ತೆ. ಈ ಮರಳು ಹಾಕಿ ನೀನು ಕಟ್ಟೆ ಕಟ್ಟುವುದಕ್ಕಾಗೋದಿಲ್ಲ. ಅದೆಲ್ಲ ನಂಗೆ ಗೊತ್ತು, ಅದಕ್ಕೆ ಹಾಕ್ತಾ ಇದ್ದೇನೆ ಅಂತ ಇವ ಮತ್ತೆ ಹಾಕುವುದಕ್ಕೆ ಶುರು ಮಾಡಿದ. ನಾನು ಕಟ್ಟೆ ಆದಮೇಲೆ ನಡ್ಕೊಂಡೇ ಹೋಗುವುದು, ಅಲ್ಲೇ ತನಕ ಈಜಿಕೊಂಡು ಹೋಗೋ ಸ್ಥಿತಿಯೇ ಇಲ್ಲ ನನ್ನದು ಅಂತ. ಇವ ಮತ್ತೆ ಹೇಳ್ತಾನೆ, ಸ್ವಾಮಿ ಸುಮ್ಮನೆ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಇದರಿಂದ ಸಾಧ್ಯ ಇಲ್ಲ. ಇವ ಕಣ್ಣು ನೋಡ್ತಾನೆ, ಇವನ ಕಡೆಗೆ ಕಣ್ಣು ಕೆಂಪು ಮಾಡ್ಕೊಂಡು ನೋಡ್ತಾನೆ. ಅಲ್ಲ, ಓದದೇನೆ ತಪಸ್ಸು ಮಾಡಿ ವೇದಾಧ್ಯಯನ ಮಾಡುವುದಕ್ಕಾಗುವುದಾದರೆ ಇದರಿಂದ ಯಾಕೆ ಆಗೋದಿಲ್ಲ ಅಂತ ಕೇಳ್ತಾನೆ ಅವ. ಇಷ್ಟು ಕೇಳಿದ ಕೂಡಲೇ ಇವನಿಗೆ ತಲೆಗೆ ಹೊಡೆದ ಹಾಗೆ ಆಗುತ್ತೆ. ಕೇಳಿದ ವ್ಯಕ್ತಿ ನಿನ್ನೆಯ ದಿವಸ ನನ್ನ ತಪಸ್ಸನ್ನು ನೋಡಿ ಬಂದು ಇಂದ್ರ ಮಾತಾಡಿದ ಶೈಲಿಯಲ್ಲೇ ಮಾತಾಡ್ತಾ ಇದ್ದಾನೆ, ಇದು ಇಂದ್ರನೇ ಅನ್ನೋದು ಅವನಿಗೆ ಸಂಶಯಕ್ಕೆ ಬರಲಿಲ್ಲ. ಆತ ಸೀದಾ ಕಾಲು ಹಿಡ್ಕೊಳ್ತಾನೆ. ಸ್ವಾಮಿ ಅರ್ಥ ಆಯಿತು, ಯಾವುದನ್ನು ಯಾವ ಮಾರ್ಗದಿಂದ ಸಂಪಾದಿಸಬೇಕೋ ಆ ಮಾರ್ಗದಿಂದಲೇ ಸಂಪಾದಿಸಬೇಕು. ನದಿಯನ್ನು ದಾಟುವವ ನದಿಗೆ ಇಳಿಯಲೇಬೇಕು. ನದಿಗೆ ಇಳಿಯದೇ ನಾನು ನದಿಯನ್ನು ದಾಟ್ತೇನೆ ಅಂತಾದರೆ ಅದು ಒಂದೋ ಹನುಮಂತ ಆಗಬೇಕು, ಇಲ್ಲದೆ ಹೋದರೆ ಜಾಂಬವಂತ ಆಗಬೇಕು, ಬೇರೆಯವರಿಂದ ಸಾಧ್ಯ ಇಲ್ಲ. ಮನುಷ್ಯ ನದಿ ದಾಟುವುದು ಅಂದರೆ ನದಿಗೆ ಇಳಿದೇ ದಾಟುವುದು.
ಸಂಸಾರ ಸಾಗರವನ್ನು ದಾಟುವುದಕ್ಕೆ ಸಂಸಾರವೆಂಬ ಸಾಗರದಲ್ಲಿ ಇಳಿದೇ ದಾಟಬೇಕು ಹೇಗೋ ಹಾಗೆ ವೇದ ಸಾಗರವನ್ನು ದಾಟುವುದಕ್ಕೆ ಗುರುಕುಲ ಅನ್ನುವ ಸಾಗರದಲ್ಲಿ ಮುಳುಗಿಯೇ ಸಾಧಿಸಬೇಕು. ನೀವು ಹೇಳಿದ್ದು ಈಗ ನನಗೆ ಅರ್ಥ ಆಯಿತು. ತಪಸ್ಸಿನಿಂದ ವೇದವನ್ನು ನಾನು ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಇಷ್ಟು ಸಮಯ ತಪಸ್ಸು ಮಾಡಿದ್ದನ್ನು ಎಲ್ಲರೂ ನೋಡಿದ್ದಾರೆ. ವಿಶೇಷವಾಗಿ ರೈಭ್ಯ ನೋಡಿದ್ದಾನೆ, ರೈಭ್ಯನ ಮಗ ಅರ್ವಾವಸು, ಪರಾವಸು ಅವರೆಲ್ಲ ನೋಡಿದ್ದಾರೆ. ನಾಳೆ ನನಗೆ ತಮಾಷೆ ಮಾಡ್ತಾರೆ ನಾನು ಗುರುಕುಲಕ್ಕೆ ಹೋದರೆ. ಇವ ತಪಸ್ಸಿನಿಂದ ವೇದ ಪಡಿಬೇಕು ಅಂತ ಮಾಡಿದ್ದಾನೆ, ಈಗ ಆಗೋಲ್ಲ ಅಂತ ಮತ್ತೆ ಬಂದ ನೋಡು ಗುರುಕುಲಕ್ಕೆ, ಮೀಸೆ ಬರುವ ಹೊತ್ತಿಗೆ ಬಂದ ಗುರುಕುಲಕ್ಕೆ ಅಂತ ಮಾತಾಡಿಕೊಳ್ತಾರೆ. ಆದ್ದರಿಂದ ನೀನು ಎಲ್ಲರಿಗೂ ಕೊಡದೆ ಹೋದರೂ ತೊಂದರೆ ಇಲ್ಲ, ನನಗೆ ಮತ್ತು ನನ್ನ ಅಪ್ಪನಿಗೆ ವೇದ ವಿದ್ಯೆ ಬರುವ ಹಾಗೆ ಮಾಡಬೇಕು. ಇಂದ್ರೆ ಹೇಳ್ತಾನೆ, ಹುಚ್ಚು ಸಾಹಸ ಇದು, ಆದರೆ ನೀನು ಹಠ ಬಿಡುವವ ಅಲ್ಲ. ನಾನೀಗ ಬೇಡಪ್ಪ ಅಂತ ಹೇಳಿ ಹೋದೆ ಅಂತಾದರೂ ಮತ್ತೆ ಹಿಡ್ಕೊಂಡು ಇದೇ ತಪಸ್ಸು, ಮತ್ತೆ ನಾನು ಬರುವುದು, ಅಂತೂ ನನ್ನನ್ನು ನೀನು ಬಿಡೋಲ್ಲ ಅಂತ ಹೇಳಿ ಅವನ ತಲೆಗೆ ಹೀಗೆ ಕೈ ಇಟ್ಟ. ಸಕಲ ವೇದಗಳು ಪ್ರತಿಭಾತವಾದುವು ಆತನಿಗೆ. ನಿನ್ನ ಅಪ್ಪನಿಗೂ ವೇದಜ್ಞಾನ ಬಂದಿದೆ ಅಂತ ಹೇಳಿದ ಇಂದ್ರಾದೃಶ್ಯನಾದ. ಶತಕ್ರೀತ ಅಥವಾ ಯವಕ್ರೀತ ಯಾವಾಗ ವೇದಜ್ಞಾನವನ್ನು ಪಡೆದಿದ್ದಾನೆ ಅಲ್ಲಿಂದ ಒಂದು ಅಹಂಕಾರ ತಲೆಗೆ ಬಂತು. ಅವನು ಸೀದಾ ಮನೆಗೆ ಬರ್ತಾನೆ, ಅಪ್ಪನ ಮುಂದೆ ಹೇಳ್ತಾನೆ, ಅಪ್ಪ ಇವತ್ತು ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ, ನಮ್ಮ ರೈಭ್ಯನ ಮಕ್ಕಳು ಎಲ್ಲ ಭಾರಿ ಹೆಸರು ಮಾಡಿದ್ದಾರಲ್ಲ, ನಾಳೆಯಿಂದ ಅವರ ಹೆಸರೆಲ್ಲ ನಮ್ಮ ಮುಂದೆ ಇರೋಲ್ಲ, ನಮ್ಮದೇ ಹೆಸರು. ಯಾಕಂದರೆ ನನಗೆ ಸಕಲ ವೇದಜ್ಞಾನ ಬಂದು ಹೋಗಿದೆ, ನಿನಗೂ ಕೂಡ ಸಕಲ ವೇದಜ್ಞಾನ ಬಂದಿದೆ. ನೀನು ನಿನ್ನ ವೇದಜ್ಞಾನವನ್ನು ಲೋಕದಲ್ಲೆಲ್ಲ ಪ್ರದರ್ಶನ ಮಾಡ್ಬೋದು. ಆವಾಗ ನಾನು ಹೋದಲ್ಲೆಲ್ಲ ನನಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ನೀನು ಇವನು ಭರದ್ವಾಜನ ಮಗ ಅಂತ. ನನ್ನ ವೇದಜ್ಞಾನವನ್ನು ಇಟ್ಟುಕೊಂಡು ನನಗೆ ಬಹಳ ಗೌರವ ಬರ್ತದೆ. ಇವನು ಗೌರವಕ್ಕೋಸ್ಕರ ವೇದಜ್ಞಾನವನ್ನು ಪಡೆದದ್ದು. ಅಪ್ಪ ಅವನನ್ನು ಕೂಡಿಸಿ ಹೇಳ್ತಾನೆ, ಮಗು, ಈ ವೇದಜ್ಞಾನ ವ್ಯರ್ಥ. ಇದು ಇಲ್ಲದೇ ಇದ್ದರೆ ನಾವು ಚೆನ್ನಾಗಿರ್ತಿದ್ವಿ. ಯಾವತ್ತು ಮನುಷ್ಯನಿಗೆ ವೇದಜ್ಞಾನ ಅನ್ನುವುದನ್ನು ಒಂದು ಸಾಂಕೇತಿಕವಾಗಿ ಇಟ್ಟುಕೊಳ್ಳಿ. ನಮ್ಮ ದೃಷ್ಟಿಯಿಂದ ನಾವು ನೋಡುವಾಗ ಯಾವುದೇ ಜ್ಞಾನ, ನಮಗೆ ಅದು ಎಕನಾಮಿಕ್ಸ್ ಆಗ್ಬೋದು ಅಥವಾ ಮ್ಯಾಥ್ಸು ಸೈನ್ಸುಗಳಾಗ್ಬೋದು, ಯಾವುದರ ಜ್ಞಾನವೇ ಆಗಲಿ ಅದು ಪ್ರಯತ್ನದಿಂದ ಬರಬೇಕು. ಯಾರೋ ತಲೆ ಮೇಲೆ ಮಂತ್ರಾಕ್ಷರ ಹಾಕಿದ್ರಿಂದ ಜ್ಞಾನ ಬಂದರೆ ಪ್ರಯೋಜನ ಇಲ್ಲ. ಅದರಿಂದ ಬಂದ ಜ್ಞಾನ ಅದು ಶಾಶ್ವತ ಅಲ್ಲ. ಶಾಶ್ವತವಾದ ಜ್ಞಾನ ಹೌದಾದರೂ ಅದು ಅಹಂಕಾರಕ್ಕೆ ಕಾರಣವಾಗ್ತದೆ. ಆ ಜ್ಞಾನ ಪ್ರಾಕ್ಟಿಕಲ್ ಆಗಿರುವುದಿಲ್ಲ, ಕೇವಲ ಅಹಂಕಾರಕ್ಕೆ ಹೇತುವಾಗ್ತದೆ. ಲೋಕದಲ್ಲಿ ಆ ಜ್ಞಾನವನ್ನು ಹೇಗೆ ಬಳಸಿ ಹೇಗೆ ಲೋಕೋಪಕಾರವನ್ನು ಮಾಡಬೇಕು ಅನ್ನುವುದು ಆ ಜ್ಞಾನದಿಂದ ಆತನಿಗೆ ಗೃಹೀತವಾಗುವುದಿಲ್ಲ. ಆದ್ದರಿಂದ ನೀನು ಇವತ್ತು ಪಡೆದ ಜ್ಞಾನದಿಂದ ತೃಪ್ತನಾಗಿ ಬೇಗ ಸತ್ತು ಹೋಗುವ ಸಾಧ್ಯತೆ ಇದೆ ಮಗು. ಆದ್ದರಿಂದ ನನಗೆ ಹೆದರಿಕೆ ಆಗ್ತದೆ. ನೀನು ಈ ಜ್ಞಾನವನ್ನು ಮತ್ತೊಂದು ಬಾರಿ ತಪಸ್ಸು ಮಾಡಿ ದೇವೇಂದ್ರನಿಗೆ ಹಿಂದೆ ಕೊಟ್ಟು ನಾನು ಕ್ರಮ ಪ್ರಕಾರ ವೇದಾಧ್ಯಯನ ಮಾಡ್ತೇನೆ, ಶಾಸ್ತ್ರಜ್ಞಾನವನ್ನು ಪಡಿತೇನೆ ಅಂತ ಬರುವುದೇ ಒಳಿತು ಅಂತ ಈ ಅಪ್ಪ ಹೇಳ್ತಾನೆ. ಆದರೆ ಈ ಮಗ ಹೇಳ್ತಾನೆ, ಅಪ್ಪ ನಿಮಗೆ ಏನೂ ಅರ್ಥ ಆಗೋದಿಲ್ಲ, ನಿಮಗೆ ಇಷ್ಟು ಸುಲಭವಾಗಿ ನಮಗೆ ಜ್ಞಾನ ಬಂದಿದೆ, ಬಂದ ಜ್ಞಾನವನ್ನು ಮತ್ತೆ ಚೆಲ್ಲುವುದು. ಜ್ಞಾನವನ್ನು ಚೆಲ್ಲುವುದು ಅಂದರೆ ಇನ್ನೊಂದಷ್ಟು ಶಿಷ್ಯರಿಗೆ ಉಪದೇಶ ಮಾಡುವುದು. ಶಿಷ್ಯರಿಗೆ ಜ್ಞಾನವನ್ನು ಚೆಲ್ಲಿದಷ್ಟು ನಮ್ಮ ಜ್ಞಾನ ಜಾಸ್ತಿ ಆಗ್ತದೆ. ಉಳಿದ ಸಂಪತ್ತಿಗೂ ಜ್ಞಾನ ಸಂಪತ್ತಿಗೂ ಇಷ್ಟು ಭೇದ ಅನ್ನುವುದನ್ನು ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಹಾಗಿರುವಾಗ ಈ ಜ್ಞಾನವನ್ನೇ ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನನ್ನ ಜ್ಞಾನದಿಂದ ನಾನು ಎತ್ತರಕ್ಕೆ ಇರ್ತೇನೆ. ಈ ಅಪ್ಪ ಮತ್ತೆ ಕೈ ಹಿಡಿದು ಕೂಡಿಸಿದ. ಸರಿ ಮಗು, ನನ್ನ ಮಾತು ನಿನಗೆ ಅರ್ಥ ಆಗೋದಿಲ್ಲ, ಜ್ಞಾನ ಇದೆ, ಆದರೆ ಒಂದು ಎಚ್ಚರವಾಗಿರು. ರೈಭ್ಯರ ಆಶ್ರಮ ಇದೆ, ರೈಭ್ಯರ ಮಕ್ಕಳು ಅರ್ವಾವಸು ಪರಾವಸುಗಳಿದ್ದಾರೆ, ಅವರ ಆಶ್ರಮದ ಕಡೆಗೆ ಮಾತ್ರ ನೀನು ಸುಳಿಬೇಡ. ಯಾಕಂದರೆ ನಾನು ಮತ್ತು ರೈಭ್ಯ ಅತ್ಯಂತ ಆಪ್ತರು. ಯಾಕೆ ಆಪ್ತರು ಅಂತ ಹೇಳಿದರೆ ನನಗೂ ಅವರಿಗೂ ಸ್ಪರ್ಧೆ ಇಲ್ಲ. ನಾನು ತಪಸ್ಸಿನಲ್ಲಿ ಮುಳುಗಿದ್ದೇನೆ, ಅವರು ಲೋಕ ವ್ಯವಹಾರದಲ್ಲಿ ಮುಳುಗಿದ್ದಾರೆ. ಅವರು ನನ್ನ ಹಾಗೆ ತಪಸ್ವಿಗಳು, ಶಾಪಾನುಗ್ರಹ ಶಕ್ತರು. ಆದರೆ ಲೋಕಾನುಗ್ರಹ ಮಾಡುವ ದೃಷ್ಟಿಯಿಂದ ಅವರೆಲ್ಲೆಡೆ ಸುತ್ತಾಡ್ತಾ ಇದ್ದಾರೆ. ಅವರಿಗೂ ನನಗೂ ಯಾವುದೇ ಸ್ಪರ್ಧೆ ಇಲ್ಲ. ಅವರು ಪೌರೋಹಿತ್ಯಕ್ಕೆ ಹೋಗುವಲ್ಲಿ ನಾನಂತೂ ಹೋಗುವುದಿಲ್ಲ. ಆದ್ದರಿಂದ ಸ್ಪರ್ಧೆಗೆ ಅವಕಾಶವೇ ಇಲ್ಲ. ಅವರು ಏರಿದಂತಹ ಕೀರ್ತಿ ನನಗೆ ಬರಬೇಕು ಅಂತ ಆಲೋಚನೆ ನನಗಿಲ್ಲ. ಆದರೆ ಇವತ್ತು ನಿನ್ನದು ಹಾಗಿಲ್ಲ ನೋಡು. ನೀನು ಅವರಿಗಿಂತ ದೊಡ್ಡ ಜ್ಞಾನ ಪಡೆದಿದ್ದಿ. ಅವರ ಇಬ್ಬರು ಮಕ್ಕಳು ಕೂಡ ಯಶಸ್ವಿಗಳು. ಅವರ ಯಶಸ್ಸಿನ ಮುಂದೆ ನಿನ್ನ ಯಶಸ್ಸು ನೆಲೆ ನಿಂತಾಗ ಅಲ್ಲಿ ಸ್ಪರ್ಧೆ ಉಂಟಾಗ್ತದೆ. ಅಶಾಂತಿಗೆ ಕಾರಣವಾದದ್ದು ಸ್ಪರ್ಧೆ. ಸ್ಪರ್ಧೆ ಅನ್ನುವ ಅಶಾಂತಿಯ ಬೀಜ ಎಲ್ಲಿರ್ತದೋ ಅಲ್ಲಿ ದ್ವೇಷ ಮತ್ತು ತ್ವೇಷ ಅನ್ನುವ ಭಾವ ಮೊಳೆಯುತ್ತೆ. ದ್ವೇಷಗಳು ಅನ್ನುವುದು ಸಶಕ್ತರಾದ ವ್ಯಕ್ತಿಗಳಲ್ಲಿ ನಡೆದಾಗ ಅದು ಪ್ರಾಣಹಾನಿಯಲ್ಲೇ ತನಕ ಮುಂದುವರಿಯುತ್ತೆ. ಆದ್ದರಿಂದ ಮಗು, ನೀನೀಗ ಬಂದ ಜ್ಞಾನದಿಂದ ತೃಪ್ತನಾಗಿ ಆ ಕಡೆ ಸಾಗಬೇಡ. ಇಷ್ಟು ಮಾತು ಕೊಡು. ಇವನು ಅಪ್ಪನ ಕೈಯ ಮೇಲೆ ಕೈ ಇಟ್ಟು ಆಣೆ ಮಾಡ್ತಾನೆ, ನಾನು ರೈಭ್ಯರ ಆಶ್ರಮದ ಕಡೆಗೆ ಸುಳಿಯುವುದಿಲ್ಲ. ಅಲ್ಲಿಂದ ಒಂದು 4 ವರ್ಷ
ಒಂದು ಮಧು ಋತು ಅಂತ ಹೇಳಿದರೆ ಒಂದು ಶರದ್ ಋತು. ವಾತಾವರಣವೆಲ್ಲವೂ ಪರಿಶುದ್ಧವಾಗಿದೆ. ಈತನಿಗೆ ಸುಮಾರು 18 ವರ್ಷದ ವಯಸ್ಸು ಹುಡುಗನಿಗೆ, ಯವಕ್ರೀತನಿಗೆ. ಯವಕ್ರೀತ ಪ್ರಕೃತಿಯನ್ನು ಆಸ್ವಾದನೆ ಮಾಡಿಕೊಂಡು ಸುತ್ತಾಡ್ತಾ ಇದ್ದಾನೆ. ಇನ್ನೂ ಮದುವೆ ಆಗಲಿಲ್ಲ ಅವನಿಗೆ. ಆತ ಹಾಗೇ ಸುತ್ತಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ರೈಭ್ಯರ ಆಶ್ರಮದ ಹತ್ತಿರದಲ್ಲಿದ್ದಾನೆ. ಆಶ್ರಮದಲ್ಲಿ ರೈಭ್ಯರ ಮೊದಲ ಮಗನಾದ ಪರಾವಸುವಿಗೆ ಆಗತಾನೇ ವಿವಾಹವಾಗಿದೆ. ಆತನ ಮಡದಿ ಇನ್ನೂ ವಯಸ್ಸಿನಲ್ಲಿ ಸುಮಾರು 15-16ರ ಕಿಶೋರಿ ಸುಂದರಿ. ಆಕೆ ಯಾವುದೋ ಪುಷ್ಪಗಳನ್ನು ಚಯನ ಮಾಡುವುದಕ್ಕೋಸ್ಕರ ಉಪವನದಲ್ಲಿ ಸುತ್ತಾಡ್ತಾ ಇದ್ದಾಳೆ. ಇವ ಆಕೆಯನ್ನು ನೋಡ್ತಾನೆ. ನೋಡಿದವನಿಗೆ ತನ್ನ ವಿದ್ಯೆಯ ಅಹಂಕಾರಣದಿಂದಾಗಿ ತನ್ನ ಹಿಡಿತ ತಪ್ಪಿ ಹೋಗುತ್ತೆ. ಆಕೆಯನ್ನು ತನ್ನ ಕಡೆಗೆ ಸೆಳೆಯುವುದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆ ಅಸಹಾಯಕಳಾಗಿ ಈತನ ದೌರ್ಜನ್ಯಕ್ಕೆ ಒಳಗಾಗಬೇಕಾದಂತಹ ಪ್ರಸಂಗ ನಡೆಯುತ್ತೆ. ಆದರೆ ಆ ಸಮಯದಲ್ಲಿ ರೈಭ್ಯರು ಬರುವ ಸೂಚನೆ ಸಿಕ್ಕಿದ್ದರಿಂದ ಆಕೆ ಉಳಿತಾಳೆ. ಆಕೆ ಮನೆಯಲ್ಲಿ ಹೋಗಿ ಅತ್ತುಕೊಂಡು ಕೂತುಕೊಳ್ತಾಳೆ. ಆಕೆ ಅಳ್ತಾ ಇರುವ ಹೊತ್ತಿಗೆ ಅಲ್ಲಿಗೆ ರೈಭ್ಯರು ಆಗಮಿಸಿದರು. ಪ್ರಶ್ನಿಸಿದರು ಏನಾಯಿತು ಅಂತ. ರೈಭ್ಯರು ಸಾಯಂಕಾಲದ ಅಗ್ನಿಹೋತ್ರಕ್ಕೆ ಬಂದವರು. ಅಗ್ನಿಹೋತ್ರಕ್ಕೋಸ್ಕರ ಮಡಿಯುಟ್ಟು ಕೈಯಲ್ಲಿ ದರ್ಭೆಯನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಕಮಂಡಲುವನ್ನು ಧರಿಸಿ ಒಳಪ್ರವೇಶ ಮಾಡಿದಂತಹ ಇವರಿಗೆ ಕಂಡದ್ದು ಅತ್ಯಂತ ಗುಣವತಿಯಾದಂತಹ ತಮ್ಮ ಸೊಸೆ ಕಣ್ಣೀರು ಹಾಕ್ತಾ ಇದ್ದಾಳೆ ಸಾಯಂಕಾಲದ ಹೊತ್ತು. ಕೇಳ್ತಾರೆ ಏನಾಯ್ತಮ್ಮ? ಆಕೆ ಹೇಳಿದ್ಲು, ಆ ಭರದ್ವಾಜರ ಮಗ ಯವಕ್ರೀತ ನನ್ನಲ್ಲಿ ಅಸಭ್ಯವಾಗಿ ವರ್ತಿಸಿದ, ಕೆಟ್ಟ ಮಾತುಗಳನ್ನಾಡಿದ. ನಾನು ವಿವಾಹವಾಗಿದೆ ಅಂತ ಹೇಳಿದರೂ ಕೂಡ ಅಂತಹ ಮಾತುಗಳನ್ನು ಆಡಿಬಿಟ್ಟಿದ್ದಾನೆ. ನನಗೆ ತುಂಬ ಬೇಸರವಾಗಿದೆ ಅಂತ ಆಕೆ ಹೇಳ್ತಾಳೆ. ಇಷ್ಟು ಕೇಳಿದ ಕೂಡಲೇ ರೈಭ್ಯನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ನಮ್ಮ ಮೇಲೆ ಸ್ಪರ್ಧಿಸ್ತಾ ಇದ್ದಾನೆ. ಮೊನ್ನೆ ರಾಜಾಸ್ಥಾನಕ್ಕೆ ಹೋಗಿ ನಾನು ಪೌರೋಹಿತ್ಯವನ್ನು ಮಾಡ್ತೇನೆ ಅಂತ ಹೇಳಿ ಬಂದಿದ್ದಾನೆ. ಇಂಥ ಅವ್ಯವಹಾರಗಳಲ್ಲಿ ನಮ್ಮನ್ನು ಸ್ಪರ್ಧೆಯ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥ ವ್ಯಕ್ತಿ ಇವತ್ತು ಬೇಕು ಅಂತ ನಮ್ಮ ಮನೆಯ ಸೊಸೆಯ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಸಿಟ್ಟು ಮಾಡಿಕೊಳ್ತಾನೆ. ಸಿಟ್ಟು ಮಾಡಿಕೊಂಡು ತಾನು 2 ಕೃತ್ಯಗಳನ್ನು ನಿರ್ಮಾಣ ಮಾಡ್ತಾನೆ ಮಾಂತ್ರಿಕ ವಿಧಾನದಿಂದ. ಒಂದು ಕಡೆಯ ಕೃತ್ಯದಿಂದ ಈ ತನ್ನ ಸೊಸೆಯ ಹಾಗೇ ಆಕಾರವುಳ್ಳಂತಹ ಸ್ಫುರದ್ರೂಪಿಣಿ ಅದರಿಂದ ಆವಿರ್ಭವಿಸ್ತಾಳೆ. ಮತ್ತೊಂದು ಕಡೆಯ ಕೃತ್ಯದಿಂದ ಒಬ್ಬ ರಾಕ್ಷಸ ತ್ರಿಶೂಲಧಾರಿಯಾಗಿ ಆವಿರ್ಭವಿಸ್ತಾನೆ. ಇಬ್ಬರಿಗೂ ಈತ ಆದೇಶ ಕೊಡುವುದು, ಹೋಗಿ ಆ ಯವಕ್ರೀತನನ್ನು ಸಂಹಾರ ಮಾಡಿ ಬನ್ನಿ ಅಂತ. ಈ ಹೆಣ್ಣು ಮೊದಲು ಹೋಗುತ್ತೆ. ಯವಕ್ರೀತ ಇನ್ನೂ ತನ್ನ ಮನೆಗೆ ತಲುಪಲಿಲ್ಲ. ತಾನು ಯಾವುದೋ ಕನಸಿನ ಬಿಡಾರವನ್ನು ಕಟ್ಟಿಕೊಂಡು ಮನೋರಥದ ಆಕಾಶ ಗೋಪುರವನ್ನು ಕಟ್ಟಿಕೊಂಡು ಸಾಕ್ತಾ ಇದ್ದಾನೆ. ಆಕಾಶ ನೋಡಿಕೊಂಡು ಆಕಾಶದಲ್ಲಿದ್ದ ಮೋಡಗಳನ್ನು ನೋಡಿ ಕುಣಿತಾ ಇರತಕ್ಕಂಥ ನವಿಲುಗಳು, ಇದರಲ್ಲೇ ಏನೋ ಒಂದು ಗೋಪುರ ಕಟ್ತಾ ಇದ್ದಾನೆ. ಅಂಥ ವ್ಯಕ್ತಿಯ ಹತ್ರ ಈ ಅರ್ವಾವಸುವಿನ ಪತ್ನಿಯ ಹಾಗೇ ಇರತಕ್ಕಂತಹ ಈ ಕೃತ್ಯ ಅದು ಆಗಮಿಸುತ್ತೆ. ಅದನ್ನು ನೋಡಿದ ಕೂಡಲೇ ಇನ್ನಷ್ಟು ಈತನಿಗೆ ಉದ್ರೇಚನ ಉಂಟಾಗ್ತದೆ. ಆತ ಅದರ ಸನಿಹಕ್ಕೆ ಬರ್ತಾನೆ. ಇದು ಆತನನ್ನು ಮೋಹಿಸುತ್ತೆ. ಮೋಹಿಸಿ ಆತನನ್ನು ಅಶುಚಿಗೊಳಿಸಿ ಆತನ ಕಮಂಡಲುವನ್ನು ಹಿಡ್ಕೊಂಡು ಮಾಯವಾಗುತ್ತೆ. ಆವಾಗ ಆತನನ್ನು ಬೆನ್ನಟ್ಟಿಕೊಂಡು ಇನ್ನೊಂದು ಕೃತ್ಯ ರಾಕ್ಷಸ ಆಗಮಿಸ್ತಾನೆ. ತ್ರಿಶೂಲದಿಂದ ಅವನನ್ನು ಚುಚ್ಚುವುದಕ್ಕೆ ಮುನ್ನುಗ್ತದೆ. ಅಷ್ಟು ಹೊತ್ತಿಗೆ ಈತ ತನ್ನ ಕಮಂಡಲು ಹಿಡ್ಕೊಂಡು ಆಚಮನ ಮಾಡಿ ಅದನ್ನು ತನ್ನ ಮಂತ್ರಾಗ್ನಿಯಿಂದ ನಾಶ ಮಾಡಬೇಕು ಅಂತ ಪ್ರಯತ್ನಿಸ್ತಾನೆ. ಕಮಂಡಲು ಕಾಣಿಸುವುದಿಲ್ಲ. ಶುಚಿಯಾಗುವುದಕ್ಕೆ ಬೇಕಾದಂತಹ ವಸ್ತು ಪಕ್ಕದಲ್ಲಿಲ್ಲ. ಅಶುಚಿಯಾಗಿದ್ದಾನೆ. ಓಡ್ತಾನೆ. ಅಲ್ಲಿರತಕ್ಕಂಥ ಸರೋವರದಲ್ಲಿ ಹೋಗಿ ಒಂದು ಆಚಮನ ಮಾಡಿಕೊಳ್ತೇನೆ ಅಂತ ಹೋದರೆ ಸರೋವರದಲ್ಲಿ ನೀರು ಖಾಲಿಯಾಗಿದೆ. ನೋಡಿ, ಶರತ್ಕಾಲ ಅಂದರೆ ಈಗ ಹತ್ತಿರದಲ್ಲಿರುವ ಕಾಲ. ಮಳೆಗಾಲ ಮುಗಿದು ಎಲ್ಲೆಡೆ ನೀರು ತುಂಬಿದಂತಹ ಕಾಲ. ಇವನಿಗೆ ಹೋದರೆ ಸರೋವರ ಖಾಲಿ. ಅಲ್ಲಿಂದ ನದಿಯ ಕಡೆಗೆ ಹೋಗ್ತಾನೆ. ನದಿಯೂ ಖಾಲಿ. ಇವನಿಗೆ ಆಚಮನ ಮಾಡುವುದಕ್ಕೆ ನೀರು ಸಿಗಲಿಲ್ಲ. ಶುದ್ಧಾಚಮನಕ್ಕೆ ಬೇಕಾದದ್ದು ಸಿಗಲಿಲ್ಲ. ಕೊನೆಗೆ ತುಂಬ ಹೆದರ್ಕೊಳ್ತಾನೆ. ಹಿಂದಿನಿಂದ ರಕ್ಷಸ್ಸು ಓಡಿಸಿಕೊಂಡು ಬರ್ತಾ ಇದೆ. ಸೀದಾ ಯಜ್ಞಶಾಲೆಗೆ ಹೋಗ್ತಾನೆ. ತನ್ನ ಅಪ್ಪನಾದ ಭರದ್ವಾಜ ಸಾಯಂಕಾಲದ ಹೊತ್ತು ಯಜ್ಞಕ್ಕೆ ಬರುವ ಯಜ್ಞವಾಟಕ್ಕೆ ಪ್ರವೇಶಿಸಿದರೆ ಅಲ್ಲಿಗೆ ರಕ್ಕಸರ ಪ್ರವೇಶಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಯಜ್ಞಶಾಲೆಗೆ ಸುತ್ತಲೂ ಸುತ್ತಿರತಕ್ಕಂತಹ ಪರಿಧಿ ರಜ್ಜು, ದರ್ಭೆಯಿಂದ ಕಟ್ಟಿದ ಒಂದು ರಜ್ಜು ಏನಿದೆ ಅದು ರಕ್ಷೋನಾಶಕವಾದದ್ದು. ಅದರ ಒಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇವ ಒಳಗೆ ಪ್ರವೇಶಿಸುವಾಗ ಒಬ್ಬ ವ್ಯಕ್ತಿ ಅವನನ್ನು ಹಿಡ್ಕೊಂಡು ಬಿಡ್ತಾನೆ. ಅದು ವಸ್ತುತಃ ಭರದ್ವಾಜನ ಯಜ್ಞವಾಟದ ರಕ್ಷಣೆಗೋಸ್ಕರ ನಿಯುಕ್ತನಾದಂತಹ ವ್ಯಕ್ತಿ. ಆತ ಅಂಧ, ಕಣ್ಣಿಲ್ಲದವ. ಅವ ಈತನನ್ನು ಹಿಡ್ಕೊಳ್ತಾನೆ. ಅಶುಚಿಯಾದ ವ್ಯಕ್ತಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ನಿಲ್ಲಿಸಿಬಿಟ್ಟ. ಅಶುಚಿಯಾದ ವ್ಯಕ್ತಿ ಅನ್ನೋ ಕಾರಣದಿಂದಲೇ ಇವ ಅಲ್ಲಿ ಪ್ರತಿಬದ್ಧನಾಗಿದ್ದಾನೆ. ರಕ್ಷಸ್ಸು ಓಡಿ ಬಂತು. ತ್ರಿಶೂಲದಿಂದ ಅವನನ್ನು ಚುಚ್ಚಿ ಅದನ್ನು ಹಾಗೇ ಆಕಾಶದಲ್ಲಿ ಜೋತಾಡಿಸಿಕೊಂಡು ಹೋಗಿ ಒಂದು ಕಡೆಯಲ್ಲಿ ರಕ್ತ ಎಲ್ಲ ಕೆಳಗೆ ಬಿದ್ದ ಮೇಲೆ ಶವವನ್ನು ನೆಲದಲ್ಲಿ ಬಿಸಾಡಿ ರಕ್ಕಸ್ಸು ಹೋಯಿತು.
ಹೋಗಿ ರೈಭ್ಯನಿಗೆ ನಿವೇದನೆ ಮಾಡಿತು, ನಮ್ಮ ಕೆಲಸ ಮುಗಿಸಿದ್ದೇವೆ. ರೈಭ್ಯ ಹೇಳಿದಂತೆ ನೀವಿಬ್ಬರು ದಂಪತಿಗಳ ಹಾಗೆ ವನದಲ್ಲಿ ವಾಸ ಮಾಡಿ ಅಂತ ಅವರಿಬ್ಬರನ್ನು ಕಳಿಸಿಕೊಟ್ಟ. ಅಂತೂ ಯವಕ್ರೀತನ ಸಂಹಾರವಾಗಿದೆ. ಆತ ಕಲಿತ ವಿದ್ಯೆಯೇ ಅವನ ಅಹಂಕಾರಕ್ಕೆ ಹೇತುವಾಗಿ ಆತ ಮರಣವನ್ನಪ್ಪಿದ ಅನ್ನುವುದು ಒಂದು ಘಟನೆ. ಇತ್ತ ಭರದ್ವಾಜರು ತಮ್ಮ ಅಗ್ನಿಹೋತ್ರಕ್ಕೆ ತಾವು ನದಿಗೆ ಹೋಗಿದ್ದವರು ಶುಚಿರ್ಭೂತರಾಗಿ ಆಗಮಿಸ್ತಾರೆ. ಯಾವ ನದಿಯಲ್ಲಿ ಭರದ್ವಾಜರು ಸ್ನಾನ ಮಾಡುವುದಕ್ಕೆ ಸಾಯಂಕಾಲದ ಸಾಯಂ ಸವನ ಸ್ನಾನಕ್ಕೋಸ್ಕರ ಹೋಗಿದ್ದಾರೋ ಅದೇ ನದಿಯಲ್ಲಿ ಈತ ಬಂದಾಗ ನೀರಿರಲಿಲ್ಲ. ಆ ನದಿಯಲ್ಲಿ ಭರದ್ವಾಜರು ಮುಳುಗಿ ಸ್ನಾನ ಮಾಡಿ ಕೈಯಲ್ಲಿ ಕಮಂಡಲುವಿನಲ್ಲಿ ನೀರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಂದು ಯಜ್ಞವಾಟಕ್ಕೆ ಪ್ರವೇಶ ಮಾಡೋ ಹೊತ್ತಿಗೆ 3 ಕಡೆಯಲ್ಲಿರುವ ಅಗ್ನಿಗಳು ಪ್ರಜ್ವಲಿಸಿ ಅವರನ್ನು ಸ್ವಾಗತಿಸುವುದು ಸಂಪ್ರದಾಯ. ಆದರೆ ಇವರು ಯಜ್ಞವಾಟದ ಒಳಗೆ ಹೆಜ್ಜೆ ಇಟ್ಟರೆ ಅಲ್ಲಿಯ ತನಕ ಸ್ವಲ್ಪವಾದರೂ ಪ್ರಜ್ವಲಿಸ್ತಾ ಇದ್ದ ಅಗ್ನಿಗಳು ಆರಿ ಹೋದವು. ಅದು 3 ಅಗ್ನಿಗಳು, 3 ಬಗೆಯ ಕುಂಡದಲ್ಲಿರತಕ್ಕಂತಹ ಆಹವನೀಯ, ದಾಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯ ಅಂತ ಹೇಳ್ತಕ್ಕಂತಹ 3 ಅಗ್ನಿಗಳು. ಆ 3 ಅಗ್ನಿಗಳು ಕೂಡ ಇವರು ಪ್ರತಿನಿತ್ಯ ತಮ್ಮ ಯಜ್ಞ ಕಾರ್ಯ ಅಗ್ನಿಹೋತ್ರಕ್ಕೋಸ್ಕರ ಅಲ್ಲಿ ಆಗಮಿಸಿದ್ರು ಅಂತ ಆದರೆ ಪ್ರಜ್ವಲಿಸಿ ಸ್ವಾಗತ ಮಾಡ್ತಕ್ಕಂಥವುಗಳು. ಇವತ್ತು ಇವರು ಬಂದರೆ ಅದು ಮ್ಲಾನವದನಗಳಾಗಿ ಬಿಟ್ಟಿದ್ದಾವೆ. ಯಾಕೆ ಹೀಗೆ ಅಂತ ಇವರಿಗೆ ಆಶ್ಚರ್ಯವಾಗ್ತದೆ. ಕೂತುಕೊಂಡು ಉತ್ತರಾಭಿಮುಖವಾಗಿ 3 ಬಾರಿ ಆಚಮನ ಮಾಡ್ತಾರಂತೆ. ಏನಾದರೂ ನನ್ನಲ್ಲಿ ಅಶುಚಿಯಾಗಿದೆ ಅಂತ ಹೀಗಾಗಿದೆಯೋ ಅಂತ ಆಚಮನ ಮಾಡ್ತಾರೆ. ಆಚಮನ ಅನ್ನೋದು ದೇಹದ ಸಮಗ್ರ ಶುದ್ಧಿಗೆ ಹೇತುವಾದದ್ದು. ಯಾಕಂದರೆ ಶರೀರದಲ್ಲಿರುವ ಸಮಗ್ರ ತತ್ವಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡ್ತಾ ಈ ಶರೀರದಲ್ಲಿ ನಾನೊಬ್ಬನೇ ಕೆಲಸ ಮಾಡುವುದಲ್ಲ, ಈ ಶರೀರವನ್ನು ಕೆಲಸ ಮಾಡಿಸತಕ್ಕಂತಹ ಅನೇಕ ಶಕ್ತಿ ಕೇಂದ್ರಗಳಿದ್ದಾವೆ, ಆ ಶಕ್ತಿ ಕೇಂದ್ರದಲ್ಲಿರ್ತಕ್ಕಂತಹ ಸಾರ್ವತ್ರಿಕವಾದ ಶಕ್ತಿಗಳಿದ್ದಾವೆ ಅಂತ ಅವನ್ನೆಲ್ಲ ಆಲೋಚನೆ ಮಾಡುವುದರ ಮೂಲಕ ಈ ಶರೀರ ಹೇಗೆ ಸೃಷ್ಟವಾಯಿತು ಅನ್ನುವ ಮೂಲತತ್ವದ ಚಿಂತನೆ ಅದರಲ್ಲಿದೆ. ಅಷ್ಟು ಚಿಂತನೆಯನ್ನು ನಡೆಸಿದಾಗ ಎಂತಹ ಅಶುದ್ಧಿ ಇದ್ದರೂ ಕೂಡ ಅದು ನಿವೃತ್ತಿಯಾಗ್ತದೆ. ಆದರೆ ಅಷ್ಟಾದರೂ ಅಗ್ನಿ ಪ್ರಜ್ವಲಿಸ್ತಾ ಇಲ್ಲ, ಬರೀ ಹೊಗೆ ಆಡ್ತಾ ಇದ್ದಾವೆ. ಆತ ಹೊರಗೆ ಬರ್ತಾನೆ. ಯಜ್ಞವಾಟದ ರಕ್ಷಣೆಗೆ ನಿಯುಕ್ತನಾದ ವ್ಯಕ್ತಿ ಹತ್ರ ಕೇಳ್ತಾನೆ, ಏನು ನೀನು ಕೂಡ ಮ್ಲಾನವದನನಾಗಿ ಬಿಟ್ಟಿದೆಯಲ್ಲ, ಮುಖ ಬಾಡಿ ಹೋಗಿದೆಯಲ್ಲ, ಏನಾಗಿದೆ, ಏನು ಅಶುಚಿಯಾದ ಘಟನೆ ನಡೆದಿದೆ, ಯಾರಾದರೂ ರಜಸ್ವಲಾ ಸ್ತ್ರೀಯರು ಯಜ್ಞವಾಟವನ್ನು ಪ್ರವೇಶಿಸಿದರೇನು, ಯಾಕೆ ಹೀಗಾಯಿತು ಅಂತ ಈತ ಪ್ರಶ್ನಿಸ್ತಾನೆ. ಪ್ರಶ್ನಿಸಿದಾಗ ಆತ ಹೇಳ್ತಾನೆ, ಸ್ವಾಮಿ, ನಿಮ್ಮ ಮಗ ಯಾವ ಜಾಗಕ್ಕೆ ಹೋಗಬಾರ್ದು ಅಂತ ನೀವು ಅವನಿಗೆ ಎಚ್ಚರಿಸಿದ್ದೀರೋ ಆ ಜಾಗಕ್ಕೆ ಹೋಗಿ ಸತ್ತು ಹೋಗಿದ್ದಾನೆ. ಅಶುಚಿಯಾದ ಮಗ ಸತ್ತಾಗ ಆ ಅಶುಚಿ, ಆ ಆಶೌಚ ಅದು ನಿಮ್ಮನ್ನು ಆವರಿಸಿದ ಕಾರಣದಿಂದ ಹೇಗೆ ತಾನೇ ಅಗ್ನಿ ಪ್ರಜ್ವಲಿಸುವುದಕ್ಕೆ ಸಾಧ್ಯ? ಆ ಮಾತು ಕೇಳಿದ ಕೂಡಲೇ ಭರದ್ವಾಜನ ಎದೆ ಒಡೆದ ಹಾಗೆ ಆಗ್ತದೆ. ಒಬ್ಬನೇ ಇದ್ದ ಮಗ, ಆತನ ಪರಿಸ್ಥಿತಿ ಹೀಗಾಗಿ ಹೋಯ್ತಲ್ಲ, ಅದು ನಾನು ಯಾವ ಕಡೆಯಿಂದ ಇಂತಹ ಸ್ಥಿತಿ ಬರಬಹುದು ಅಂತ ಆಲೋಚಿಸಿದ್ನೋ ಆ ಕಡೆಯಿಂದಲೇ ಇಂತಹ ಘಟನೆ ನಡೆದು ಹೋಗಿದೆಯಲ್ಲ ಅಂತ ಯೋಚಿಸಿ ಎಲ್ಲಿ ಶವ ಬಿದ್ದಿದೆ ಅಂತ ಬಿದ್ದ ರಕ್ತದ ಬಿಂದುಗಳನ್ನು ಅನುಸರಿಸಿ ಹೆಜ್ಜೆ ಇಟ್ಟುಕೊಂಡು ಹೋದ. ಸತ್ತಿದ್ದ ಮಗುವನ್ನು ನೋಡಿದ ಕೂಡಲೇ ಈತನ ಎದೆ ಒಡೆದ ಹಾಗೆ ಆಯಿತು. ಮಗುವನ್ನು ಎತ್ತಿಕೊಳ್ತಾನೆ, ತನ್ನ ಕಾಲ ಮೇಲೆ ಹಾಕ್ಕೊಳ್ತಾನೆ, ಅಪ್ಪಿಕೊಳ್ತಾನೆ, ನಾನಾ ರೀತಿಯಿಂದ ಪ್ರಲಾಪ ಮಾಡ್ತಾನೆ. ಪ್ರಲಾಪ ಮಾಡಿ ಅಲ್ಲಿಯೇ ಅಗ್ನಿ ಪ್ರಜ್ವಾಲನೆ ಮಾಡ್ತಾನೆ, ಅದರಲ್ಲಿ ಶವವನ್ನು ಇಡ್ತಾನೆ. ಇಟ್ಟು ಹೇಳ್ತಾನೆ, ಈ ಪುತ್ರ ಶೋಕವನ್ನು ನನಗೆ ಕೊಟ್ಟವ ಯಾರು? ರೈಭ್ಯ, ನನ್ನ ಗೆಳೆಯ. ಇವತ್ತು ನನ್ನನ್ನು ಸ್ಪರ್ಧಿಯನ್ನಾಗಿ ನೋಡ್ತಾ ಇದ್ದಾನೆ. ಅವನಿಗೆ ಗೊತ್ತಿದೆ ನಾನು ಅವನ ಗೆಳೆಯ, ನನಗಿರುವುದು ಒಬ್ಬನೇ ಮಗ. ಆ ಮಗ ಒಂದು ಅಪರಾಧ ಮಾಡಿರಬಹುದು. ಮಕ್ಕಳು ಅಪರಾಧ ಮಾಡುವುದು ಸಹಜ, ಅದನ್ನು ಸಹಿಸುವುದು, ಅದನ್ನು ಕ್ಷಮಿಸುವುದು ಅನ್ನುವುದು ಹಿರಿಯರ ವ್ಯಕ್ತಿತ್ವ. ಅಂತಹ ಹಿರಿತನ ಉಳ್ಳಂತಹ ರೇಭ್ಯ ತನಗಿಬ್ಬರು ಗಂಡು ಮಕ್ಕಳು ಇದ್ದುಕೊಂಡೂ ಕೂಡ ಈ ಮಗ, ಈ ಅಪ್ಪ ಇವರ ಸಂಬಂಧದ ಬಗ್ಗೆ ಕಿಂಚಿತ್ತೂ ಆಲೋಚಿಸದೆ ಸತ್ತು ಹೋಗುವ ಹಾಗೆ ಮಾಡಿದ್ದಾನಲ್ಲ, ಇದು ಅಪರಾಧ. ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡದೆ ನಾನೂ ಸಾಯುವುದು ಸರಿಯಲ್ಲ ಅಂತ ಯೋಚಿಸಿ ಶಾಪ ಕೊಡ್ತಾನೆ. ಕೆಲವೇ ದಿವಸಗಳಲ್ಲಿ ಅವನ ಮಗನಿಂದ ಆ ಅಪ್ಪ ಸಾಯಲಿ ಅಂತ ಒಂದು ಶಾಪ ಕೊಟ್ಟು ತಾನು ತನ್ನ ಮಗನ ಜೊತೆಗೆ ಚಿತೆಯನ್ನು ಆರೋಹ ಮಾಡಿ ತಾನು ಸಾಯ್ತಾನೆ. ಭರದ್ವಾಜ ಮತ್ತು ಯವಕ್ರೀತನ ಕಥೆ ಮುಗಿಯಿತು. ಇನ್ನು ಉಳಿದದ್ದು ರೈಭ್ಯ ಮತ್ತು ಅರ್ವಾವಸು ಪರಾವಸುಗಳ ಕಥೆ. ಇವತ್ತಿನ್ನೊಂದು 5 ನಿಮಿಷದಲ್ಲಿ ಅದನ್ನು ಮುಗಿಸಿಬಿಡುವ. ನಾಳೆ ಆದರೂ ಮಹಾಭಾರತದ ನೇರ ಕಥೆಯಲ್ಲಿ ಪ್ರವೇಶ ಮಾಡಬೇಕು. ಅರ್ವಾವಸು ಪರಾವಸು ಇವರು ದೊಡ್ಡ ಪುರೋಹಿತರು. ಅಲ್ಲಿ ಮಹದ್ಯುಮ್ನ ಅಂತ ಆದೇಶದ ರಾಜ, ಆತ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದಾನೆ. ಅವನ ಯಾಗಕ್ಕೆ ಯಾಜಕನಾಗಿರತಕ್ಕಂಥವ ರೈಭ್ಯ. ರೈಭ್ಯ ತನ್ನ 2 ಮಕ್ಕಳನ್ನು ನೀವು ಹೋಗಿ ಯಾಗ ಮಾಡಿಸಿರಿ ಅಂತ ಕಳಿಸಿದ್ದಾನೆ. ಇಬ್ಬರು ಕೂಡ
ಈ ಮಹದ್ಯುಮ್ನ ರಾಜನ ಯಾಗದಲ್ಲಿ ತಾವು ಪುರೋಹಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಪೌರೋಹಿತ್ಯ ಅಂದರೆ ಅದು ಬೆಳಗ್ಗೆಯೂ ಕೆಲಸ ಇರ್ತದೆ, ಮಾಧ್ಯಾಹ್ನಿಕ ಸವನವೂ ಇರ್ತದೆ, ಸಾಯಂ ಸವನವೂ ಇರ್ತದೆ. ಸಾಯಂ ಸವನ ಆದ ಮೇಲೆ ಯಾವುದೋ ಒಂದು ಶಾಸ್ತ್ರಾರ್ಥ ವಿಚಾರ ಮಾಡಬೇಕು, ಗೋಷ್ಠಿ ನಡೆಯುತ್ತೆ. ಅದೆಲ್ಲ ಸುಮಾರು ರಾತ್ರಿ 10 ಗಂಟೆಯ ತನಕ ನಡೆಸಿ ಆಮೇಲೆ ವಿಶ್ರಾಂತಿ. ಆಮೇಲೆ ಮತ್ತೆ ಉಷಕ್ಕಾಲದಲ್ಲಿ ಇವರ ಅನುಷ್ಠಾನ ಮುಗಿಸಬೇಕು. ಪ್ರಾತಃ ಕಾಲದಲ್ಲಿ ಪ್ರಾತರು ಹುತಾಶನ ಅಂತ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು. ಇದೆಲ್ಲ ಕ್ರಮಗಳು. ಅದರಲ್ಲಿ ದೊಡ್ಡವ ಪರಾವಸು, ಚಿಕ್ಕವ ಅರ್ವಾವಸು. ಈ ಪರಾವಸುವಿಗೆ ಮದುವೆಯಾಗಿ ಹೆಚ್ಚು ದಿವಸ ಆಗಲಿಲ್ಲ ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ಪರಾವಸು ಇಲ್ಲಿ ರಾತ್ರಿಯ ತನಕದ ಕೆಲಸಗಳನ್ನು ಮುಗಿಸಿ ತಾನು ತನ್ನ ಭಾರ್ಯೆ ಒಬ್ಬಳೇ ಇರ್ತಾಳೆ, ಮತ್ತು ನನ್ನ ಅಪ್ಪ ಮಾತ್ರ ಇರ್ತಾರೆ, ಅದನ್ನ ಮನೆಯಲ್ಲಿ ಒಂದಿಷ್ಟು ಕರ್ತವ್ಯ ಮುಗಿಸಬೇಕು ಅಂತ ಭಾರ್ಯೆಯನ್ನು ಆಲೋಚನೆ ಮಾಡಿಕೊಂಡು ತಾನು ಮನೆಗೆ ಬರುವವ ರಾತ್ರಿ. ಅಂದರೆ ಈ ರಾಜನ ಯಜ್ಞವಾಟಕ್ಕೂ ಅವರ ಮನೆಗೂ ಹೆಚ್ಚು ದೂರ ಇಲ್ಲ, ಅಲ್ಲಿಗೆ ಬರ್ತಾನೆ. ರಾತ್ರಿ ಸುಮಾರು 10-11 ಗಂಟೆಯ ಹೊತ್ತಿಗೆ ಇವ ಮನೆಗೆ ಬರ್ತಾನೆ. ಮನೆಗೆ ಬರುವ ಹೊತ್ತಿಗೆ ಮನೆಯ ಬಾಗಿಲ ಮೂಲಕ ಹೊರಗೊಂದು ಪ್ರಾಣಿ ಬರ್ತಾ ಇದೆ, ಹುಲಿಯ ಚರ್ಮ. ನೋಡಿ, ಇವನ ಕೈಯಲ್ಲಿ ಒಂದು ಕಂದೀಲು ಹಿಡ್ಕೊಂಡಿದ್ದಾನೆ. ಹಿಂದಿನ ಕಾಲದಲ್ಲಿ ಟಾರ್ಚ್ ಗಿರ್ಚಿ ಎಲ್ಲ ಹಿಡ್ಕೊಳ್ಳುವ ಕ್ರಮ ಇಲ್ಲ. ಒಂದು ಕಂದೀಲು, ಇಲ್ಲದೆ ಹೋದರೆ ಒಂದು ತೆಂಗಿನ ಗರಿಗಳನ್ನು ಅಷ್ಟನ್ನು ಜೋಡಿಸಿ ಅದಕ್ಕಿಷ್ಟು ಬೆಂಕಿ ಕಟ್ಟಿ ಅದನ್ನು ಹಿಡ್ಕೊಂಡು ಹೋಗೋದು. ಇಲ್ಲದೆ ಹೋದರೆ ತರಗೆಲೆಗಳನ್ನೇ ಗಟ್ಟಿಯಾಗಿ ಕಟ್ಟಿ ಅದರ ಬೆಂಕಿ ಮಾಡಿ ಅದು ಯಾವಾಗ ಆರಿತು ಆವಾಗ ಗಾಳಿಯಲ್ಲಿ ಬೀಸಿದಾಗ ಮತ್ತೆ ಬೆಂಕಿ ಕೊಡುತ್ತೆ. ಅದರಿಂದ ಆ ಬೆಳಕಿನಲ್ಲಿ ಸಾಗುವಂತಹ ಪ್ರಕ್ರಿಯೆ. ಹಾಗೆ ಕಂದೀಲು ಹಿಡ್ಕೊಂಡು ಇವ ಬಂದಿದ್ದಾನೆ. ಮನೆಯ ಬಾಗಿಲಿನಿಂದ ಯಾವಾಗ ವ್ಯಾಘ್ರ ಹೊರಗೆ ಬರ್ತಾ ಇದೆ ಇವನಿಗೆ ಹೆದರಿಕೆ ಆಗೋಯಿತು. ಮನೆಯಲ್ಲಿ ನನ್ನ ಹೆಂಡತಿ ಅಪ್ಪನನ್ನು ಮುಗಿಸಿಬಿಟ್ಟಿದೆ ಅಂತ ತೀರ್ಮಾನಿಸಿದ. ಈಗ ನನ್ನ ಮೇಲೆ ಹಾರಿ ಬಿಡ್ತದೆ, ಆದರೆ ನಾನು ಯುವಕ, ಹುಲಿಯಾದರೂ ಎದುರಿಸಿಬಿಟ್ಟೇನು ಅಂತ ಹೇಳಿ ಸೀದಾ ನುಗ್ಗಿದ. ಕೈಯಲ್ಲಿರುವ ಕಂದೀಲು ಆರಿದುದು ತೊಂದರೆ ಇಲ್ಲ, ಅದರಲ್ಲೇ ಅದರ ಮುಖಕ್ಕೆ ಒಂದು ಬಿಸಿ ತಾಗಿಸಿದ. ಅದು ಅರಚಿದಾಗ ಮತ್ತೆ ಅದರ ಮೇಲೆ 4 ಹೊಡೆದು ಸೀದಾ ಒಳಗೆ ಪ್ರವೇಶ ಮಾಡಿದ. ಏನಾಗಿದೆ ಪತ್ನಿಗೆ, ತಂದೆಗೆ ಏನಾಗಿದೆ ನೋಡಿದರೆ ಪತ್ನಿ ಸುಖವಾಗಿ ಮಲಗುವುದಕ್ಕೆ ಸಿದ್ಧತೆಯಲ್ಲಿದ್ದಾಳೆ. ಹುಲಿಗಿಲಿ ಬಂದ ಯಾವ ಪ್ರಕ್ರಿಯೆಯೂ ಕಾಣಿಸ್ತಾ ಇಲ್ಲ. ಇವನಿಗೆ ಆಶ್ಚರ್ಯ ಆಯಿತು. ಈ ಬಾಗಿಲಿನಲ್ಲೇ ಹೊರಗೆ ಹುಲಿ ಹೋದದ್ದು ನೋಡಿದೆ, ಹುಲಿಯನ್ನು ಹೊಡೆದಿದ್ದೇನೆ, ಹುಲಿ ಸತ್ತಿದೆಯೋ ಅಥವಾ ಹಾಗೆ ಓಡಿ ಹೋಗಿದೆಯೋ ಗೊತ್ತಿಲ್ಲ, ಏನೇ ಆಗಲಿ ಅಂತ ಮತ್ತೆ ದೀಪವನ್ನು ಹಚ್ಚಿಕೊಂಡು ಪತ್ನಿಯ ಜೊತೆಗೆ ಬಂದು ನೋಡ್ತಾನೆ. ಸತ್ತು ಬಿದ್ದವ ಇವನ ಅಪ್ಪ. ಯಾಕೆ ಅಪ್ಪ ಸತ್ತ ಅನ್ನೋದನ್ನು ಮಹಾಭಾರತ ತುಂಬ ಭ್ರಾಮಕವಾಗಿ ಹೇಳ್ತದೆ. ನಿದ್ರಾಂಧ ಮಹಾಭಾರತ ಹೇಳ್ತದೆ, ಅವನಿಗೆ ನಿದ್ರೆಯಲ್ಲಿ ನಡೆಯುವಾಗ ಸಂಪ್ರದಾಯ ಇತ್ತಂತೆ. ಕೆಲವರೆಲ್ಲ ಇರ್ತಾರೆ ನಮ್ಮಲ್ಲಿ, ನಿದ್ದೆ ಬರುವಾಗ ಎದ್ದು ನಡೆದು ಬಾವಿ ಕಟ್ಟೆಯ ಮೇಲೆ ಒಂದು ಸುತ್ತು ಹಾಕಿ, ಇಲ್ಲಿ ದೊಡ್ಡ ಸರೋವರ ಇದ್ದರೆ ಸರೋವರಕ್ಕೆ ಹಾಗೇ ಭಾರಿ ಬ್ಯಾಲೆನ್ಸಲ್ಲಿ ಸುತ್ತು ಹಾಕಿ ಬಂದು ಮತ್ತೆ ಮಲ್ಕೊಂಡಿರ್ತಾರೆ. ಆದರೆ ತಾನು ಹೋಗಿ ಸುತ್ತು ಹಾಕಿದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈ ರೀತಿಯೆಲ್ಲ ನಿದ್ರೆಯಲ್ಲಿ ವ್ಯವಹಾರ ಮಾಡುವವರು ಕೆಲವರು ಇರ್ತಾರೆ. ಹಾಗೆ ಈ ಅಪ್ಪನಿಗೆ ಅಂಥದ್ದೊಂದಿತ್ತು, ನಿದ್ರೆಯಲ್ಲಿ ಓಡಾಡುವ ಸಂಪ್ರದಾಯ ಇತ್ತು. ಅವನು ಕೂತುಕೊಳ್ಳುವುದು ವ್ಯಾಘ್ರ ಚರ್ಮ. ಇದು ಚಳಿಗಾಲ. ವ್ಯಾಘ್ರ ಚರ್ಮವನ್ನು ಮೈಮೇಲೆ ಹಾಕ್ಕೊಂಡವ ಬಂದಿದ್ದಾನಂತೆ ಅವನ ಮನೆಯಿಂದ ಹೊರಗೆ. ಅದಕ್ಕೆ ಸರಿಯಾಗಿ ಇವ ಬಂದಿದ್ದಾನೆ. ವ್ಯಾಘ್ರ ಚರ್ಮವನ್ನು ಹಾಕಿಕೊಂಡು ಬಂದವ, ಇವನು ಚಿಕ್ಕ ಬೆಳಕು, ಅದರಲ್ಲಿ ವ್ಯಾಘ್ರ ಚರ್ಮ ಕಾಣಿಸಿತು. ಹುಲಿ ಅಂತ ಹೆದರುಕೊಂಡ, ಅದರಿಂದ ಗುಬ್ಬಿದ. ಅದು ಅವನ ಸರಿಯಾಗಿ ಮುಖ ಬಾಯಿಗಳಿಗೆ ಸರಿಯಾಗಿ ಇವ ಬೆಂಕಿ ಹಾಕಿದ್ದಾನೆ. ಬೆಂಕಿ ಹಾಕಿ ಹೊಡೆದಿದ್ದಾನೆ, ಅವನು ಸತ್ತು ಬಿದ್ದಿದ್ದಾನೆ. ಅಲ್ಲಿ ಕೊಟ್ಟ ಶಾಪ ಇಲ್ಲಿ ಫಲಿಸಿದೆ. ಮಗನ ಕೈಯಲ್ಲಿ ಅಪ್ಪ ಸತ್ತಿದ್ದಾನೆ, ರೇಭ್ಯ. ಇವ ಮನೆ ಒಳಗೆ ಬರ್ತಾನೆ. ಆಮೇಲೆ ಅಪ್ಪ ಸತ್ತದ್ದು ಅಂತ ಕೇಳಿ ಅವನಿಗೆ ಹೃದಯ ವಿದ್ರಾವಕವಾದಂತಹ ಘಟನೆ ಅದು. ಆತ ಮತ್ತೆ ಯಜ್ಞಶಾಲೆಗೆ ಬರ್ತಾನೆ. ಅವರಿಗೆ ತುಂಬ ಯೋಚನೆ, ಏನು ಮಾಡಬೇಕು. ಯಜ್ಞಶಾಲೆಗೆ ಬಂದು ಹಾಗೆ ಇರುವುದಕ್ಕೆ ಮನಸ್ಸಾಗಲಿಲ್ಲ. ಮತ್ತೆ ಬಂದು ತಂದೆಯ ಶರೀರವನ್ನು ಸಂಸ್ಕಾರ ಮಾಡಿದ. ಅದಕ್ಕೊಂದು ಬೆಂಕಿ ಹಚ್ಚಿದ. ಬೆಳಗ್ಗೆ ಸುಮಾರು 3-4 ಗಂಟೆಯ ಹೊತ್ತು, ಅಷ್ಟು ಹೊತ್ತಿಗೆ ಯಜ್ಞವಾಟಕ್ಕೆ ಬರ್ತಾನೆ. ಬಂದಾಗ ಈತನ ತಮ್ಮನಾದಂತಹ ಅರ್ವಾವಸು ಆತ ಎದ್ದಿದ್ದಾನೆ, ಅನುಷ್ಠಾನಕ್ಕೋಸ್ಕರ ಸ್ನಾನಕ್ಕೆ ಹೊರಟಿದ್ದಾನೆ. ಅವನ ಹತ್ರ ಇವೆ ಹೇಳ್ತಾನೆ, ಗುಸುಗುಸು ಹೇಳ್ತಾನೆ, ನೋಡು, ನನಗೊಂದು ಬ್ರಹ್ಮ ಹತ್ಯೆ ಬಂದಿದೆ. ಅದು ಪಿತೃಹತ್ಯೆ. ನಿನ್ನ ಅಪ್ಪನನ್ನು ನಾನು ಕೈಯಾರೆ ಸಾಯಿಸಿದ್ದೇನೆ. ದೈವದಿಷ್ಟ, ಯಾರು ಹೇಗೆ ಸಾಯಬೇಕು ಅಂತಿರ್ತದೋ ಅವರು ಹಾಗೆ ಸಾಯುವುದು. ಇವನು ಸ್ವಲ್ಪ ವಿಚಿತ್ರ ವ್ಯಕ್ತಿ ಇವ ಪರಾವಸ್ಸು. ಅವ ಹೇಳ್ತಾನೆ, ದೈವದಿಷ್ಟ, ಯಾರು ಹೇಗೆ ಸಾಯಬೇಕೋ ಹಾಗೆ ಸಾಯಬೇಕು. ನನ್ನ ಕೈಯಲ್ಲೇ ಅಪ್ಪ ಸತ್ತಿದ್ದಾನೆ. ಆದರೆ ನಾನೀಗ ಯಾಗ ಮಾಡುವ ಹಾಗಿಲ್ಲ. ಹಾಗೆಂತೇಳಿ ನೀನು ಯಾಗ ಮಾಡ್ಬೋದೋ? ನೀನು ಕೈಯಲ್ಲಿ ಕಂಕಣ ಕಟ್ಟಿಕೊಂತಿರುವುದರಿಂದ ಯಾಗ ಮಾಡ್ಬೋದು, ನಿನಗೆ ಆಶೌಚದ ಸಂಪರ್ಕ ಇಲ್ಲ. ಆದರೆ ನೀನು ಯಾಗ ಮಾಡುವುದಕ್ಕೆ ಸಮರ್ಥ ಅಲ್ಲ. ಎಲ್ಲ ಕಾರ್ಯವನ್ನು ಕೂಡ ನಿರ್ವಹಿಸುವಷ್ಟು ವಿದ್ಯೆ ನಿನ್ನಲ್ಲಿಲ್ಲ. ನಾನು ಇದ್ದರೆ ಅಣ್ಣನಾಗಿ ನಾನೊಬ್ಬ ನಿರ್ವಹಿಸಿ ಏನು. ಆದ್ದರಿಂದ ತೆಗೋ, ಈ ಕಂಕಣವನ್ನು ತೆಗೆದು ಬಿಸಾಡಿದ್ದೇನೆ, ನಿನ್ನ ಕಂಕಣವನ್ನು ನನಗೆ ಕಟ್ಟು, ನನ್ನಲ್ಲಿದ್ದ ಬ್ರಹ್ಮ ಹತ್ಯೆಯನ್ನು ನಿನಗೆ ಕೊಡ್ತೇನೆ, ನೀನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾ ಇರು, ನಾನು ಹೋಮ ಮಾಡ್ತೇನೆ.
ಇದೆಲ್ಲ ಏನು ಎತ್ತ ಅಂತ ನನ್ನ ಹತ್ರ ಕೇಳಬೇಡಿ, ಹೀಗೆಲ್ಲ ಇತ್ತು ಒಂದು ಕಾಲದಲ್ಲಿ. ತನ್ನಲ್ಲಿ ಬಂದಂತಹ ದೋಷವನ್ನು ಇನ್ನೊಬ್ಬರಲ್ಲಿ ನಿಲ್ಲಿಸಿ ತಾವು ಶುದ್ಧವಾಗುವ ಒಂದು ಕ್ರಮ. ಇದಕ್ಕೆ 2-3 ದೃಷ್ಟಾಂತಗಳಿದ್ದಾವೆ. ಯಾಜ್ಞವಲ್ಕ್ಯನ ಕಥೆಯನ್ನು ನಾವು ನೋಡ್ಬೋದು, ಅಥವಾ ಶ್ರೀಮದ್ ವಾದಿರಾಜರ ಇವತ್ತಿಗೆ 400 ವರ್ಷಗಳ ಹಿಂದಿನ ಘಟನೆಗಳನ್ನು ನಾವು ನೋಡ್ಬೋದು. ತಮ್ಮ ಜ್ವರವನ್ನು ಇನ್ನೊಬ್ಬರಲ್ಲಿಟ್ಟು ಅವರು ಪೂಜೆ ಮಾಡ್ತಾ ಇದ್ದಂತಹ ವಿಧಾನಗಳೆಲ್ಲ ಉಂಟು. ಇದೆಲ್ಲ ಅತಿಮಾನುಷವಾದ ಶಕ್ತಿಗಳು, ಕೆಲವೊಂದು ಸಾಧನೆಯಿಂದ ಉಂಟಾಗತಕ್ಕಂಥವುಗಳು. ಆದ್ದರಿಂದ ಅರ್ವಾವಸು ಹೇಳ್ತಾನೆ, ಪರಾವಸು ಹೇಳ್ತಾನೆ, ನನ್ನ ಬ್ರಹ್ಮಹತ್ಯೆ ನಿನ್ನಲ್ಲಿಟ್ಟಿದ್ದೇನೆ, ನೀನು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನೆಲ್ಲ ಮುಗಿಸು. ನಿನ್ನ ವತಿಯಿಂದ ನಿನ್ನ ಕಂಕಣವನ್ನು ಧರಿಸಿ ನಾನು ಮಾಡಬಲ್ಲೆ ಯಜ್ಞ, ನೀನಿಲ್ಲದೆ ಹೋದರೂ ನಾನು ಮುಗಿಸುವ ತಾಕತ್ತು ನನಗಿದೆ, ನಾನು ಮುಗಿಸ್ತೇನೆ. ತಮ್ಮನಿಗೆ ಹೌದು ಅಂತ ಅನಿಸಿತು. ಆತ ಅದನ್ನು ಸ್ವೀಕರಿಸಿದ್ದಾನೆ. ಹೋಗಿ ಪ್ರಾಯಶ್ಚಿತ್ತ ಸ್ವರೂಪದಲ್ಲಿ ತಾನು ಮಾಡಬೇಕಾದ ವಿಧಾನ ಮಾಡ್ತಾನೆ. ಅವನಲ್ಲಿದ್ದ ತಪಸ್ಸಿನ ಸಾಮರ್ಥ್ಯದಿಂದ ಕೇವಲ 3 ದಿವಸಗಳಲ್ಲಿ ಅವನ ಎಲ್ಲ ಪ್ರಾಯಶ್ಚಿತ್ತ ಮುಗಿಯಿತು. ಅವ ಶುದ್ಧ ಅನ್ನೋದು ಸ್ಪಷ್ಟವಾಯಿತು. ಅದಕ್ಕೂ ತುಂಬ ವಿಧಾನಗಳಿದ್ದಾವೆ. ಮಾಡುವ ಪ್ರಾಯಶ್ಚಿತ್ತಗಳು, ಮಂತ್ರಗಳು, ಅದನ್ನೆಲ್ಲ ಮಾಡಿದ ಮೇಲೆ ಹಸುವಿಗೆ ಹುಲ್ಲು ಹಾಕಬೇಕು. ಹಸು ಆವಾಗ ಹುಲ್ಲನ್ನು ಮೂಸದೇ ಹೋದರೆ ಈ ಒಂದು ಏನೂ ಪ್ರಾಯಶ್ಚಿತ್ತ ಸರಿಯಾಗಲಿಲ್ಲ ಅಂತ ಅರ್ಥ. ಮತ್ತೆ ಪ್ರಾಯಶ್ಚಿತ್ತಾಚರಣೆಯನ್ನು ಮಾಡಬೇಕು. ಅದೆಲ್ಲ ಆಗಿ ಇದು ಸರಿ ಹೋಯಿತು ಅಂತ ಅನಿಸುವ ಹೊತ್ತಿಗೆ ಮತ್ತೆ ಹುಲ್ಲು ಹಾಕಬೇಕು. ಆವಾಗ ಅದು ಹುಲ್ಲನ್ನು ಮೂಸಿದರೆ ಚೂರು ಸರಿಯಾಗ್ತಾ ಇದೆ ಅಂತ ಅರ್ಥ. ಹುಲ್ಲನ್ನು ಸರಿಯಾಗಿ ತಿಂದು ಇವನನ್ನು ನೆಕ್ಕಿದರೆ ಇವ ಶುದ್ಧನಾಗಿದ್ದಾನೆ ಅಂತ ಅರ್ಥ. ಈ ಎಲ್ಲ ಕ್ರಮದಲ್ಲಿ ಆತ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಆ ಕ್ರಮದ ಪ್ರಾಯಶ್ಚಿತ್ತದಲ್ಲಿ 100ಕ್ಕೆ 100 ಪಾಸಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಶುದ್ಧನಾಗಿ ಅವನಿಗೆ ಪ್ರತ್ಯಕ್ಷನಾದ ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ಅಗ್ನಿಯ ಸ್ಪರ್ಶದಿಂದ ಇನ್ನಷ್ಟು ಶುದ್ಧನಾಗಿ ಯಜ್ಞಶಾಲೆಗೆ ಬರ್ತಾನೆ. ಇದು 12 ದಿವಸದೇ ಆಗ, ಇನ್ನೂ ಮುಗಿಲಿಲ್ಲ. ಬಂದ ಇವನು ಬರ್ತಾ ಇರುವುದನ್ನು ನೋಡಿದ ಪರಾವಸು. ರಾಜನಿಗೆ ಹೇಳ್ತಾನೆ, ನೋಡು, ಬ್ರಹ್ಮಹತ್ಯೆ ಮಾಡಿದವ ಬರ್ತಾ ಇದ್ದಾನೆ. ಅವನು ಬಂದು ಈ ಯಜ್ಞಾಗ್ನಿಯನ್ನು ನೋಡಿದರೆ ಅಪವಿತ್ರ ಆಗಿ ಹೋಗುತ್ತೆ. ಆದ್ದರಿಂದ ಅದರಿಂದ ದೂತರ ಹತ್ರ ಹೇಳು, ಅಲ್ಲಿಂದಲೇ ಹಿಂದಕ್ಕೆ ಕಳಿಸುವ ಹಾಗೆ. ನೋಡಿ, ಮಾಡಿದ್ದು ಪರಾವಸು ಅಪರಾಧ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿದ್ದು ಅರ್ವಾವಸು. ಅರ್ವಾವಸುವನ್ನು ಇವ ಬ್ರಹ್ಮ, ಅವನನ್ನು ದೂರಕ್ಕೆ ಹಾಕು ಅಂತ ಹೇಳ್ತಾನೆ. ರಾಜ ಏನೂ ಆಲೋಚನೆ ಮಾಡುವುದಿಲ್ಲ, ಪುರೋಹಿತರ ಮಾತು, ಅದರಲ್ಲಿ 2ನೇ ಪ್ರಶ್ನೆ ಇಲ್ಲ. ಅವನು ದೂರಕ್ಕೆ ಬಿಸಾಡಿ ಅಂತ ಹೇಳಿದ. ಇವರೆಲ್ಲ ತಡೆದ್ರು. ತಡೆದಾಗ ಅಲ್ಲಿಲ್ಲೇ ರಾಜನ್ ಶ್ಲೋಕ ಹೇಳ್ತಾನೆ, ರಾಜ, ನಾನು ಅಪರಾಧಿ ಅಲ್ಲ, ಬ್ರಹ್ಮಹತ್ಯೆ ಆದದ್ದು ಹೌದು, ಆದರೆ ಅದರ ಲೇಷವೂ ಕೂಡ ನನ್ನಲ್ಲಿಲ್ಲ, ಪರಿಶುದ್ಧನಾಗಿದ್ದೇನೆ, ಯಜ್ಞವನ್ನು ನಡೆಸುವುದಕ್ಕೆ ನಾನು ಪೂರ್ಣ ಅಧಿಕಾರಿಯಾಗಿದ್ದೇನೆ, ಇದಕ್ಕೆ ದೇವತೆಗಳು ಸಾಕ್ಷಿ ಅಂತ ಹೇಳ್ತಾನೆ. ಹೇಳಿದರೆ ಯಾರು ಕೇಳಿಸಿಕೊಳ್ತಾರೆ? ಇವನು ಇಲ್ಲಿ ಈ ಪರಾವಸು ಮಂತ್ರ ಜೋರು ಮಾಡ್ತಾನೆ. ಅವನ ಶಬ್ದ ಕೇಳದೇ ಇರುವ ಹಾಗೆ ಮಂತ್ರ ಹೇಳಿಬಿಡ್ತಾನೆ. ಆ ರಾಜದೂತರವನನ್ನು ಬೈದು ದೂರಕ್ಕೆ ಎಳ್ಕೊಂಡು ಹೋಗ್ತಾರೆ. ಅರ್ವಾವಸು ಅವನಿಗೆ ಖುಷಿಯಾಯಿತು. ಯಜ್ಞ ಯಾಗಗಳೆಲ್ಲವೂ ಐಹಿಕ, ನಾನು ಪಾರತ್ರಿಕ ಸಾಧನೆ ಮಾಡಬೇಕು ಅಂತ ಅವನು ಅತ್ಯಂತ ಪರಿಶುದ್ಧನಾದ ವ್ಯಕ್ತಿ. ಕಾಡನ್ನು ಪ್ರವೇಶಿಸ್ತಾನೆ, ತಪಸ್ಸು ಮಾಡ್ತಾನೆ. ನಾನು ಓದಿದ ವೇದ ಸಾಕಾಗಲಿಲ್ಲ, ಇಲ್ಲದೆ ಹೋದರೆ ನಾನೇ ಯಾಗ ಮುಗಿಸ್ಬೋದಿತ್ತು, ಅಣ್ಣ ಮಾಡಬೇಕಾಯಿತು. ಯಾಕಂದರೆ ನಾನು ಸ್ವತಃ ಸಾಧನೆ ಮಾಡಿ ವೇದವನ್ನು ಪಡಿಬೇಕು ಅಂತ ಯೋಚಿಸಿ ತಾನು ಅಧ್ಯಯನ ಮಾಡಿದ ವೇದಗಳಿಂದಲೇ ಸೂರ್ಯನನ್ನು ಸ್ತೋತ್ರ ಮಾಡ್ತಾನೆ. ಸೂರ್ಯ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ವೇದದ ಹೊಸ ಭಾಗವನ್ನು ಇವನಿಗೆ ಉಪದೇಶ ಮಾಡ್ತಾನೆ, ಪಾಠ ಹೇಳ್ತಾನೆ. ಸೂರ್ಯನಿಂದ ಪಾಠ ಕೇಳಿದಂತಹ ವ್ಯಕ್ತಿ ಅರ್ವಾವಸು. ಸೂರ್ಯನಿಂದ ಮಂತ್ರವನ್ನು ಕೇಳಿದವ ಸೂರ್ಯನಿಗೆ ಕೈ ಮುಗಿತಾನೆ. ಸೂರ್ಯ ಏನು ಬೇಕು ಅಂತ ಕೇಳಿದ. ಇವ ಹೇಳ್ತಾನೆ, ನನಗೇನು ಬೇಡ, ನೀನು ವೇದವನ್ನು ಕೊಟ್ಟಿಯಲ್ಲ, ಈ ವೇದವನ್ನು ಇನ್ನಷ್ಟು ಅನುಸಂಧಾನ ಮಾಡಿ ಇದರಿಂದ ಮತ್ತೆ ನಿನ್ನನ್ನು ಸ್ತೋತ್ರ ಮಾಡಿ ಇನ್ನಷ್ಟು ವೇದ ಸಿಗುವ ಹಾಗೆ ಪ್ರಯತ್ನಿಸ್ತೇನೆ. ನಾನು ಜ್ಞಾನಕ್ಕೋಸ್ಕರ, ಈ ಶರೀರವೇ ಜ್ಞಾನಕ್ಕೋಸ್ಕರ. ಇದನ್ನು ನೋಡಿ ಈ ಮಾತು ಹೇಳ್ತಾ ಇದ್ದ ಹಾಗೆ ಅಲ್ಲಿ ಅಗ್ನಿ, ಯಮ, ನಿರುತಿ ಮೊದಲಾದ ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ತಾರೆ. ಅವರೆಲ್ಲ ಹೇಳ್ತಾರೆ, ನಮ್ಮಲ್ಲಿ ಏನಾದರೂ ವರವನ್ನು ಕೇಳಬೇಕು ನೀನು ಅಂತ. ಆವಾಗ ಅರ್ವಾವಸು ಹೇಳ್ತಾನೆ, ಹಾಗಿದ್ದ ಪಕ್ಷದಲ್ಲಿ ನನ್ನ ಅಣ್ಣನಿಗೆ ಬಂದಂತಹ ಬ್ರಹ್ಮಹತ್ಯೆ ದೋಷ ಹೋಗಲಿ ಅಂತಾನೆ. ನೋಡಿ, ಯಾವ ಅಣ್ಣ ಇವನನ್ನು ಅವ ಬ್ರಹ್ಮಹತ್ಯೆ ಮಾಡಿದವ ಒಳಗೆ ಬಿಡಬೇಡಿ, ಅವನನ್ನು ಕುತ್ತಿಗೆ ಹಿಡಿದು ದಬ್ಬಿ ಅಂತ ಹೇಳಿದ್ನೋ, ಆ ಅಣ್ಣನ ಮೇಲೆ ಇವನಿಗೆ ಪ್ರೀತಿ. ಅವನ ಬ್ರಹ್ಮಹತ್ಯೆಯನ್ನು ಇವನೇ ಪರಿಶುದ್ಧವಾಗಿ ಪರಿಹಾರ ಮಾಡಿದ್ದಾನೆ. ಆದರೆ ಹೇಳ್ತಾನೆ, ಏನಾದರೂ ಕೂಡ ನನ್ನ ಮನಸ್ಸಿನಲ್ಲಿ ಅವನು ಬ್ರಹ್ಮಹತ್ಯೆ ಮಾಡಿದ್ದಾನೆ ಅಂತುಂಟಲ್ಲ, ನಾನು ಶುದ್ಧ ಮಾಡಿ ಅದನ್ನು ಪರಿಹಾರ ಮಾಡಿರ್ಬೋದು. ಆದರೂ ಆತನಲ್ಲಿ ಪಿತೃಹತ್ಯೆ ಅನ್ನುವ ಬ್ರಹ್ಮಹತ್ಯೆ. ಬ್ರಹ್ಮಹತ್ಯೆಯಲ್ಲಿ ಅನೇಕ ಬಗೆಯದ್ದಿದೆ. ಬರೀ ವೇದವನ್ನು ನಿಂದಿಸಿದರೆ ಅದಕ್ಕೂ ಬ್ರಹ್ಮಹತ್ಯೆ ಅಂತ ಹೆಸರು. 4 ಜನರ ಮುದ್ದೆ ಒಬ್ಬ ಬ್ರಾಹ್ಮಣನನ್ನು ಕೆಟ್ಟದಾಗಿ ಬಿಂಬಿಸಿದರೆ ಅದಕ್ಕೂ ಬ್ರಹ್ಮಹತ್ಯೆ ಅಂತ ಹೆಸರು. ಅನೇಕ ಬಗೆಯ ಬ್ರಹ್ಮಹತ್ಯೆಗಳಿದ್ದಾವೆ. ಬ್ರಾಹ್ಮಣನಿಗೆ ಹೊಡೆಯುವುದು ಬ್ರಹ್ಮಹತ್ಯೆಯಾಗುತ್ತೆ. ಬ್ರಾಹ್ಮಣ ಅಂದರೆ ವೇದಜ್ಞ. ವೇದವನ್ನು ನಿಂದಿಸಿದರೂ ಕೂಡ ಬ್ರಹ್ಮಹತ್ಯೆ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅಂಥಲ್ಲಿ ಈತ ತಂದೆಯನ್ನೇ, ಯಾರು ಬ್ರಹ್ಮೋಪದೇಶವನ್ನು ಕೊಟ್ಟಿದ್ದಾನೆ ಅಂತಹ ವ್ಯಕ್ತಿಯನ್ನೇ ಸಂಹರಿಸಿದ್ದು ಎಷ್ಟು ದೊಡ್ಡ ಬ್ರಹ್ಮಹತ್ಯೆ. ಆದ್ದರಿಂದ ಅದು ನಾನು ಎಷ್ಟು ತೊಳೆದರೂ
ಅದು ತೊಳೆದು ಮುಗಿಯುವಂಥದ್ದಲ್ಲ. ಅವನು ನನಗೆ ಕೊಟ್ಟದ್ದೇನುಂಟು ಅದನ್ನು ತೊಳೆದಿದ್ದೇನೆ ಹೊರತು ಉಳಿದದ್ದನ್ನು ಅವನ ಶರೀರ ತ್ಯಾಗಾನಂತರದಲ್ಲಿ ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಅದನ್ನು ದೇವತೆಗಳು ಅನುಗ್ರಹ ಮಾಡಿದರೆ ಈ ಲೋಕದಲ್ಲಾದರೂ ಅವ ಶುದ್ಧನಾದನು ಅಂತ ಯೋಚಿಸಿ ಅದನ್ನು ಕೇಳ್ತಾನೆ. ಅವನ ಬ್ರಹ್ಮಹತ್ಯೆ ಹೋಗಲಿ. ಸೂರ್ಯ ಅಸ್ತು ಅಂತ ಹೇಳಿದ. ಪಕ್ಕದಲ್ಲಿ ಅಗ್ನಿ ಕೇಳ್ತಾ ಇದ್ದಾನೆ, ನನ್ನ ಹತ್ರ ಏನು ಕೇಳ್ತಿ? ಎಲ್ಲರೂ ಒಬ್ಬೊಬ್ಬರು ಒಂದೊಂದು ವರ ಕೊಡುವುದಕ್ಕೆ 8 ಕಡೆಯಲ್ಲಿ ನಿಂತು ಬಿಟ್ಟಿದ್ದಾರೆ, ಅಷ್ಟ ದಿಕ್ಪಾಲಕರು. ಅಗ್ನಿ ಹತ್ರ ಹೇಳ್ತಾನೆ, ನನ್ನ ಅಪ್ಪನಾದಂತಹ ರೈಭ್ಯನನ್ನು ಕೊಂದದ್ರಿಂದ ಬಂದ ದೋಷ ಅಲ್ವೇ, ಆದ್ದರಿಂದ ಅಪ್ಪನಾದ ರೈಭ್ಯ ಬದುಕಬೇಕು. ಸರಿ ಅಂತ ಹೇಳಿದ. ಅದು ಆ ವರ ಪ್ರಾಪ್ತಿಯಾಯಿತು. ಇನ್ನೊಬ್ಬ ಕೇಳ್ತಾನೆ, ಇನ್ನೊಂದು ವರ ಕೇಳು. ಅದಕ್ಕೆ ಆ ಯವಕ್ರೀತ ಮತ್ತು ಯವಕ್ರೀತನ ತಂದೆಯಾದ ಭರದ್ವಾಜ ನನ್ನ ಅಪ್ಪನ ಜೊತೆಗೆ ಕಿಂಚಿತ್ ಸ್ಪರ್ಧೆ ಅನ್ನುವ ಭಾವದಿಂದ ಸತ್ತಿದ್ದಾರೆ, ಅವರ ಮತ್ತೆ ಜೀವನ ನನಗೆ ಬೇಕು. ಅವರು ಬದುಕಿದ್ರು, ಎಲ್ಲರೂ ಅಲ್ಲೇ ಸೇರಿದ್ರಂತೆ. ದೇವತೆಗಳು ಅಷ್ಟೂ ಜನರನ್ನು ಅಲ್ಲಿ ತಂದು ನಿಲ್ಲಿಸಿದರು. ಅವರಷ್ಟೂ ನಿಲ್ಲಿಸಿದಾಗ ಕೊನೆಯವನಾದ ಈಶಾನ ರುದ್ರದೇವನ ಹತ್ರ ವರ ಕೇಳು ಅಂತ ರುದ್ರನ ಹತ್ರ ಕೇಳಿದರೆ, ರುದ್ರದೇವನ ಹತ್ರ ಇವೇ ಹೇಳ್ತಾನೆ, ಸ್ವಾಮಿ ನೀವು ಮೃತ್ಯುಂಜಯ, ಸತ್ತವರನ್ನು ಬದುಕಿಸುವ ಶಕ್ತಿ ಇದೆ, ಸಾಯಬೇಕಾದವರನ್ನು ಸಾಯದೇ ಇರುವ ಹಾಗೆ ರಕ್ಷಿಸುವ ಶಕ್ತಿ ಇದೆ. ಯಾರೆಲ್ಲ ಬದುಕಬೇಕೋ ಅವರನ್ನೆಲ್ಲ ಬದುಕಿಸಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳುವುದು ಇಷ್ಟೇ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಈ ಯವಕ್ರೀತ ವೇದಜ್ಞತೆಯಲ್ಲಿ ನಮ್ಮನ್ನೆಲ್ಲ ಮೀರಿಸಿದವ. ಇದೇ ಇಂದ್ರದೇವರ ಅನುಗ್ರಹದಿಂದ ಅಷ್ಟು ದೊಡ್ಡ ಜ್ಞಾನವನ್ನು ಪಡೆದವ, ದೊಡ್ಡ ವೇದಜ್ಞ. ಅಂತಹ ವೇದಜ್ಞನನ್ನು ನಮ್ಮ ತಂದೆ ರೈಭ್ಯ ಅವರು ವೇದಾಧ್ಯಯನ ಇತ್ಯಾದಿ ಭಾರಿ ಮಾಡಿದರೂ ಕೂಡ ಅವರು ಲೋಕಕ್ಕೋಸ್ಕರ ಅರ್ಪಿಸಿದವರು, ಸಂಪಾದನೆಯಲ್ಲಿ ಮುಳುಗಿದವರು, ತಪಸ್ಸಿನಲ್ಲಿ ಅಷ್ಟು ನಿರತರಲ್ಲ. ಅಂಥವರು ಸಾಯಿಸುವುದಕ್ಕೆ ಶಕ್ತವಾಯಿತು ಹೇಗೆ? ಇಂತಹ ಕೃತ್ಯ ಇವರು ಏನನ್ನು ನಿರ್ಮಿಸಿದರೂ ಕೂಡ ಅವರ ವೇದಜ್ಞಾನದಿಂದ ಅದು ಭಸ್ಮವಾಗಬೇಕಿತ್ತಲ್ಲ, ಅದು ಹೇಗೆ ಸತ್ತರು? ಅದು ಹೇಗೆ ಸಾವನ್ನು ಕೊಟ್ಟಿ ನೀನು ಸಂಹಾರಕರ್ತಾರನಾದಂತಹ ರುದ್ರ ಅಂತಹ ವೇದಜ್ಞನನ್ನು ಸಾಯಿಸಿದ ಬಗೆ ಹೇಗೆ? ಅದಕ್ಕೆ ರುದ್ರದೇವರು ನಕ್ಕೊಂಡು ಹೇಳ್ತಾರೆ, ನೋಡು, ನಿನ್ನ ಅಪ್ಪ ಓದಿದ್ದು ಗುರುಗಳ ಹತ್ರ, ಅವನು ಓದಿದ್ದಲ್ಲ, ಅವನು ಪಡೆದದ್ದು, ಅದಕ್ಕೆ ಸತ್ತ ಅಂತ ಹೇಳಿದರು. ಒಟ್ಟು ಇಡೀ ಕಥೆಯ ಸಾರಾಂಶ ಏನು? ಅಧ್ಯಯನದ ಮೂಲಕ ಗುರುಕುಲ ಕ್ಲಿಷ್ಟತೆಯಿಂದ ಪಡೆದ ವೇದಜ್ಞತೆಯೇ ಆತನಿಗೆ ಅಮೃತತ್ವವನ್ನು ಕೊಡ್ತದೆ ಹೊರತು ಯಾವುದೋ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಪಡೆಯುವುದಾಗಲಿ, ಅಥವಾ ಇನ್ನೊಬ್ಬರಿಗೆ ಯಾವುದೋ ನಮ್ಮಲ್ಲಿದ್ದ ವಿದ್ಯೆಯನ್ನು ಕೊಟ್ಟು ಅವರನ್ನು ಎಳೆದು ಒಂದಷ್ಟು ದುಡ್ಡು ಕೊಟ್ಟು ಪಡೆಯತಕ್ಕಂತಹ ವಿದ್ಯೆಯಾಗಲಿ, ಅಥವಾ ವರದಿಂದ ಪಡೆಯಬಹುದಾದ ಸುಖದಿಂದ ಪ್ರಾಪ್ತವಾದ ವಿದ್ಯೆಯಾಗಲಿ, ಅದು ಅವನ ಉತ್ಕರ್ಷಕ್ಕೆ ಹೇತುವಲ್ಲ. ವಿದ್ಯೆ ಎಂಬುದು ಗುರುಕುಲ ಕ್ಲೇಶದಿಂದ, ಗುರುಗಳ ಸೇವೆಯನ್ನು ಮಾಡಿ ಗುರು ಶುಶ್ರೂಷೆಯಿಂದ ಪ್ರಾಪ್ತಿಯಾದಾಗಲೇ ನಮ್ಮ ಅಧ್ಯಾತ್ಮ ವಿದ್ಯೆಗೆ ಬಲ ಸಿಗತಕ್ಕಂಥದ್ದು ಅನ್ನುವ ತಾತ್ಪರ್ಯದಲ್ಲಿ ನಾವು ಈ ಉಪಾಖ್ಯಾನವನ್ನು ಇವತ್ತು ಉಪಸಂಹಾರ ಮಾಡೋಣ. ಮತ್ತೆ ಈ ಪಂಚಪಾಂಡವರ ಗಂಧಮಾದನಾದಿ ಪ್ರವೇಶದ ಕಥೆಯನ್ನು ನಾಳೆಯಿಂದ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.